ಸಡನ್ ಡೆತ್ ಸುಳಿವಿಲ್ಲದೆ ಸಾವು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ, ಎಲ್ಲವೂ ಚೆನ್ನಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ, ಎಲ್ಲರ ಜೊತೆಗೆ ಓಡಾಡ್ಕೊಂಡಿರ್ತಾರೆ. ಕೊರೋನಾ ಪಾಸಿಟಿವ್ ಆಗಿದೆ ಅನ್ನೋದು ಬಿಟ್ರೆ ಯಾವುದೇ ರೀತಿಯಾದಂತಹ ಸುಳಿವು ಕೂಡ ಇರೋದಿಲ್ಲ, ಯಾವುದೇ ರೀತಿಯಾದಂತಹ ಗುಣಲಕ್ಷಣ ಇರೋದಿಲ್ಲ. ಅಂಥವರೇ ಈ ಡೆಡ್ಲಿ ವೈರಸ್ಗೆ ಬಲಿ ಆಗ್ತಾ ಇದ್ದಾರೆ. ಯಾಕೆ ಆಗ್ತಾ ಇದ್ದಾರೆ? ಇಲ್ಲಿ ಟಾರ್ಗೆಟ್ ಆಗ್ತಾ ಇರುವಂತಹ ಏಜ್ ಗ್ರೂಪ್ ಎಂಥದ್ದು? ಇದು ಹೆಮ್ಮಾರಿ ಕೊರೋನಾದ ಮತ್ತೊಂದು ಭಯಾನಕ ಮುಖ. ಇದು ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲರೂ ಚೆನ್ನಾಗಿರ್ತಾರೆ. ಸೈಲೆಂಟ್ ಕಿಲ್ಲರ್ ಆಗಿ ಬದಲಾಗ್ತಾ ಇದೆ ಡೆಡ್ಲಿ ಕೊರೋನಾ ವೈರಸ್. ಇಲ್ಲಿ ಡೆಡ್ಲಿ ಆಗಿ ಬದಲಾಗ್ತಾ ಇದೆ. ಚೆನ್ನಾಗಿ ಓಡಾಡಿಕೊಂಡಿದ್ದವರೇ ಏಕಾಏಕಿ ಉಸಿರು ಚೆಲ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಇಲ್ಲಿ ಎದುರಿಸಬೇಕು ಅಥವಾ ಇಂಥದ್ದೊಂದು ಆತಂಕ ಮನೆ ಮಾಡುತ್ತೆ ಅನ್ನೋದನ್ನ, ಅಥವಾ ಯಾಕೆ ಹಿಂಗ ಆಗ್ತಾ ಇದೆ ಅನ್ನುವಂತಹ ಗೊಂದಲ ಇರುತ್ತಲ್ಲ, ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವಿಲ್ಲಿ ತೋರಿಸ್ತಾ ಇರೋದು. ಸದ್ದಿಲ್ಲದೆ ಸುಳಿವಿಲ್ಲದೆ ಕೆಲವೊಂದಷ್ಟು ಜನರ ಪ್ರಾಣ ತೆಗೆದುಕೊಂಡಿರುವಂತ ಈ ಕಿಲ್ಲರ್ ಕ್ರೂರಿ ಅವತಾರದ ಬೆಚ್ಚಿ ಬೀಳಿಸುವಂತ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಕೊರೋನಾ ರೋಗ ಲಕ್ಷಣಗಳಿರಲ್ಲ, ಆದ್ರೆ ಉಸಿರುಗಟ್ಟಿ ಕೊಲ್ಲುತ್ತೆ ಈ ಮಾರಿ. ನಿಂತಲ್ಲೇ ಕುಂತಲ್ಲೇ ದಾರಿಯಲ್ಲಿ ಹೋಗುವಾಗ್ಲೇ ಕೆಲವೊಂದಷ್ಟು ಜನ ಸತ್ತಿರುವಂತ ಘಟನೆಗಳು ಕಣ್ಣು ಮುಂದೆ ಇದ್ದಾವೆ. ಇದು ಹೆಮ್ಮಾರಿ ಕೊರೋನಾದ ಅತ್ಯಂತ ಭಯಾನಕವಾಗಿರುವಂತಹ ರಿಪೋರ್ಟ್. ಇದು TV9 ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಈ ಹೆಮ್ಮಾರಿ ಯಾವೆಲ್ಲ ರೂಪ ತಾಳ್ತಾ ಇದೆ, ಅದು ಹೇಗೆ ಜನರನ್ನ ಸಾಯಿಸ್ತಾ ಇದೆ. ಎಲ್ಲವೂ ಚೆನ್ನಾಗಿರುತ್ತೆ, ನಗ್ನಗ್ತಾ ಓಡಾಡ್ತಾ ಇರ್ತಾರೆ, ಏನೂ ಸಮಸ್ಯೆ ಆಗಿರೋದಿಲ್ಲ. ಆಲ್ ಆಫ್ ಸಡನ್ ಕೊರೋನಾಗೆ ಬಲಿಯಾದ್ರು ಅನ್ನುವಂತ ಮಾತು ಕೇಳ್ತಾ ಇದ್ದೀವಿ. ಇಂಥ ಘಟನೆಯಲ್ಲಿ ಅತಿ ಹೆಚ್ಚು ಬಲಿಯಾಗಿರೋದು 20, 21, 28, 30, 32 ವರ್ಷ ವಯಸ್ಸಿನ ಯುವಕರು ಅನ್ನುವಂಥದ್ದು ಇದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಯುವಕರ ಸಾವಿನ ಸಂಖ್ಯೆಯನ್ನ ಕೇಳಿದ್ರೆ ಖಂಡಿತವಾಗಿಯೂ ಕೂಡ ಇಂಥದ್ದೊಂದು ಹೆಮ್ಮಾರಿ ಅದು ಹೇಗೆ ಉಸಿರು ನಿಲ್ಲಿಸುತ್ತೆ ಅನ್ನೋದನ್ನ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಚೆನ್ನಾಗಿದ್ದವರ ಉಸಿರನ್ನು ಕೂಡ ಬಿಗಿ ಹಿಡಿಯುವಂತೆ ಮಾಡ್ತಾ ಇದೆ ಈ ಹೆಮ್ಮಾರಿ. ಫಿಟ್ ಆಗಿದ್ದವರೇ ಏಕಾಏಕಿ ಉಸಿರಾಟ ಸಮಸ್ಯೆಯನ್ನ ಕಾಣಿಸ್ತಾ ಇದೆ. ಫಿಟ್ ಆಗಿರ್ತಾರೆ, ಏನೂ ಆಗಿರೋದಿಲ್ಲ, ಆದ್ರೂ ಕೂಡ ಸಡನ್ ಆಗಿ ಡೆತ್ ಆಗ್ತಾ ಇದೆ. TV9 ನಲ್ಲಿ ಕೊರೋನಾದ ಸಡನ್ ಡೆತ್, ಈ ಸುಳಿವಿಲ್ಲದೆ ಸಾವು ಬರ್ತಾ ಇದೆಯಲ್ಲ, ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾ ಇದೀವಿ. ಅದು ಹೇಗೆ ಹೆಮ್ಮಾರಿ ಉಸಿರನ್ನ ಚೆಲ್ಲಿಸ್ತಾ ಇದೆ, ಅದರಲ್ಲೂ ಯುವಕರ ಉಸಿರು ನಿಲ್ಲುವಂತೆ ಮಾಡ್ತಾ ಇದೆಯಲ್ಲ, ಈ ಹೆಮ್ಮಾರಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ರೀತಿ ಆಗಬಾರ್ದು ಅನ್ನೋದಾದ್ರೆ ನಾವೇನ್ ಮಾಡಬೇಕು? ನಾವು ಇಂಥದ್ದೊಂದು ಸಡನ್ ಡೆತ್ಗೆ ಯಾರೆಲ್ಲ ಒಳಗಾಗಿದ್ದಾರೋ ಆ ಕೇಸ್ ಸ್ಟಡಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಇದು ಒಂದೆರಡಲ್ಲ, 10 ಜೀವಗಳನ್ನ ಬಲಿ ಪಡೆದಿರುವಂತಹ ವಿಚಾರ ಇದು. ಆದ್ರೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರುವಂತಹ ಕೆಲವು ಕೇಸ್ ಸ್ಟಡಿಗಳನ್ನ, ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇದನ್ನು ಹೊರತುಪಡಿಸಿ ಅದೆಷ್ಟೋ ಜನ ಈ ಹೆಮ್ಮಾರಿಗೆ ಈ ರೀತಿಯಾಗಿ ಪ್ರಾಣ ಬಿಟ್ಟಿರುವಂತಹ ಘಟನೆಗಳು ಕೂಡ ನಡೆದಿರ್ಲಿಕ್ಕೂ ಹೌದು. ನಾವೀಗ ಒಂದೊಂದಾಗಿ ಕೇಸ್ ಸ್ಟಡಿನ ತೋರಿಸ್ತಾ ಹೋಗ್ತೀವಿ. ಅದು ಹೇಗೆ ಹೆಮ್ಮಾರಿ ಡೇಂಜರಸ್ ಆಗ್ತಾ ಇದೆ ಅಂತೇಳಿ. ರೋಗ ಲಕ್ಷಣಗಳಿಲ್ಲ, ನಾವು ಸೇಫ್ ಅಂತ ಹೇಳಿ ಅಂದ್ಕೊಂಡ್ರೆ ಮಹಾ ಕಂಟಕ ಎದುರಾಗುತ್ತೆ. ರೋಗ ಲಕ್ಷಣಗಳಿರೋದಿಲ್ಲ, ಸೇಫ್ ಆಗಿರ್ತೀವಿ, ರೋಗ ಲಕ್ಷಣಗಳೇ ಕಾಣಿಸ್ಕೊಳ್ಳೋದಿಲ್ಲ. ಇದು ರಾಜ್ಯದಲ್ಲಿ ಸಾಲು ಯುವಕರ ಸಾವಿಗೆ ಕಾರಣ ಆಗಿರುವಂತಹ ಹೆಮ್ಮಾರಿಯ ಕಥೆ ಇದು. ರೋಗ ಲಕ್ಷಣಗಳಿಲ್ಲದೆ ಇದ್ರೂ ಕೊರೋನಾಗೆ 21 ವರ್ಷದ ವ್ಯಕ್ತಿ ಬಲಿ. ಕೇವಲ 21 ವರ್ಷದ ಯುವಕ ಈತ. ಬೆಳಗ್ಗೆ ಪಾಸಿಟಿವ್, ಸಂಜೆ ಹೊತ್ತಿಗೆ ಆಸ್ಪತ್ರೆಯಲ್ಲಿ 21 ವರ್ಷದ ಯುವಕ ಸಾವು. 21 ವರ್ಷದ ಯುವಕ ಸಾವಿಗೀಡಾದಂತಹ ಕಾರಣ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಈ 21 ವರ್ಷದ ಯುವಕ ಅದು ಹೇಗೆ ಪ್ರಾಣ ಬಿಟ್ಟ, ಅದು ಹೇಗೆ ಉಸಿರು ಚೆಲ್ದ ಅನ್ನುವಂಥದ್ದು ಇದೆಯಲ್ಲ, ತೀರಾ ಆತಂಕಕ್ಕೆ ಈಡು ಮಾಡುವಂತಹ ವಿಚಾರ ಅದು. ರೋಗದ ಲಕ್ಷಣ ಯಾವುದೂ ಕೂಡ ಇಲ್ಲ. ರೋಗ ಲಕ್ಷಣ ಒಂದೇ ಒಂಚೂರಿಲ್ಲ. ಕೆಮ್ಮಿಲ್ಲ, ಶೀತ ಇಲ್ಲ, ಜ್ವರ ಇಲ್ಲ, ಮೈಕೈ ನೋವಿಲ್ಲ, ಇಲ್ಲಿ ಲೂಸ್ ಮೋಷನ್ ಇಲ್ಲ, ಅಥವಾ ಉಸಿರು ಕಮ್ಮಿ ಆಗುವಂಥದ್ದು, ಅಥವಾ ಆಮ್ಲಜನಕದ ಕೊರತೆ ಆಗುವಂಥದ್ದು, ಅಥವಾ ಉಸಿರಾಡೋದಕ್ಕೆ ಸಮಸ್ಯೆ ಆಗೋದು ಯಾವುದೂ ಇಲ್ಲ ರೀ. ಇಷ್ಟಾದರೂ ಕೂಡ 21 ವರ್ಷದ ಯುವಕ ಆಸ್ಪತ್ರೆಗೆ ದಾಖಲಾಗಿ ಸಾವನ್ನಪ್ತಾನೆ. ಬೆಳಗ್ಗೆ ಪಾಸಿಟಿವ್ ಇದೆ ಎನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಗಮನಿಸಬೇಕಿಲ್ಲಿ, ಬೆಳಗ್ಗೆ ಪಾಸಿಟಿವ್ ಇದೆ ಎನ್ನುವಂತಹ ವಿಚಾರ ಗೊತ್ತಾಗುತ್ತೆ, ಸಂಜೆ ಎಷ್ಟೊತ್ತಿಗೆ ಆಸ್ಪತ್ರೆಯಲ್ಲಿ ದಾಖಲಾಗಿ ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಅದೆಷ್ಟರ ಮಟ್ಟಿಗೆ ಈ ಕ್ರೂರಿ ಕೊರೋನಾ ಕತ್ತಿಸುತ್ತಾ ಇದೆ ಅಂತ ಹೇಳಿ. ಡ್ಯಾನ್ಸ್ ಮಾಸ್ಟರ್ ಆಗಿದ್ದಂತ 21 ವರ್ಷದ ಯುವಕ ಈತ. ಡ್ಯಾನ್ಸ್ ಮಾಸ್ಟರ್, ಬೆಂಗಳೂರಿನ CV ರಾಮನ್ ನಗರದ ನಿವಾಸಿ ಆಗಿದ್ದಂತಹ ಡ್ಯಾನ್ಸರ್ ಮಧು ಈತ. ಮಧು ಅನ್ನುವಂತ ವ್ಯಕ್ತಿ ಡ್ಯಾನ್ಸರ್ ಆಗಿರೋ ವ್ಯಕ್ತಿ, ತೀರಾ ಫಿಟ್ ಆಗಿದ್ದ, ತೀರಾ ಫೈನ್ ಆಗಿದ್ದ. ಮೇ 3ನೇ ತಾರೀಕಿನಂದು ಮಧುಗೆ ಕೊರೋನಾ ಪಾಸಿಟಿವ್ ಇರೋದು ದೃಢವಾಗಿತ್ತು. ಆದ್ರೆ ಡ್ಯಾನ್ಸರ್ ಮಧುಗೆ ಯಾವುದೇ ರೋಗ ಲಕ್ಷಣಗಳು ಇರಲಿಲ್ಲ.
ಇಲ್ಲಿ ಆತನಿಗೆ ಕೊರೋನಾ ಇದೆ ಅನ್ನುವಂಥದ್ದು ದೃಢಪಟ್ಟಿತ್ತೆ ವಿನಃ ಆ ರೀತಿಯಾದಂಥ ಯಾವ ರೋಗದ ಲಕ್ಷಣಗಳು ಕೂಡ ಆತನಿಗೆ ಇರಲಿಲ್ಲ. ಡ್ಯಾನ್ಸ್ ಮಾಸ್ಟರ್ ಆಗಿದ್ನಲ್ಲ, ತೀರಾ ಫಿಟ್ ಅಂಡ್ ಫೈನ್ ಆಗಿದ್ದ, ಯಾವುದು ರೋಗ ಲಕ್ಷಣ ಇಲ್ಲ ಅಂತ ಹೇಳಿ ಆರಾಮಾಗಿದ್ದ. ರೋಗ ಲಕ್ಷಣಗಳು ಇಲ್ಲದೆ ಇದ್ರು ಏಕಾಏಕಿಯಾಗಿ ಉಸಿರಾಟದ ಸಮಸ್ಯೆ ಶುರುವಾಗಿ 2-3 ಆಸ್ಪತ್ರೆ ಎಳೆದರೂ ಕೂಡ ಡ್ಯಾನ್ಸರ್ ಮಧುಗೆ ಬೆಡ್ ಸಿಕ್ಕಿರ್ಲಿಲ್ಲ. ಈ ಮಧು ಅನ್ನುವಂಥ ವ್ಯಕ್ತಿಗೆ ಬೆಡ್ ಸಿಕ್ಕಿರ್ಲಿಲ್ಲ. ಫಿಟ್ ಅಂಡ್ ಫೈನ್ ಆಗಿದ್ದ. ಆಲ್ ಆಫ್ ಅ ಸಡನ್ ಆತನಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ಳುತ್ತೆ. ಕ್ಷಣ ಕ್ಷಣಕ್ಕೂ ಮಧುಗೆ ಆಕ್ಸಿಜನ್ ಲೆವೆಲ್ ಕುಸಿಯುತ್ತಲೇ ಹೋಗುತ್ತೆ. ಮೇ 3ನೇ ತಾರೀಕಿನ ಸಂಜೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಧು ಕೊನೆಯುಸಿರೆಳಿತಾರೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಮೇ 3ನೇ ತಾರೀಕು ಅಂತ ಹೇಳಿದ್ರೆ ಯಾವತ್ತು ಕೊರೋನಾ ಇರೋದು ದೃಢಪಟ್ಟಿತ್ತೋ ಆವತ್ತಿನ ಸಂಜೆನೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಡ್ಯಾನ್ಸರ್ ಮಧು ಮೃತಪಡ್ತಾರೆ. ಗಮನಿಸ್ತಾ ಇದ್ದೀವಿ ಎಷ್ಟೊಂದು ಆಕ್ಟಿವ್ ಆಗಿರುವಂತಹ, ಎಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿರುವಂತಹ ವ್ಯಕ್ತಿಯ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಈ ವ್ಯಕ್ತಿ ಕೊರೋನಾ ಅನ್ನುವಂಥ ಹೆಮ್ಮಾರಿಗೆ ಬಲಿಯಾಗಿದ್ದಾನೆ. ಇದಾ ವರ್ಷಾನ್ಗಟ್ಲೆ ಹಳೆ ವಿಡಿಯೋ ಅಲ್ಲ, ಈ ಕೊರೋನಾ ಬರೋದಕ್ಕಿಂತ ಮುಂಚಿತವಾಗಿನ ದೃಶ್ಯಾವಳಿ ಇದು. ಆತ ಅಷ್ಟೊಂದು ಫಿಟ್ ಅಂಡ್ ಫೈನ್ ಆಗಿದ್ದ, ಡ್ಯಾನ್ಸ್ ಮಾಡ್ತಾ ಇದ್ದ, ಹಾಡು ಹೇಳ್ತಾ ಇದ್ದ, ಕುಣಿತಾ ಇದ್ದ, ಕುಪ್ಪಳಿಸ್ತಾ ಇದ್ದ, ಸಂತೋಷದಿಂದ ಓಡಾಡ್ತಾ ಇದ್ದ. ಕೊರೋನಾ ಇದೆ ಅನ್ನೋದು ದೃಢಪಟ್ಟಿದ್ರು ಕೂಡ ಆತನಿಗೆ ಏನೂ ಆಗಿರಲಿಲ್ಲ, ಗುಣಲಕ್ಷಣ ಇರಲಿಲ್ಲ, ಆತನಿಗೆ ಸಮಸ್ಯೆ ಆಗಿರಲಿಲ್ಲ, ಏನು ಅಂದರೆ ಏನೂ ಕಾಣಿಸ್ಕೊಂಡಿರಲಿಲ್ಲ. ಆದರೆ ಸಡನ್ ಆಗಿ ಆತನಿಗೆ ಉಸಿರಾಟದ ತೊಂದರೆ ಶುರುವಾಗುತ್ತೆ. ಆಸ್ಪತ್ರೆಗೆ ಅಲಿಯುವಂಥ ಸಂದರ್ಭದಲ್ಲಿ 2 ಆಸ್ಪತ್ರೆಗೆ ಹೋಗಿರ್ತಾರೆ. ಹೋಗಿ ಇನ್ನೇನು ಬೆಡ್ ಸಿಕ್ತು ಅಂಥೇಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾನೆ. ಆವತ್ತಿನ ಸಂಜೆನೆ ಈ ವ್ಯಕ್ತಿ ಮೃತಪಡ್ತಾನೆ, ಯುವಕ ಮೃತಪಡ್ತಾನೆ. ಅಂದರೆ ಇದಕ್ಕೆ ಕಾರಣ ಆಗಿರೋದು ಆ ಮಹಾಮಾರಿ. ಅದು ಹೇಗೆ ಉಸಿರನ್ನು ನಿಲ್ಲಿಸ್ತಾ ಇದೆ ಅನ್ನುವಂಥ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀವಿ. ಇಂಥದ್ದೊಂದು ಉಸಿರು ನಿಲ್ಲಿಸುವಂಥ ಈ ಪ್ರಕ್ರಿಯೆ ಇದೆಯಲ್ಲ, ಉಸಿರು ನಿಲ್ಲುವಂಥ ಪ್ರಕ್ರಿಯೆ, ಇದಕ್ಕೆ ಒಂದು ಹೆಸರಿದೆ. ಆ ಹೆಸರನ್ನು ಕೂಡ ಹೇಳ್ತಾ ಹೋಗ್ತೀವಿ. ಅದು ಹೇಗೆ ಜನ ಏನೂ ಗುಣಲಕ್ಷಣ ಇಲ್ಲದೆ ಹೋದರೂ ಕೊರೋನಾಗೆ ಬಲಿಯಾಗ್ತಾ ಇದ್ದಾರೆ, ಕೊರೋನಾ ಅನ್ನುವಂಥ ಮಹಾಮಾರಿಗೆ ಅದು ಹೇಗೆ ಸಾವನ್ನಪ್ತಾ ಇದ್ದಾರೆ ಎನ್ನುವಂಥ ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಷ್ಟು ಆಕ್ಟಿವ್ ಆಗಿರುವಂಥ ಯುವಕ, ಆಕ್ಟಿವ್ ಆಗಿದ್ದಂಥವ, ಡ್ಯಾನ್ಸ್ ಮಾಡ್ತಾ ಇದ್ದ, ಹಾಡು ಹೇಳ್ತಾ ಇದ್ದ, ಕುಣಿತಾ ಇದ್ದ, ಕುಪ್ಪಳಿಸ್ತಾ ಇದ್ದ. ಆವತ್ತೇ ಆತನಿಗೆ ಪಾಸಿಟಿವ್ ಇರೋ ದೃಢಪಟ್ಟಿತ್ತು. ಇಲ್ಲಿ ಗಮನಿಸಬೇಕಾಗಿರೋದು ಆತನಿಗೆ ಪಾಸಿಟಿವ್ ಇದೆ ಅನ್ನೋದು ದೃಢಪಟ್ಟಂಥ ದಿನದಿಂದ ಹಿಂದಿನ ದಿನದವರೆಗೂ ಯಾವುದೇ ಲಕ್ಷಣ ಇರಲಿಲ್ಲ, ಒಂಚೂರು ಲಕ್ಷಣ ಇರಲಿಲ್ಲ ಆತನಿಗೆ. ಆದರೆ ಲಕ್ಷಣ ಇಲ್ಲದೆ ಇದ್ದಂಥ ವ್ಯಕ್ತಿಯು ಕೂಡ ಉಸಿರಾಟದ ತೊಂದರೆಯಿಂದಾಗಿ ಸಾವನ್ನಪ್ತಾರೆ. ಈ ಮೃತಪಟ್ಟಿರುವಂಥ ಮಧು ಅವರ ಸಹೋದರ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನಾಗಿತ್ತು ಅಂತ ಮಧು ಅವರಿಗೆ ಎಕ್ಸಾಕ್ಟ್ ಆಗಿ ಪಾಸಿಟಿವ್ ಬಂದ ದಿನನೇ ಅವರು ತೀರ್ಕೊಂಡ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಿದೆಯಲ್ಲ, ನಿಜವಾಗ್ಲೂ ಆಕ್ಟಿವ್ ಆಗಿದ್ದಂಥ ವ್ಯಕ್ತಿ ಮಧು, ಏನಾಗಿತ್ತು ಸರ್ ಆತನಿಗೆ? ಸರ್ ಅವ್ರಿಗೆ ಆಕ್ಟಿವ್ ಆಗೇ ಇದ್ದ ಸರ್, ಚೆನ್ನಾಗೇ ಇದ್ದ. ಒಳಗಡೆ ಕರ್ಕೊಂಡು ಹೋದಾಗ ಅಡ್ಮಿಟ್ ಮಾಡ್ಕೊಂಡ್ರು. ಅಡ್ಮಿಟ್ ಮಾಡ್ಕೊಂಡಿದ್ದೆ, ಅವರು ಕ್ಲೀನ್ ಆಗಿ ನಮ್ಮನ್ನ ಒಳಗಡೆ ಬಿಟ್ಟಿಲ್ಲ. ಏನು ಎತ್ತ ಅಂತ ಕೇಳೋಣ ಅನ್ಕೊಂಡ್ರೆ ಅವರು ಏನು ಹೇಳ್ತಾ ಇಲ್ಲ. ನಾರ್ಮಲ್ ಆಗಿ ಅವ್ರ ಬಿಲ್ಲಿಂಗ್ಗಳು ಜಾಸ್ತಿ ತಗೊಂಡು ಈ ಐಟಮ್ ತಗೊಂಬನ್ನಿ, ಈ ಐಟಮ್ ತಗೊಂಬನ್ನಿ ಅಂತ ಅಂದ್ಬಿಟ್ಟು ಕಳ್ಸಿದ್ರು. ಅದಾದ್ಮೇಲೆ ಈ ಉಸಿರಾಟ ತೊಂದರೆ ಸ್ಟಾರ್ಟ್ ಆಯ್ತಾ ಇಮಿಡಿಯೇಟ್ ಆಗಿ? ಇಮಿಡಿಯೇಟ್ ಆಗಿ ಏನು ಉಸಿರಾಟ ತೊಂದರೆ ಏನು ಇಲ್ಲ ಸರ್, ಅಷ್ಟೊಂದು ನಾರ್ಮಲ್ ಆಗಿ ಸುಸ್ತು ಅಂತ ಅನ್ಕೊಂಡಿದ್ದ. ಆದ್ರಿಂದ ಅವನು ಒಳಗಡೆ ಹೋದಾಗ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದ, ವಿಜಯ್ ಅನ್ಕೊಂಡ್ ಮಾತಾಡ್ತಾ ಇದ್ದ. ನಾರ್ಮಲ್ ಆಗಿ ಮಾತಾಡ್ಸ್ಕೊಂಡೇ ಇದ್ದ. ಅದಾದ್ಮೇಲೆ ಕೊರೋನಾ ಪಾಸಿಟಿವ್ ಅಂತ ಅಂದಿದ ತಕ್ಷಣ ಇಮಿಡಿಯೇಟ್ಲಿ ಹಂಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾನೆ ಇದ್ರು ಸರ್. ಏನು ಅಂತ ಇನ್ನೊಂದು ಚೆಕ್ ಮಾಡೋದು ಏನು ಮಾಡಿಲ್ಲ ಸರ್. ಐಟಮ್ ಎಲ್ಲ ತರಿಸ್ಕೊಂಡ್ರು ಒಂದು ವೈದ್ಯವ್ಯ ಹಾಸ್ಪಿಟಲ್ ಅಲ್ಲಿ. ಎಷ್ಟು ವರ್ಷ ವಯಸ್ಸು ಇವರಿಗೆ? 21 ವರ್ಷ 23 ವರ್ಷನ ವಯಸ್ಸು ಸರ್? 21 ಸರ್. 21 ವರ್ಷ ವಯಸ್ಸು. ಹೌದು ಸರ್. ಓಕೆ. ಅಲ್ಲ, ಇಷ್ಟೆಲ್ಲ ಆಕ್ಟಿವ್ ಆಗಿದ್ದಂತ ಹುಡುಗ ಏಕಾಏಕಿ ಸತ್ತೋಗ್ತಾನೆ ಅಂತ ಹೇಳಿದ್ರೆ ನಂಬೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅವ್ರು ಚೆಕ್ ಮಾಡಿಲ್ಲ ಸರ್ ಕ್ಲೀನ್ ಆಗಿ. ಬಟ್ ಅವ್ರು ಏನ್ ಮಾಡಿದಾರೆ ಅಂತ. ಬಟ್ ನೀವು ಮನೆಯಲ್ಲಿ ಏನಾದ್ರು ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಏನು ಎತ್ತ ಅಂತ ಚೆಕ್ ಮಾಡ್ತಾ ಇದ್ರಾ ಸರ್? ಮನೇಲೆಲ್ಲ ಕರೆಕ್ಟ್ ಆಗೇ ಇದ್ದೆ ಸರ್. ಒಂದ್ ಸ್ವಲ್ಪ ಓಡಾಡ್ಕೊಂಡೇ ಇದ್ದ ಇಲ್ಲಿಂದ. ಬಟ್ ನಿಮ್ಮ ಮನೇಲಿ ನೀವೇನು ಆಕ್ಸಿಮೀಟರ್ ಹಾಕಿ ಅಥವಾ ಅದೇನ್ ಚೆಕ್ ಮಾಡಿರ್ಲಿಲ್ಲ ಆಕ್ಸಿಜನ್ ಎಷ್ಟಿದೆ ಅಂತ ಹೇಳಿ? ಆ ತರ ಪಾಸಿಟಿವ್ ಇದೆ ಅಂತ ನನಗೆ ಗೊತ್ತಿಲ್ಲ ಸರ್ ಅವನ್ಗೆ. ಓಕೆ. ಅಂದ್ರೆ ನಾವ್ ಕರ್ಕೊಂಬಂದ್ರಿ ಅವನ್ನ ಹಾಸ್ಪಿಟಲ್, ಅವನೇ ಬಂದಿದ್ದ. ಅಲ್ಲಿಂದ ಬರ್ಬೇಕಾದ್ರೆ ಮಾತ್ರ ಅವ್ನು ಬಂದಿಲ್ಲ ಸರ್. ಓಕೆ ಥ್ಯಾಂಕ್ ಯು ವಿಜಯ್ ಅವರೇ, ಟಿವಿನ ಜೊತೆ ಮಾತನಾಡಿದ್ದಕ್ಕೆ. ಇಲ್ಲಿ ಗಮನಿಸ್ತಾ ಇರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಎಲ್ಲವೂ ಚೆನ್ನಾಗಿದ್ದಂಥ ವ್ಯಕ್ತಿ ಆಲ್ ಆಫ್ ಅ ಸಡನ್ ಸತ್ತೋದ ಅಂತ ಹೇಳಿ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಕ್ಟಿವ್ ಆಗಿದ್ದ, ಕೊರೋನಾ ಪಾಸಿಟಿವ್ ಅಂತ ಹೇಳಿ ಗೊತ್ತಾಯ್ತು. ತದನಂತರದಲ್ಲಿ ಸಂಜೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇದಾದ ನಂತರದಲ್ಲಿ ಸತ್ತೇ ಹೋದ ಅನ್ನುವಂಥ ಮಾಹಿತಿಯನ್ನ ಆತನ ಸಹೋದರ ಕೊಡ್ತಾ ಇದ್ರು. ಇಂಥದ್ದೊಂದು ಘಟನೆಗಳು ಒಂದಲ್ಲ ಎರಡಲ್ಲ
ಹತ್ತಾರಾಗಿದ್ದಾವೆ. ಅದರಲ್ಲಿರುವಂಥ ಕೆಲವೊಂದಷ್ಟು ಘಟನೆಗಳನ್ನು ಅಥವಾ ಅದರಲ್ಲಿರುವಂಥ ಕೆಲವೊಂದಷ್ಟು ಕೇಸ್ ಸ್ಟಡಿಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದು ಹೇಗೆ ಉಸಿರು ಚೆಲ್ಲೋದಕ್ಕೆ ಕಾರಣ ಆಗ್ತಾ ಇದೆ ಈ ಕೊರೋನಾ. ಮನೇಲಿದ್ದೇನೆ, ಕೊರೋನಾ ಬರಲ್ಲ ಅನ್ನೋರು ಈ ಸ್ಟೋರಿಯನ್ನು ನೋಡಲೇಬೇಕು. ಮನೆಯಲ್ಲಿದ್ದೀವಿ, ಸೇಫ್ ಆಗಿದ್ದೀವಿ, ವರ್ಷಾನ್ಗಟ್ಲೆ ಮನೆಯಲ್ಲೇ ಕೂತು ಕೆಲಸ ಮಾಡ್ತಾ ಇದ್ದೀವಿ, ಹೊರಗಡೆ ಎಲ್ಲೂ ಹೋಗಿಲ್ಲ ಅಂತೇಳಿ ನಮಗೆ ಕೊರೋನಾ ಬರಲ್ಲ ಅಂತೇಳಿ ಯಾರಾದರೂ ಅನ್ಕೊಂಡಿದ್ರೆ ಅವ್ರು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು. 1 ವರ್ಷದಿಂದ ಮನೆಯಲ್ಲೇ ಇದ್ದಂಥ ಮಹಿಳೆಯ ಜೀವಕ್ಕಿಂತ ಕಿಲ್ಲರ್. 1 ವರ್ಷದಿಂದ ಮಹಿಳೆ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು, ನೆಗಡಿ ಇಲ್ಲ, ಕೆಮ್ಮಿಲ್ಲ, ಜ್ವರ ಇಲ್ಲ, ಏಕಾಏಕಿ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ. ಈ ಮನೆಯಲ್ಲಿದ್ದೇನೆ, ಕೊರೋನಾ ಬರೋಲ್ಲ ಅಂತೇಳಿ ಯಾರಾದರೂ ಅನ್ಕೊಂಡಿದ್ರೆ ಅಥವಾ ಎಲ್ಲೋ ಒಂದು ಕಡೆಗೆ ಸೇಫ್ ಆಗಿದ್ದೀವಿ ಅಂತೇಳಿ ಅನ್ಕೊಂಡಂಥವ್ರನ್ನು ಕೂಡ ಈ ಕೊರೋನಾ ಬಿಡ್ತಾ ಇಲ್ಲ. ಉಸಿರು ಚೆಲ್ಲಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದೆ ಅಥವಾ ಈ ಕ್ರೂರಿ ಕೊರೋನಾಗೆ ಬಲಿಯಾಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆಯಲ್ಲ, ಇದು ತೀರಾ ಕಳವಳ ಉಂಟು ಮಾಡುವಂಥ ವಿಚಾರ ಇದು. 1 ವರ್ಷದಿಂದ ಮನೆಯಲ್ಲೇ ಇದ್ದು ಮನೆಯಲ್ಲೇ ಕೆಲಸ ನಿರ್ವಹಿಸ್ತಾ ಇದ್ದಂಥ ಯುವತಿಯೊಬ್ರು ಆಲ್ ಆಫ್ ಅ ಸಡನ್ ಉಸಿರಾಟದ ಸಮಸ್ಯೆ ಆಗಿ ಸತ್ತೋಗ್ತಾರೆ ಅಂತ ಹೇಳಿದ್ರೆ ಇದರ ಡೇಂಜರಸ್ ಎಷ್ಟರ ಮಟ್ಟಿಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 1 ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ನಲ್ಲಿದ್ದಂಥ ಮಹಿಳೆ ಬಲಿಯಾಗಿದ್ದಾರೆ. 1 ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ನಲ್ಲಿದ್ರು. 33 ವರ್ಷದ ಮಹಿಳೆಗೆ ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳೇ ಇರಲಿಲ್ಲ. ಈ ರೋಗದ ಲಕ್ಷಣಗಳೇ ಇರಲಿಲ್ಲ 33 ವರ್ಷದ ಮಹಿಳೆಗೆ. ಮನೆಯಲ್ಲಿರುವಾಗಲೇ ಏಕಾಏಕಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿದೆ. ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆ ಕಾಣ್ಕೊಂಡಿದೆ. ರಾಮಮೂರ್ತಿ ನಗರದಿಂದ ಹೆಬ್ಬಾಳದ ಆಸ್ಪತ್ರೆಗೆ ಬಂದಿದ್ದಂಥ ಮಹಿಳೆ MRಗೆ ಉಸಿರೇ ಟಾರ್ಗೆಟ್. ಇಲ್ಲಿ ಹೆಬ್ಬಾಳದ ಆಸ್ಟರ್ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ನರಳಾಡಿದ್ದಾಳೆ. ಯಾವಾಗ ಉಸಿರಾಟದ ಸಮಸ್ಯೆ ಶುರುವಾಯಿತೋ ಸಡನ್ ಆಗಿ ಆಸ್ಪತ್ರೆಗೆ ಹೆಬ್ಬಾಳದಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಆಸ್ಪತ್ರೆಯ ಮುಂಭಾಗ ವೀಲ್ ಚೇರ್ನಲ್ಲೇ ನರಳಾಡಿ ಪ್ರಾಣ ಬಿಟ್ಟಿದ್ದಾಳೆ ಮಹಿಳೆ. 33 ವರ್ಷದ ಯುವತಿಯವರು 1 ವರ್ಷದಿಂದ ವರ್ಕ್ ಫ್ರಮ್ ಹೋಮ್ ನಲ್ಲಿದ್ರು. ವರ್ಕ್ ಫ್ರಮ್ ಹೋಮ್ ನಲ್ಲಿದ್ದಂಥ ಮಹಿಳೆ ಆಲ್ ಆಫ್ ಅ ಸಡನ್ ಉಸಿರು ನಿಲ್ಲಿಸಬೇಕು ಅಂತ ಹೇಳಿದ್ರೆ ತೀರಾ ಕಳವಳ ವ್ಯಕ್ತಪಡಿಸುವಂಥ ಅಂಶ ಇದು. ಯಾಕೆಂದ್ರೆ ಗಮನಿಸ್ತಾ ಇದ್ವಿ ಅದೆಷ್ಟರ ಮಟ್ಟಿಗೆ ಯುವಕರೇ ಇದಕ್ಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅಥವಾ ಯುವಕರು ಎಲ್ಲೋ ಒಂದು ಕಡೆಗೆ ನಮಗೇನೂ ಆಗೋದಿಲ್ಲ, ನಮ್ಗೆ ಯಾವುದು ಸಮಸ್ಯೆ ಬರೋದಿಲ್ಲ, ನಾವು ಗಟ್ಟಿಮುಟ್ಟಾಗಿದ್ದೀವಿ, ನನಗೆ ನೆಗಡಿ ಇದೆಯಾ, ನನಗೇನು ಜ್ವರ ಇದೆಯಾ, ನನಗೇನು ಮೈಕೈ ನೋವಿದೆಯಾ, ನನಗೇನಾದರೂ ಕೆಮ್ಮಿದೆಯೇನ್ರಿ, ನನಗೇನು ಅಂದರೆ ಏನೂ ಇಲ್ಲ, ಕೊರೋನಾ ಪಾಸಿಟಿವ್ ಇದೆ, ಏನೂ ಆಗೋದಿಲ್ಲ ಅಂತೇಳಿ ನಿರ್ಲಕ್ಷ್ಯ ವಹಿಸಿದ್ರೆ ಅಥವಾ ಏನೂ ಆಗೋದಿಲ್ಲ ಅಂತೇಳಿ ಸುಮ್ಮನೆ ಮನೆಯಲ್ಲಿ ಕೂತರೂ ಕೂಡ ಈ ಕೊರೋನಾ ಪ್ರಾಣ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಚ್ಚರಿಕೆ ವಹಿಸಬೇಕು. ಎಚ್ಚರಿಕೆ ಅನ್ನೋದಕ್ಕಿಂತ ಮುನ್ನೆಚ್ಚರಿಕೆ ವಹಿಸಬೇಕಾದಂಥ ತೀರಾ ಸಂದಿಗ್ಧ ಸ್ಥಿತಿಗೆ ಬಂದು ನಾವು ತಲುಪಿದ್ದೀವಿ. ಇಲ್ಲಿ ಕೇಸ್ ಸ್ಟಡಿಗಳನ್ನು ಒಂದೊಂದಾಗಿ ತೋರಿಸ್ತಾ ಇದ್ವಿ. ಈ ಕೇಸ್ ಸ್ಟಡಿಗಳನ್ನು ಗಮನಿಸ್ತಾ ಹೋದ್ರೆ ಅಥವಾ ಆಗಿರುವಂಥ ಈ ಘಟನಾವಳಿಗಳನ್ನು ಗಮನಿಸ್ತಾ ಹೋದ್ರೆ ಎಲ್ಲ ಒಂದು ಕಡೆಗೆ ಸೇಫ್ ಆಗಿದ್ದೀವಿ ಅಂತೇಳಿ ಅನ್ಕೊಳ್ಳೋದು ಕೂಡ ತೀರಾ ಸಾಧ್ಯ ಇಲ್ವಾ ಅಂತೇಳಿ ಉಸಿರಾಟದ ಸಮಸ್ಯೆಯಿಂದ ವೀಲ್ ಚೇರ್ನಲ್ಲೇ ಸಾವನ್ನಪ್ಪಿದ್ದಾರೆ. ಗಟ್ಟಿಮುಟ್ಟಾಗಿದ್ದಂಥ ಮಹಿಳೆ ಉಸಿರಾಟದ ಸಮಸ್ಯೆಗೆ ಬಲಿಯಾಗಿದ್ದಾರೆ. ಉಸಿರಾಟದ ಸಮಸ್ಯೆಗೆ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ 33 ವರ್ಷದ ಮಹಿಳೆ ಕೊನೆಯುಸಿರೆಳೆದಿದ್ದಾರೆ. ಉಸಿರಾಟದ ಸಮಸ್ಯೆಗೆ ವೀಲ್ ಚೇರ್ನಲ್ಲೇ ಬಲಿಯಾಗಿದ್ದಾರೆ. ಮೇ 5ನೇ ತಾರೀಕಿನಂದು ಮೃತಪಟ್ಟಿರುವಂಥ 33 ವರ್ಷದ ಮಹಿಳೆ ಗಾಯತ್ರಿ. 33 ವರ್ಷದ ಮಹಿಳೆಯವರು ಗಾಯತ್ರಿ ಎನ್ನುವಂಥ ಮಹಿಳೆ 33 ವರ್ಷ ಪತ್ನಿ ಗಾಯತ್ರಿ ಕಳೆದುಕೊಂಡು ಪತಿ ಸತ್ಯನಾರಾಯಣ ಕಣ್ಣೀರಿಡ್ತಾ ಇದ್ದಾರೆ. ಚೆನ್ನಾಗಿದ್ದಂಥ ಪತ್ನಿ, ಓಡಾಡ್ಕೊಂಡಿದ್ದಂಥ ಪತ್ನಿ, ಕೊರೋನಾ ದೃಢಪಟ್ಟರೂ ಕೂಡ ಗಟ್ಟಿಮುಟ್ಟಾಗಿದ್ದಂಥ ಪತ್ನಿ, ಯಾವುದೇ ಕೊರೋನಾದ ಲಕ್ಷಣಗಳು ಇಲ್ಲದೆ ಇದ್ದಂಥ ಹೆಂಡತಿ ಏಕಾಏಕಿ ಕೊರೋನಾಗೆ ಬಲಿಯಾಗ್ತಾರೆ, ಏಕಾಏಕಿ ಕೊರೋನಾಗೆ ಸತ್ತೋಗ್ತಾರೆ ಅಂತ ಹೇಳಿದ್ರೆ ತೀರಾ ಕಳವಳ ವ್ಯಕ್ತಪಡಿಸುವಂಥ ಅಂಶ ಇದು. ಏಕಾಏಕಿ ಉಸಿರಾಟದ ಸಮಸ್ಯೆ ಶುರುವಾಗುತ್ತೆ. ಆಶ್ರಯ ಆಸ್ಪತ್ರೆ ಕರೆದೊಯ್ದೆ ದಾಖಲಿಸಿಕೊಳ್ಳಿಲ್ಲ. ಇದಾದ ನಂತರದಲ್ಲಿ ಮಹಿಳೆ ವೀಲ್ ಚೇರ್ನಲ್ಲೇ ನರಳಿ ಪ್ರಾಣ ಬಿಟ್ರು. ಆಸ್ಪತ್ರೆಯ ಹೊರಗಡೆಯ ವೀಲ್ ಚೇರ್ನಲ್ಲೇ ನನ್ನ ಹೆಂಡತಿನ ಕೂರಿಸಿದ್ದೆ ಸಾರ್, ಆದರೆ ಉಸಿರಾಟದ ಸಮಸ್ಯೆಯಿಂದ ವೀಲ್ ಚೇರ್ನಲ್ಲಿ ಜೀವ ಬಿಟ್ರು ಅಂತೇಳಿ ಪಾಪ ಪತಿ ಹೇಳ್ತಾನಲ್ಲ. ಇಂಥ ಘಟನೆಗಳು ಒಂದಲ್ಲ ಎರಡಲ್ಲ 10 ನಡೆದು ಹೋಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. 33 ವರ್ಷದ ಮಹಿಳೆ ಗಾಯತ್ರಿ ಎನ್ನುವಂಥ ಮಹಿಳೆ ಸಾವನ್ನಪ್ಪಿರುವಂಥ ಮಹಿಳೆಯ ದೃಶ್ಯಾವಳಿ ನೋಡ್ತಾ ಇದ್ದೀವಿ. ಇಂಥ ಅದೆಷ್ಟೋ ಯುವಕರೇ ಟಾರ್ಗೆಟ್ ಆಗಿ ಹೋಗಿದ್ದಾರೆ. ಅದೆಷ್ಟೋ ಯುವಕರೇ ಗಟ್ಟಿಮುಟ್ಟಾಗಿದ್ದೀವಿ ಅಂತ ಹೇಳಿದಂಥವರೇ ಪ್ರಾಣ ಕಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಅದೇ ಕಿಲ್ಲರ್ ಕೊರೋನಾ. ಜೊತೆಗೆ ಅದರಿಂದ ಉಂಟಾಗುವಂಥ ಒಂದಷ್ಟು ಆರೋಗ್ಯದ ಮೇಲಿನ ದುಷ್ಪರಿಣಾಮ ಇದೆಯಲ್ಲ, ಅದು ಎಲ್ಲ ಸೇರಿಸಿ ಈ ರೀತಿಯಾಗಿ ಜನರ ಜೀವ ಹಿಂಡ್ತಾ ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಬೆಂಗಳೂರಲ್ಲಿ 33 ವರ್ಷದ ಮಹಿಳೆ ಕೊನೆಯುಸಿರೆಳೆದಂಥ ಕೇಸ್ ಸ್ಟಡಿಯನ್ನು ಗಮನಿಸ್ತಾ ಇದ್ದೀವಿ. ತೀರಾ ಯಾಕೆ ಅಂತ ಹೇಳಿದ್ರೆ 1 ವರ್ಷ ವರ್ಕ್ ಫ್ರಮ್ ಹೋಮ್ನಲ್ಲಿದ್ದಂಥ ಮಹಿಳೆ ಹೊರಗಡೆ ಬಂದಿರಲಿಲ್ಲ, ಓಡಾಡಿರಲಿಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು ಅಂತೇಳಿ ಮನೇಲಿದ್ದಂಥ ಮಹಿಳೆ. ಆದರೆ ಏನಾಗಿದೆ ಗಮನಿಸ್ತಾ ಇದ್ದೀವಿ, ಉಸಿರಾಟದ ಸಮಸ್ಯೆ ಶುರುವಾಗಿ ಸಾವನ್ನಪ್ಪಿದ್ದಾರೆ.
ಇದು ತೀರಾ ಕಳವಳ ವ್ಯಕ್ತಪಡಿಸಬೇಕಾಗಿರುವಂಥ ತೀರಾ ಸಂಕಷ್ಟಕ್ಕೆ ಸಿಲುಕಿಸಿರುವಂಥ ದೃಶ್ಯಾವಳಿಗಳಿವು. ಯಾಕೆಂದರೆ ಎಲ್ಲವೂ ಚೆನ್ನಾಗಿರುವಂಥವ್ರು ಆಲ್ ಆಫ್ ಅ ಸಡನ್ ಸತ್ತೋಗ್ತಾರೆ ಅಂತ ಹೇಳಿದ್ರೆ ಅದು ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ ಭಯ ಹುಟ್ಟುತ್ತೆ, ಏನಾಗ್ತಿದೆ ಅಂತೇಳಿ. ಡಾಕ್ಟರ್ ಚೇತನ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಶ್ವಾಸಕೋಶ ತಜ್ಞರು, ಸಾಕಷ್ಟು ಇಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರುವಂಥವ್ರು. ಈ ರೀತಿಯಾಗಿ ಆಲ್ ಆಫ್ ಅ ಸಡನ್ ಕೊನೆ ಮೂಮೆಂಟ್ನಲ್ಲಿ ಬಂದು ಆಸ್ಪತ್ರೆಗೆ ದಾಖಲಾಗಿ ಬಚಾವಾದವರ ಕಥೆ ಕೂಡ ನಿಮ್ಗೆ ತೋರಿಸ್ತೀವಿ ಮುಂದಿನ ಹಂತದಲ್ಲಿ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ, ನೀವು ಪದೇ ಪದೇ ಹೇಳ್ತಾ ಇದ್ರಿ ರೋಗ ಲಕ್ಷಣ ಇದ್ರೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ವೈದ್ಯರನ್ನ ಭೇಟಿಯಾಗಿ, ರೋಗ ಲಕ್ಷಣ ಇದ್ದಂಥ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇಲ್ಲ, ಆಸ್ಪತ್ರೆಯಲ್ಲಿ ವೈದ್ಯರನ್ನ ಭೇಟಿಯಾಗಿ ಮೆಡಿಸಿನ್ ತಗೊಳ್ಳಿ, ಜೊತೆಗೆ ಪಲ್ಸ್ ಆಕ್ಸಿಮೀಟರ್ನ ಬಳಸಿ ಅಂತೇಳಿ. ಪಲ್ಸ್ ಆಕ್ಸಿಮೀಟರ್ ಬಳಸೋದಕ್ಕೆ ಸಾಧ್ಯ ಆಗದೆ ಅಥವಾ ಬಳಸದೇನೆ ಇಲ್ಲಿ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕಳವಳ ವ್ಯಕ್ತಪಡಿಸಬೇಕಾಗುತ್ತೆ ಇದಕ್ಕೆ. ಹೌದು ಆನಂದ್, ಅದಕ್ಕೆ ನಾನು ಒಂಥರ ಮಿಷನ್ ರೀತಿನಲ್ಲಿ ನಾನು ತೊಗೊಂಬಂದಿರೋದು ಜುಲೈ ಆಗಸ್ಟಿಂದ ಪಲ್ಸ್ ಆಕ್ಸಿಮೀಟರ್ ಬಗ್ಗೆ. ಯಾಕಂದರೆ ಇದೆಲ್ಲ ನೋಡಿದ್ದೀವಿ ನಾವು, ಹ್ಯಾಪಿ ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಓಡಾಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗೇ ಇರ್ತಾರೆ, ಸಡನ್ನಾಗಿ ಸಿಮ್ಟಮ್ಸ್ ಬರುತ್ತೆ. ಆ್ಯಕ್ಚುಲಿ ಈ ಪೇಷಂಟ್ಸ್ಗೆಲ್ಲ ನೀವು ಸರಿಯಾದ ಹಿಸ್ಟ್ರಿ ತೊಗೊಂಡ್ರೆ ತುಂಬ ಪೇಷಂಟ್ಸು ಸರಿಯಾದ ಹಿಸ್ಟ್ರಿ ಕೊಡೋಲ್ಲ. ಈಗ ನೀವೇನು ವಿಜಯ್ ಅದು ಹೇಳಿದ್ರಿ ಡ್ಯಾನ್ಸರ್ ಎಲ್ಲ, ಅವ್ರಿಗೆ ಬಂದಿರುತ್ತೆ ಒಂದು ದಿವಸ ಜ್ವರನೋ ಕೆಮ್ಮು ಏನೋ ಬಂದು ನಂತರ ಅದು ಎಸಿಮ್ಟಮೆಟಿಕ್ ಆಗೇ ಇರ್ತಾರೆ. ಸೊ ಅವನು ಏನು ಅನ್ಕೋತಾನೆ, ನಾನು ಹೆಂಗಿದ್ದೀನಿ, ನನಗೇನಿಲ್ಲ, ಇದು ಸುಮ್ಮನೆ ಒಂದು ಜ್ವರ ಬಂತು ಅಂದ್ಕೊಂಡು ನೆಗ್ಲೆಕ್ಟ್ ಮಾಡ್ತಾನೆ. ಮತ್ತು ಪಲ್ಸ್ ಆಕ್ಸಿಮೀಟರ್ ಅಂದರೆ ಏನು ಅಂತ ಗೊತ್ತಿಲ್ಲ ಇವತ್ತವರೆಗೂ ಇವನ್ ಐ ಆಮ್ ಸ್ಪೀಕಿಂಗ್ ಅಟ್ ದಿಸ್ ಮೂಮೆಂಟ್ ಇನ್ನೂ ಒಂದು 70% ಜನಕ್ಕೆ ಗೊತ್ತಿಲ್ಲ ಅಂತಾನೆ ನನ್ನ ಭಾವನೆ ಕರ್ನಾಟಕದಲ್ಲಿ. ಸೊ ಅವ್ರಿಗೆಲ್ಲ ಆಬ್ವಿಯಸ್ಲಿ ಅವ್ರಿಗೇನಂದರೆ ತುಂಬ ಕುತ್ತಿಗೆಗೆ ಬಂದಾಗಲೇ ಅದು ಸಮಸ್ಯೆ ಅಂತ ಗೊತ್ತಾಗೋದು. ಆಮೇಲೆ ಆಸ್ಪತ್ರೆಗೆ ಬರ್ತಾರೆ, ಯಾವಾಗ ತುಂಬ ಶಾರ್ಟ್ನೆಸ್ ಆಫ್ ಬ್ರೆತ್ ಬಂದಾಗ ಬರ್ತಾರೆ. ಅವಾಗ ಅವ್ರು ಸ್ಯಾಚುರೇಷನ್ ಚೆಕ್ ಮಾಡಿದ್ರೆ 67, 70 ಈ ಥರ ಬರುತ್ತೆ. ಸೊ ಈವನ್ ಆ ಟೆಕ್ಕಿ ಮಹಿಳೆನೂ ಅಷ್ಟೇ, ನಾನು ಮನೇಲಿ ಒಬ್ಬಳೇ ಇದ್ದೀನಿ, ನನಗೇನು ಕೊರೋನಾ ಬರುತ್ತೆ. ಸೊ ಶಿ ಕಾಂಟ್ ಥಿಂಕ್ ಅಬೌಟ್ ದ್ಯಾಟ್ ಅವ್ರ ಹಸ್ಬೆಂಡಿಂದನೇ ಬಂದಿರ್ಬೋದು, ಎಸಿಮ್ಟಮೆಟಿಕ್ ಸ್ಪ್ರೆಡ್ ಆಗಿರ್ಬೋದು, ಮನೆಗೆ ಹಾಲು ಹಾಕೋರು ಬಂದಿರ್ಬೋದು, ಪೇಪರ್ ಹಾಕೋರು ಬಂದಿರ್ಬೋದು, ನೆಂಟರಿಂದ ಬಂದಿರ್ಬೋದು, ಪಕ್ಕದ ಮನೆಯಿಂದ ಬಂದಿರ್ಬೋದು. ಎಸಿಮ್ಟಮೆಟಿಕ್ ಸ್ಪ್ರೆಡ್ ಬಗ್ಗೆ ಜನರಿಗೆ ಅರಿವಿಲ್ಲ. ಮತ್ತು ಪ್ರೀ ಸಿಮ್ಟಮೆಟಿಕ್ ಸ್ಪ್ರೆಡ್, ಫಾರ್ ಎಕ್ಸಾಂಪಲ್ ಅವ್ರ ಹಸ್ಬೆಂಡು ಅವ್ರ ಮನೆಯವ್ರು ಯಾರಾದರೂ ಕೋವಿಡ್ ಇರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ಸಿಮ್ಟಮ್ಸ್ ಬಂದು ಅವರು ಹೋಗಿ ಐಸೋಲೇಟ್ ಆಗಿರ್ಬೋದು, ಬಟ್ ಆ ಸಿಮ್ಟಮ್ ಬರೋ 5 days ಮುಂಚೆನೇ ಅವ್ರು ಸ್ಪ್ರೆಡ್ ಮಾಡಿ ಹೋಗಿರ್ಬೋದು ಇವ್ರಿಗೆ. ಸೊ ದೆನ್ ಶಿ ವುಡ್ ಹ್ಯಾವ್ ಕ್ಯಾರಿಡ್ ದ ವೈರಸ್ ಆ್ಯಂಡ್ ಶಿ ಈಸ್ ಬೀಯಿಂಗ್ ಹ್ಯಾಪಿ ಹೈಪಾಕ್ಸಿಯಾ, ನಂತರ ಅವ್ರಿಗೆ ಉಲ್ಬಣ ಆಗಿದೆ. ಸೊ ಅವರು ಪಲ್ಸ್ ಆಕ್ಸಿಮೀಟರ್ ಬಳಸಿದ್ದಲ್ಲಿ ಖಂಡಿತವಾಗಿ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ನಿಜ. ನಿಮ್ಮ ಜೊತೆಗೆ ಮಾತನಾಡ್ತೀನಿ, ಅದ್ರ ಜೊತೆಗೆ ಖ್ಯಾತ ಹೃದ್ರೋಗದ ತಜ್ಞರು ಹಾಗೆಯೇ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಮಂಜುನಾಥ್ ಅವರು ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರ ಹತ್ರ ಮಾತನಾಡಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಂಥ ಸಾಕಷ್ಟು ಕೇಸ್ಗಳನ್ನು ಅವ್ರು ನೋಡಿದ್ದಾರೆ, ನೋಡೋದಲ್ಲದೆ ಆ ಬಗ್ಗೆ ಅರಿವು ಕೂಡ ಮೂಡಿಸ್ತಾ ಇದ್ದಾರೆ. ಅದು ಹೇಗೆ ಹ್ಯಾಪಿ ಹೈಪೋಕ್ಸಿಯಾ ಅನ್ನುವಂಥದ್ದು ಯುವಕರನ್ನ ಟಾರ್ಗೆಟ್ ಮಾಡಿ ಕೊಲ್ತಾ ಇದೆ ಅಂತ ಹೇಳಿ ಕೇಸ್ ಸ್ಟಡಿಗಳನ್ನು ಗಮನಿಸ್ತಾ ಇದ್ವಿ. ತಜ್ಞರು ಜೊತೆಗೆ ವೈದ್ಯರು ಹೇಳ್ತಾ ಇರೋದು, ಇಲ್ಲಿ ಆಲ್ ಆಫ್ ಅ ಸಡನ್ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆದ್ದೇ ಕಾರಣ ಇರುತ್ತೆ. ಆ ಕಾರಣ ಏನು ಅನ್ನೋದನ್ನು ಕೂಡ ನಾವು ಹೇಳ್ತೀವಿ. ಹದಿಹರೆಯದವರ ಜೀವ ತೆಗಿತಾ ಇದೆ ಉಸಿರಾಟದ ಸಮಸ್ಯೆ. ಹೆಂಗಿರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಹೆಸರೇ ಹ್ಯಾಪಿ ಹೈಪೋಕ್ಸಿಯಾ ಅಂತೇಳಿ, ಖುಷಿಯಾಗಿರ್ತಾರೆ, ಏನೂ ಆಗೋದಿಲ್ಲ ಅಂತೇಳಿ ತೀರಾ ಕಾನ್ಫಿಡೆಂಟ್ ಆಗಿರ್ತಾರೆ. ಆದರೆ ಕ್ಷಣಾರ್ಧದಲ್ಲೇ ಸಾವು ಸಂಭವಿಸುತ್ತೆ. ಇದಕ್ಕೆ ಕೊಡಗು ಯುವಕ ಮೃತಪಟ್ಟಂತ ಸ್ಥಿತಿಯೇ ಸಾಕ್ಷಿಯಾಗಿದೆ. ಈ ಕೊಡಗುನಲ್ಲಿ ಯುವಕ ಒಬ್ಬ ಮೃತಪಟ್ಟಿದ್ದಾರೆ. ಎಷ್ಟೇ ಗಟ್ಟಿಮುಟ್ಟಾಗಿದ್ರೂ ಉಸಿರಾಟದ ಸಮಸ್ಯೆ ಬಂದ್ರೆ ಜೀವಕ್ಕೇನೆ ಕುತ್ತು ತರುತ್ತೆ. ಎಷ್ಟೇ ಗಟ್ಟಿಮುಟ್ಟಾಗಿರಿ, ಉಸಿರಾಡದೆ ಹೋದ್ರೆ, ಉಸಿರಾಟಕ್ಕೇನೆ ಸಮಸ್ಯೆ ಆದ್ರೆ ಬದುಕೋದಕ್ಕೆ ಸಾಧ್ಯ ಇದೆಯಾ? ಹದಿಹರೆಯದವರ ಜೀವ ತೆಗಿತಾ ಇದೆ ಉಸಿರಾಟದ ಸಮಸ್ಯೆ. ಮಡಿಕೇರಿನಲ್ಲಿ ಕೊಡಗುನಲ್ಲೊಬ್ಬ ವ್ಯಕ್ತಿ ಮೃತಪಟ್ಟಿದ್ದಾನೆ, ಯುವಕ. ಈ ಸಮಸ್ಯೆ ಕಾಣಿಸಿಕೊಂಡು ಯುವಕ ಮೃತಪಟ್ಟಿದ್ದಾನಲ್ಲ, ಕ್ಷಣಾರ್ಧದಲ್ಲೇ ಸಾವು ಸಂಭವಿಸಿದೆ. ಇದಕ್ಕೆ ಕೊಡಗು ಯುವಕ ಮೃತಪಟ್ಟಂತ ಸ್ಥಿತಿಯೇ ಸಾಕ್ಷಿ ಇದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಕ್ಷಣಾರ್ಧದಲ್ಲೇ ಸಾವನ್ನಪ್ಪೋದು ಅಥವಾ ಸಡನ್ ಆಗಿ ಉಸಿರಾಟದ ಸಮಸ್ಯೆ ಉಂಟಾಗೋದು, ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿದಂಥ ಸಂದರ್ಭದಲ್ಲೋ ಅಥವಾ ಕೆಲವೊಂದಷ್ಟು ಜನ ಮನೆಯಲ್ಲೇ ಇರುವಂಥ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ತಮ್ಮ ಆಕ್ಸಿಜನ್ ಲೆವೆಲ್ ಅನ್ನ ನೋಡ್ಕೊಂಡಂಥ ಸಂದರ್ಭದಲ್ಲೋ ತೀರಾ ಲೋ ಲೆವೆಲ್ ಹೋಗಿರುತ್ತೆ. 95 ಇರಬೇಕಾಗಿರೋದು 70-75ಕ್ಕೆಲ್ಲ ಹೋಗೋದಕ್ಕೆ ಶುರು ಆಗುತ್ತೆ. ಉಸಿರಾಟದ ಸಮಸ್ಯೆಯಿಂದ ರಸ್ತೆಯಲ್ಲೇ ಒತ್ತಾಡಿ ಜೀವ ಬಿಟ್ಟಂತ ಯುವಕ, ಗಟ್ಟಿಮುಟ್ಟಾಗಿದ್ದಂಥ 23 ವರ್ಷದ ಯುವಕ ಏಕಾಏಕಿ ಜೀವ ಬಿಟ್ಟಿದ್ದಾನೆ. ರಸ್ತೆಯಲ್ಲಿ ಒದ್ದಾಡಿ ಪ್ರಾಣ ಬಿಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಕೊಡಗು ಜಿಲ್ಲೆಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ಇದು ಖಂಡಿತವಾಗಿಯೂ ಕೂಡ. ಯಾಕೆ ಅಂತ ಹೇಳಿದ್ರೆ 23 ವರ್ಷದ ಯುವಕ, ಗಟ್ಟಿಮುಟ್ಟಾಗಿರುವಂತಹ ಯುವಕ, ಎಲ್ಲವೂ ಕೂಡ ಫಿಟ್ ಅಂಡ್ ಫೈನ್ ಆಗಿರುವಂತಹ ಯುವಕ, ಆಂಬ್ಯುಲೆನ್ಸ್ಗೆ ಕಾದು ತದನಂತರದಲ್ಲಿ ಮೃತಪಟ್ಟಿದ್ದಾನೆ ಯುವಕ. ಯಾಕೆ ಹಿಂಗಾಗಿದೆ ಅಂತ ಹೇಳಿದ್ರೆ ಆತನಿಗೇನಾದರೂ ರೋಗ ಲಕ್ಷಣದ ಕಾಣಿಸ್ಕೊಂಡಿದ್ರೆ ಅಥವಾ ತೀರಾ ಸೀರಿಯಸ್ ಆಗ್ತಾ ಇದ್ದೀನಿ ನಾನು ಅಂತೇಳಿ ಗೊತ್ತಾಗಿದ್ದಿದ್ರೆ ಅಥವಾ ತನ್ನ ದೇಹದ ಒಳಗೆ ಆಕ್ಸಿಜನ್ನ ಲೆವೆಲ್ ಕಡಿಮೆ ಆಗ್ತಾ ಇದೆ ಅಂತೇಳಿ ಆತನಿಗೆ ಸ್ವಲ್ಪ ಮುನ್ಸೂಚನೆ ಸಿಕ್ಕಿದ್ರೂ ಸಾಕಿತ್ತು, ಆತ ಎಚ್ಚೆತ್ತುಕೊಳ್ತಾ ಇದ್ದ. ಆ ರೀತಿಯಾದಂಥ ಯಾವುದೇ ಮುನ್ಸೂಚನೆ ಸಿಗದೆ ಏಕಾಏಕಿ ಉಸಿರಾಟದ ಸಮಸ್ಯೆ ಶುರುವಾದರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಆಂಬ್ಯುಲೆನ್ಸ್ಗೋಸ್ಕರ ಕಾದಿದ್ದಾರೆ.
ಆಂಬ್ಯುಲೆನ್ಸ್ ಸಿಕ್ಕಿಲ್ಲ, ರಸ್ತೆ ಮೇಲೇ ಒದ್ದಾಡಿ ನರಳಾಡಿ ಪ್ರಾಣ ಬಿಟ್ಟಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಇದು ಕೊಡಗುನಲ್ಲಿ ನಡೆದಿರುವಂಥ ಹೃದಯ ವಿದ್ರಾವಕ ಘಟನೆ. ಇದು ಈ ರೀತಿಯಾದಂಥ ಅದೆಷ್ಟೋ ಯುವಕರು ಉಸಿರಾಟದ ಸಮಸ್ಯೆಯಿಂದಾಗಿ ಸಾವನ್ನಪ್ಪಿದ್ದಾರೆ. ಈ ಹ್ಯಾಪಿ ಹೈಪೋಕ್ಸಿಯಾ ಅಂತಿದೆಯಲ್ಲ, ಇದು ವೆರಿ ವೆರಿ ಡೇಂಜರಸ್ ಆಗಿ ಸದ್ಯ ಯುವಕರನ್ನ ಕಾಡ್ತಾ ಇದೆ. ಯುವಕರಲ್ಲಿ ಟಾರ್ಗೆಟ್ ಆಗಿದಾರಲ್ಲ, ಅದು ತೀರಾ ಬೇಜಾರಿನ ಸಂಗತಿ. ಇದು ಯುವಕರನ್ನ ಸದ್ದಿಲ್ಲದೆ, ಸೂಚನೆ ಕೊಡದೆ, ಸುಳಿವು ಕೊಡದೆ ಈ ರೀತಿಯಾಗಿ ಸಾಯಿಸ್ತಾ ಇದೆಯಲ್ಲ, ಇದು 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 ತೀರಾ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಕೊಡಗುನಲ್ಲಿ ಆ ವ್ಯಕ್ತಿ ಮೃತಪಟ್ಟಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಹೋದರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಡಾಕ್ಟರ್ ಚೇತನ್ ಅವರೇ, ಆ ಯುವಕ ಯಾವುದೇ ಸೂಚನೆ ಸಿಕ್ಕಿರಲಿಲ್ಲ, ಸುಳಿವು ಸಿಕ್ಕಿರಲಿಲ್ಲ. ಆಲ್ ಆಫ್ ಅ ಸಡನ್ ಆತನಿಗೆ ಉಸಿರಾಟದ ಸಮಸ್ಯೆ ಶುರುವಾಗಿ ಆಸ್ಪತ್ರೆಗೆ ಹೋಗಬೇಕು ಅಂತ ಆಂಬ್ಯುಲೆನ್ಸ್ಗೋಸ್ಕರ ಕಾದು ಕಾದು ರಸ್ತೆ ಮೇಲೆ ಪ್ರಾಣ ಬಿಟ್ಟಿದ್ದಾನೆ. ಹೌದು, ಏನು ಹೇಳೋಕ್ಕಾಗತ್ತೆ. ನಾನು ಇಷ್ಟೆಲ್ಲ ಹೇಳ್ತಾ ಬಂದಿದ್ದೀನಿ ಆಗಸ್ಟಿಂದ. ನಾನು ಇನ್ನೇನು ಹೇಳೋಕ್ಕಾಗತ್ತೆ? ಇದೆಲ್ಲ ನಂಗೆ ಗೊತ್ತಿತ್ತು, ಎಕ್ಸ್ಪೆಕ್ಟೆಡೇ. ಅದಕ್ಕೆ ಎಷ್ಟೆಲ್ಲ ನಿಮ್ಮ ಹತ್ರ ಎಲ್ಲ ಬಂದು ಡಿಬೇಟ್ ಎಲ್ಲ ಮಾಡ್ತಿದ್ದಿದ್ದು, ಎಲ್ಲ ಚಾನಲ್ಸ್ ಕರೆದಾಗೆಲ್ಲ ಹೋಗಿ ಮಾತಾಡ್ತಿದ್ದಿದ್ದು ಇದಕ್ಕೆ. ಯಾಕಂದರೆ ನಾವು ಆದಮೇಲೆ ಡಿಸ್ಕಸ್ ಮಾಡಿ ಪ್ರಯೋಜನ ಇಲ್ಲ. ಆಗೋಕ್ಕೆ ಮುಂಚೆ ನಾವೇನಾದರೂ ಎಚ್ಚರಿಕೆ ಕೊಡಬೇಕು, ಸೈನ್ಸ್ನ ಹರಡಬೇಕು ಅಂತ ನನ್ನ ಫೇಸ್ಬುಕ್ಕಲ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಮಾಧ್ಯಮಗಳಿಗೂ ಹೇಳ್ತಾ ಇದ್ದೀನಿ, ಎಲ್ಲನೂ ಮಾಡಿದ್ದೀನಿ. PIL ಕೂಡ ಹಾಕಿರೋದೇ. ನನ್ನ PIL ಫಸ್ಟ್ ಪಾಯಿಂಟ್ ಇದ್ದಿದ್ದೆ, ನಾನು ಏನು ಜನವರಿಲಿ ಹಾಕಿದ್ದು, ಫಸ್ಟ್ ಪಲ್ಸ್ ಆಕ್ಸಿಮೀಟರ್ ಮಹತ್ವನ ಇಡೀ ದೇಶಕ್ಕೆ ತಿಳಿಸಿ ಅಂತ ನಾನು ಹೇಳಿದ್ದು. ನಾವು ಬರೀ ಸ್ವ್ಯಾಬ್ ಟೆಸ್ಟ್ ಮಾಡಿ ಸ್ವ್ಯಾಬ್ ಮಾಡಿ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಆ್ಯಂಡ್ ಪಲ್ಸ್ ಆಕ್ಸಿಮೀಟರ್ ಬಗ್ಗೆ ಅದಕ್ಕೆ ಈವನ್ ಒಂದು 25% 30% ಅಷ್ಟು ಅವೇರ್ನೆಸ್ ಮಾಡಿದ್ರು ಎಷ್ಟೋ ಚೆನ್ನಾಗಾಗ್ಬಿಡ್ತು. ಅಲ್ಲ, ಈಗ ಜನಕ್ಕೆ ಅರಿವು ಮೂಡ್ತಾ ಇದೆ ಅಂತ ಪಲ್ಸ್ ಈಗ ಅರಿವು ಮೂಡ್ತಾ ಕೈಗೆ ಹಾಕೋಬೇಕು, ನೋಡ್ಕೋಬೇಕು ಅಂತ ಹೇಳಿ ಅರಿವು ಮೂಡ್ತಾ ಇದೆ. ಇನ್ನೊಂದು ಬ್ಲ್ಯಾಕ್ ಸ್ಟಾಕಿಂಗ್, ಇನ್ನೊಂದು ಮಾಫಿಯಾ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನ ರೇಟ್ಸ್ ಜಾಸ್ತಿ ಮಾಡೋದು, ಇದು ಮಾಡೋದು. ಅದಕ್ಕೆ ನಾನು ಇದೆಲ್ಲ 600-800 ರೂಪೀಸ್ 800 ರೂಪಾಯಿಗೆ ಸಿಗ್ತಾ ಇತ್ತು ಮುಂಚೆ. ಈಗ ಅದು ಕೂಡ 3000-4000 ಆಗೋದು. ಬಟ್ ನಾನು ಹೇಳೋದು ಜನರಿಗೆ ದಟ್ ಈಸ್ ನಥಿಂಗ್. ಯಾಕಂದರೆ ಇದು ನಿಮ್ಮ ಲೈಫ್ ಲಾಂಗ್ ಇರೋಂಥ ಟೆಸ್ಟ್. ನಿಮಗೆ ಈ ಹ್ಯಾಪಿ ಹೈಪೋಕ್ಸಿಯಾ ಅನ್ನೋದು ಹೆಂಗಾಗುತ್ತೆ ಅಂತ ಆ ಬಗ್ಗೆ ಒಂಚೂರು ವಿವರಿಸೋದಾದ್ರೆ. ಕೆಲವರು ಎಷ್ಟೊಂದು ಈ ವೈರಸ್ ರೋಗ ಲಕ್ಷಣಗಳೇ ಹಾಗೆ. ಕೆಲವರಿಗೆ ಮುಂಚೆ H1N1ನಲ್ಲೂ ನೋಡಿದ್ವಿ ನಾವು. ಇನ್ಫೆಕ್ಷನ್ ಆದಾಗ ವೆರಿ ಮೈಲ್ಡ್, ವೆರಿ ಅಂದರೆ ತುಂಬ ಕಮ್ಮಿ ಸಿಮ್ಟಮ್ಸ್, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಸಿಮ್ಟಮ್ಸ್ ಬಂದರೆ ಅವ್ರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಏನೋ ಒಂಥರ ಇವತ್ತು ಶಿವರಿಂಗ್ ಅನಿಸ್ತು ಅಥವಾ ಇದು ಅನಿಸ್ತಾ. ಬಟ್ ಅವರಲ್ಲಿ ಸ್ಯಾಚುರೇಷನ್ ಡ್ರಾಪ್ ಆಗ್ತಾ ಹೋಗುತ್ತೆ. ಮೀನ್ಸ್ ಅವರಲ್ಲಿ ಆ ಒಪ್ಯಾಸಿಟೀಸ್ ಆಗಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬಟ್ ನಗ್ನಾಗ್ತಾ ಮಾತಾಡ್ತಾ ಇರ್ತಾರೆ, ಓಡಾಡ್ತಿರ್ತಾರೆ, ಎಲ್ಲ ಇರ್ತಾರೆ. ಸಡನ್ನಾಗಿ ಯಾವಾಗ ಅವ್ರ ಸ್ಯಾಚುರೇಷನ್ ತುಂಬಾ ಡೌನ್ ಆಗುತ್ತೆ, ಇನ್ನು ಆಗೋದೇ ಇಲ್ಲ ಬಾಡಿ ತಡ್ಕೊಳಕ್ಕಂದ್ರೆ, ಅವಾಗ ಸುಸ್ತು ಬೀಳ್ತಾರೆ, ಕುಸ್ತು ಬೀಳೋದು ಆ ಥರ ಆಗುತ್ತೆ. ಅವಾಗ ಅವ್ರಿಗೆ ಅರಿವಾಗುತ್ತೆ. ಆಸ್ಪತ್ರೆಗೆ ಬಂದು ನಾವು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಅದೇ ಅವ್ರ ಮನೇಲೇ ಯೂಸ್ ಮಾಡ್ಕೊಂಡು ಮಾಡಿದರೆ ವೆಲ್ ಕಮ್ ಅಟ್ 92-93%ಗೆ ಬರ್ತಾರೆ. ಸೊ ಬದುಕೋ ಚಾನ್ಸಸ್ ಜಾಸ್ತಿ. ಸೊ ನನಗೂ 2-3 ಇನ್ಸ್ಟೆನ್ಸಸ್ ಆಗಿತ್ತು. ಅದು ಕೂಡ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಬಂದಿತ್ತು. ನಿಜ ನಿಜ ನಿಜ. ನಿಮ್ಮ ಜೊತೆ ಮಾತನಾಡ್ತೀನಿ. ಡಾಕ್ಟರ್ ಮಂಜುನಾಥ್ ಅವ್ರ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್, ಇಲ್ಲಿ ಒಂದು ವಿಚಾರ ಗಮನಿಸ್ತಾ ಇದ್ವಿ, ತಾವು ಕೂಡ ಇಂಥ ಕೇಸಸ್ಗಳ ಬಗ್ಗೆ ಸಾಕಷ್ಟು ಮಾತನಾಡ್ತಾ ಇದ್ರಿ. ಯುವಕರು ಇರ್ತಾರೆ, ಏನೂ ಆಗೋದಿಲ್ಲ ಅಂತ ಹೇಳಿ ಸುಮ್ಮನಾಗಿರ್ತಾರೆ, ರೋಗದ ಲಕ್ಷಣ ಕೂಡ ಇರೋದಿಲ್ಲ. ಇಂಥದ್ದೊಂದು ಹ್ಯಾಪಿ ಹೈಪೋಕ್ಸಿಯಾ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಚೆನ್ನಾಗಿರೋರು ಆಲ್ ಆಫ್ ಅ ಸಡನ್ ಉಸಿರಾಟದ ಸಮಸ್ಯೆ ಆಗಿ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ತೀರಾ ಹೆಂಗೆ ಅಂತ ಹೇಳಿದ್ರೆ ತೀರಾ ಬೇಜಾರಿನ ವಿಚಾರ. ಇದು ಏನ್ ಹೇಳ್ತೀರಿ ಸರ್ ಈ ವಿಚಾರವಾಗಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಅವ್ರನ್ನ ಮಾತನಾಡಿಸ್ತೀನಿ. ಗಮನಿಸ್ತಾ ಇದ್ವಿ, ಸಂತೋಷವಾಗಿದ್ದಂತ, ಖುಷಿಯಾಗಿದ್ದಂತ, ಎಲ್ಲರ ಜೊತೆಗೆ ಮಾತನಾಡ್ತಾ ಇದ್ದಂಥವರು ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪೋದು, ಉಸಿರಾಟದ ಸಮಸ್ಯೆಯಾಗಿ ಸಾವನ್ನಪ್ಪೋದು, ಇಂಥ ಕೇಸ್ ಸ್ಟಡಿಗಳನ್ನು ತೋರಿಸ್ತಾ ಇದ್ವಿ. ಕೊಪ್ಪಳದಲ್ಲೂ ಕೂಡ ಏಕಾಏಕಿ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆ ಸಂಜೆ 30 ವರ್ಷದ ರೇಣುಕಾ ಅನ್ನುವಂಥ ಮಹಿಳೆ ಕೊರೋನಾಗೆ ಬಲಿಯಾಗಿದ್ದಾರೆ. ಕೊಪ್ಪಳದ ಹಿರೇಸಿಂಧೋಗಿ ಗ್ರಾಮದ ರೇಣುಕಾಗೆ ನೆಗಡಿ ಕಾಣಿಸ್ಕೊಂಡಿತ್ತು. ಸ್ಮಾಲ್ ಆಗಿ ನೆಗಡಿ ಕಾಣಿಸ್ಕೊಂಡಿದೆ. ಸೋಮವಾರ ನೆಗಡಿ ಕಾಣಿಸ್ಕೊಂಡ್ರು, ನಿರ್ಲಕ್ಷ್ಯ ಮಾಡಿದ್ದ ರೇಣುಕಾ ನೆಗಡಿಯ ಸುಳಿವು ಕೊಟ್ಟು ಉಸಿರು ತೆಗೆದಂತಹ ಮಾರಿ ಇದು. ಆದರೆ ನಿನ್ನೆ ಸಂಜೆ ಏಕಾಏಕಿ ತೀವ್ರ ಉಸಿರಾಟ ಸಮಸ್ಯೆ ಆಗಿತ್ತು. ಉಸಿರಾಟದ ಸಮಸ್ಯೆಯಾಗಿ ಏಕಾಏಕಿ ಪ್ರಾಣ ಬಿಟ್ಟಿದ್ದಾರೆ ಮಹಿಳೆ. ಕ್ಷಣ ಕ್ಷಣಕ್ಕೂ ಕೂಡ ಆಕ್ಸಿಜನ್ ಲೆವೆಲ್ ಕುಸಿತಲೇ ಇತ್ತು. ಹೆಂಗೆ ಅಂತ ಹೇಳಿದ್ರೆ ಇದು ಸೂಚನೆ ಕೊಡುತ್ತೆ. ಕೆಲವೊಂದಷ್ಟು ಜನರಿಗೆ ಸೂಚನೆ ಕೊಡೋದಿಲ್ಲ, ಕೆಲವೊಂದಷ್ಟು ಜನರಿಗೆ ಸೂಚನೆ ಕೊಡುತ್ತೆ. ಆಸ್ಪತ್ರೆಯಿಂದ ಆಸ್ಪತ್ರೆಗಳಿದ್ರೂ ಕೂಡ ಬೆಡ್ ಸಿಗದೆ ಉಸಿರು ಬಿಟ್ಟಿದ್ದಾರೆ ಮಹಿಳೆ. ರೇಣುಕಾ ಅನ್ನುವಂಥ ಮಹಿಳೆಗೆ ಎಷ್ಟು ವರ್ಷ? 30 ವರ್ಷದ ಆಸುಪಾಸು. ಇಂಥವರೆಲ್ಲ ಈ ಕೊರೋನಾ ಕ್ರೂರಿಗೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸುಳಿವೇ ಸಿಗದೆ ಸಾವನ್ನಪ್ತಾ ಇದ್ದಾರೆ. ಅಥವಾ ಈ ರೀತಿಯಾಗಿ ನೆಗಡಿ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಯುವಕರಿರ್ತಾರೆ, ಗಟ್ಟಿಮುಟ್ಟಾಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ. ನೆಗಡಿ ಕಾಣಿಸ್ಕೊಳ್ತಾ ಅಯ್ಯೋ ಇದೇನು ನೆಗಡಿ, ನಾರ್ಮಲ್ ನೆಗಡಿ ಇರ್ಬೋದು ಬಿಡು ಅಂತೇಳಿ ಸುಮ್ಮನಾಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಏನಿಲ್ಲ ಕಮ್ಮಿ ಆಗಿದ್ ಬಿಡು ಅಂತೇಳಿ ನಿರ್ಲಕ್ಷ್ಯ ವಹಿಸಿರ್ತಾರೆ.
ಆದರೆ ದೇಹದ ಒಳಗಡೆ ನಡೆಯುವಂಥ ಈ ಆಟ ಇದೆಯಲ್ಲ, ಉಸಿರು ನಿಲ್ಲಿಸುವಂಥ ಆಟ, ಅದು ಶುರುವಾಗಿರುತ್ತೆ, ಗೊತ್ತಾಗಿರೋದಿಲ್ಲ. ಏಕಾಏಕಿ ಉಸಿರು ನಿಲ್ಲಿಸಿ, ಏಕಾಏಕಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲಿಯೋಷ್ಟೊತ್ತಿಗೆ ಮೊದಲೇ ನಮ್ಮಲ್ಲಿ ಬೆಡ್ಡಿನ ಸಮಸ್ಯೆ. ನಾವೇನಾದರೂ ನಿರ್ಲಕ್ಷ್ಯ ವಹಿಸಿ ಕೊನೆ ಮೂಮೆಂಟಲ್ಲಿ ಆಸ್ಪತ್ರೆ ಹುಡ್ಕೋಕೆ ಹೋದರೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗುತ್ತಾ? ಎಲ್ಲಿ ಸಿಗುತ್ತೆ ಬೆಡ್ಡು? ಫಸ್ಟ್ ಆಫ್ ಆಲ್ ಬೆಡ್ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾದು ತದನಂತರದಲ್ಲಿ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀವಿ ಅಂತ ಹೇಳಿದ್ರೆ ಅದು ಕಷ್ಟ ಸಾಧ್ಯ. ನಮ್ಮ ಜೊತೆಗೆ ಡಾಕ್ಟರ್ ಮಂಜುನಾಥ್ ಸರ್ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇಲ್ಲಿ ಒಂದು ವಿಚಾರ ಗಮನಿಸ್ತಾ ಇದ್ವಿ, ಈ ಹ್ಯಾಪಿ ಹೈಪೋಕ್ಸಿಯಾ ಅನ್ನುವಂಥ ಕಾರಣಕ್ಕಾಗಿ ಅದೆಷ್ಟೋ ಯುವಕರು ಪ್ರಾಣ ಬಿಡ್ತಾ ಇದ್ದಾರೆ. ಗಟ್ಟುಮುಟ್ಟಾಗಿರ್ತಾರೆ, ಏನೂ ಆಗೋದಿಲ್ಲ ಅಂತೇಳಿ ಕಾನ್ಫಿಡೆಂಟ್ ಆಗಿರ್ತಾರೆ. ರೋಗದ ಲಕ್ಷಣ ಕೆಲವೊಂದು ಜನರಿಗೆ ಇರೋದೇ ಇಲ್ಲ. ಆದರೆ ಆಲ್ ಆಫ್ ಅ ಸಡನ್ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗುತ್ತೆ, ಆಸ್ಪತ್ರೆಗೆ ಹೋಗಿ ಸೇರೋಷ್ಟೊತ್ತಿಗೆ ಪ್ರಾಣ ಬಿಡ್ತಾ ಇದ್ದಾರೆ. ಸರ್, ಇವಾಗ ಏನಾಗುತ್ತೆ, ನಾರ್ಮಲಿ ಆಕ್ಸಿಜನ್ ಸ್ಯಾಚುರೇಷನ್ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 95ರಿಂದ 99% ಇರುತ್ತೆ. ಓಕೆ. ಸೊ ಬೇರೆ ಕಾಯಿಲೆನಲ್ಲಿ ಏನಾದ್ರೂ ಸ್ಯಾಚುರೇಷನ್ ಲೆಸ್ ದೆನ್ 90 ಬಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಅವ್ರಿಗೆ ತುಂಬಾ ಕಾಯಿಲೆದು ಸಿಂಪ್ಟಮ್ಸ್ ಬರುತ್ತೆ ಬೇರೆ ಕಾಯಿಲೆಗೆ. ಓಕೆ. ಆದ್ರೆ ಈ ಕರೋನಾ ಕಾಯಿಲೆ ಅಥವಾ COVID-19 ಕಾಯಿಲೆನಲ್ಲಿ ಏನಾಗಿದೆ, ಸ್ಯಾಚುರೇಷನ್ ಕೆಲವರಿಗೆ 80-85 ಇದ್ರು ಅವರಿಗೆ ಏನಂತ ರೋಗ ಲಕ್ಷಣಗಳು, ಉಸಿರಾಟ ಸಮಸ್ಯೆಗಳು ಅಥವಾ ಏನಾದ್ರು ಸುಸ್ತು ಕಾಣಿಸಲ್ಲ ಕೆಲವರಿಗೆ. ಅದಕ್ಕೆ ಇದನ್ನ ಹ್ಯಾಪಿ ಹೈಪಾಕ್ಸಿಯಾ ಅಂತೀವಿ. ಅಂದ್ರೆ ಆಕ್ಸಿಜನ್ ಲೆವೆಲ್ಲು ನಾರ್ಮಲಿ 95ಗಿಂತ 94, 93 ಆಸುಪಾಸ್ನಲ್ಲಿ ಬಂದಾಗ ಅದೇ ಅರ್ಲಿ ವಾರ್ನಿಂಗ್, ಅದೇ ರೆಡ್ ಫ್ಲಾಗ್ ಅಂತ ಹೇಳ್ತೀವಿ. ಓಕೆ. ಅದಕ್ಕೋಸ್ಕರ ಈ COVID-19 ಇರತಕ್ಕಂತ ರೋಗಿಗಳು ಯಾವಾಗ್ಲೂ ಆಕ್ಸಿಜನ್ ಸ್ಯಾಚುರೇಷನ್ ನ ವಾಚ್ ಮಾಡ್ತಾ ಇರಬೇಕು. ಇವನ್ ಅವ್ರಿಗೆ ರೋಗ ಲಕ್ಷಣಗಳು ಜಾಸ್ತಿನಾದ್ರೂ ಇರ್ಲಿ, ರೋಗ ಲಕ್ಷಣಗಳು ಕಡಿಮೆನಾದ್ರೂ ಇರ್ಲಿ, ಅಥವಾ ಮನೆಯಲ್ಲೇ ಹೋಮ್ ಐಸೋಲೇಷನ್ ಅಲ್ಲಿ ಇರ್ಲಿ, ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಳ್ಳೋದು ಒಳ್ಳೇದೇ, ಅದು ಆತ್ಮವಿಶ್ವಾಸ ಬರುತ್ತೆ, ಒಪ್ಕೊಂಡೆ. ಆದ್ರೆ ಈ ಸ್ಯಾಚುರೇಷನ್ ನ ನಾವು ಆದಷ್ಟು ನಾವು ನೋಡ್ತಾ ಇರಬೇಕು. 94 ಅಥವಾ 93 ಬಂದಾಗ ಆ ಸಂದರ್ಭದಲ್ಲಿ ನಾವು ವೈದ್ಯರನ್ನ ಸಂಪರ್ಕಿಸಿ ಆಸ್ಪತ್ರೆಗೆ ನಾವು ಹೋಗ್ಬೇಕಾಗುತ್ತೆ. ಅದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಕೆಲವ್ರಿಗೆ ಏನಾಗುತ್ತೆ, ನಾನು ಈಗಾಗ್ಲೇ ಹೇಳಿದೆ, ಅದೇ ಬೇರೆ ಕಾಯಿಲೆಗೆ ಸ್ಯಾಚುರೇಷನ್ 90 ಬಂದ ಕೂಡಲೇ ಅವ್ರಿಗೆ ಉಸಿರಾಟ ಸಮಸ್ಯೆ, ತುಂಬಾ ಸುಸ್ತಾಗುತ್ತೆ, ಟೈರ್ಡ್ನೆಸ್ ಆಗುತ್ತೆ. ಆದ್ರೆ ಈ COVID-19 ಏನಾಗಿದೆ, ಕೆಲವರಿಗೆ 80 ಸ್ಯಾಚುರೇಷನ್ ಇದ್ರೂ ಮೇಲ್ನೋಟಕ್ಕೆ ಅವ್ರಿಗೆ ಏನಂತ ಸಮಸ್ಯೆ ಕಾಣೋದಿಲ್ಲ. ಅದರಿಂದ ಇವರು ಕೇವಲ ಸಿಂಪ್ಟಮ್ಸ್ ಮೇಲೆನೆ ನಾವು ಇದನ್ನ ಡಿಪೆಂಡ್ ಆಗಬಾರ್ದು. ಈ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅಂತ ನಾವು ಪ್ರತಿದಿನ ಯಾರು ಕೋವಿಡ್ ಪಾಸಿಟಿವ್ ಇರೋರು, ಆಸ್ಪತ್ರೆಯಲ್ಲಿ ಇರೋರಾದ್ರೂ ಆಗ್ಲಿ ಅಥವಾ ಮನೇಲಿರೋರು, ಅದರಲ್ಲೂ ವಿಶೇಷವಾಗಿ ಮನೇಲಿರೋರು ಬಹಳ ಜಾಗರೂಕತೆಯಿಂದ ಇರಬೇಕು. ಏನು ಬೆಳಗ್ಗೆ ಒಂದ್ಸರಿ ಚೆಕ್ ಮಾಡ್ಬೋದು, ಮಧ್ಯಾಹ್ನ ಒಂದ್ಸರಿ, ರಾತ್ರಿ ಒಂದ್ಸರಿ. ಏನಾದ್ರೂ ಸ್ಯಾಚುರೇಷನ್ 93, 92 ಆ ರೇಂಜಲ್ಲಿ ಬರಕ್ ಶುರು ಆದ್ರೆ ನಾವು ಡೆಫಿನೆಟ್ ಆಗಿ ನಾವು ಆಸ್ಪತ್ರೆಯಲ್ಲಿ ನಾವು ಹೋಗ್ಬೇಕಾಗುತ್ತೆ, ಚಿಕಿತ್ಸೆ ತಗೋಬೇಕಾಗುತ್ತೆ. ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ಏಕಾಏಕಿ 80ರಿಂದ ಕೆಲವ್ರಿಗೆ ಏನಾಗುತ್ತೆ, 12 hours 24 hours ಅಲ್ಲೇ ಚೆನ್ನಾಗಿದ್ದವರು ಈ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಒಂದು ಬೆಳವಣಿಗೆ. ಅದರಿಂದ ಆದಷ್ಟು ನಾವು ಈ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು. ಇನ್ನು ಕೆಲವರಿಗೆ ಈ ಕೋವಿಡ್ ಬಂದಂತ ಅಥವಾ ಕೋವಿಡ್ ಇರೋಂಥವ್ರಿಗೆ ಅಥವಾ ಕೋವಿಡ್ ಇಂದ ರಿಕವರ್ ಆಗಿ, ಅಂದ್ರೆ ಕೋವಿಡ್ ಇಂದ ಚೇತರಿಕೆ ಆಗಿದ್ದವ್ರಿಗೆ 5% ಜನರಿಗೆ ಏಕಾಏಕಿ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು. ಯಾಕೆಂದ್ರೆ ಕೋವಿಡ್ ಕಾಯಿಲೆಯಿಂದ ರಕ್ತ ಹೆಪ್ಪುಗಟ್ಟುತ್ತೆ. ಅದು ಹೃದಯದ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಅಥವಾ ಬ್ರೈನ್ ರಕ್ತನಾಳದಲ್ಲಿ ಏನಾದ್ರೂ ಕಟ್ಟಿದ್ರೆ ಅದು ಸ್ಟ್ರೋಕ್ ಆಗ್ಬೋದು, ಅಥವಾ ಲಂಗ್ಸ್ ರಕ್ತನಾಳದಲ್ಲಿ ಏನಾದ್ರೂ ಕಟ್ಟಿದ್ರೆ ರಕ್ತ ಹೆಪ್ಪುಗಟ್ಟಿದ್ರೆ ಪಲ್ಮನರಿ ಎಂಬಾಲಿಸಮ್ ಅಂತ ಹೇಳ್ತೀವಿ. ಅದರಿಂದ ಈ ಕೋವಿಡ್ ಇಂದ ನಾವು ರಿಕವರಿ ಆದ್ರೂ ಕೂಡ ಈ ಬ್ಲಡ್ ಥಿನ್ನರ್ಸ್ ಮೆಡಿಸಿನ್ ಒಂದು 4ರಿಂದ 8 ವಾರ ತಗೋಬೇಕಾಗುತ್ತೆ. ಓಕೆ ಡಾಕ್ಟರ್, ಇಲ್ಲಿ ಆಗ್ಲೇ ಹೇಳ್ತಾ ಇದ್ರಿ ನೀವು, ಬೇರೆ ರೋಗದ ಲಕ್ಷಣ ಇದ್ದಂಥ ಸಂದರ್ಭದಲ್ಲಿ ಅಥವಾ ಬೇರೆ ರೀತಿಯಾದಂಥ ರೋಗ ಇದ್ದಂಥ ಸಂದರ್ಭದಲ್ಲಿ 90, 91, 92ಕ್ಕೆ ನಮ್ಮ ಸ್ಯಾಚುರೇಷನ್ ಲೆವೆಲ್ ಕೆಳಗಡೆ ಇಳಿತಾ ಇದ್ದ ಹಾಗೆ ಗೊತ್ತಾಗುತ್ತೆ ನಮ್ಮ ಬಾಡಿಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ನನಗೇನೋ ಆಗ್ತಾ ಇದೆ ಅಂತೇಳಿ ಗೊತ್ತಾಗುತ್ತೆ ಅಂತೇಳಿ. ಆದರೆ ಈ ಕೊರೋನಾದಂಥ ಸಂದರ್ಭದಲ್ಲಿ ಯಾವುದೇ ರೋಗ ಲಕ್ಷಣ ಇಲ್ಲದೆ ಹೋದರೂ ಕೂಡ ದೇಹದಲ್ಲಿ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಹೋದ್ರೂ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ ಒಬ್ಬ ರೋಗಿ ಏನಂತೇಳಿ ಅನ್ಕೋಬೇಕು ಅಂತ, ಚೆನ್ನಾಗೇ ಇದೀನಪ್ಪ ಅಂತೇಳಿ ಅನ್ಸುತ್ತೆ. ಈಗ ನಾರ್ಮಲ್ ಆಗಿರುವಂಥ ವ್ಯಕ್ತಿಗೆ ಉಸಿರಾಟದ ಸಮಸ್ಯೆನೇ ಕಾಣಿಸ್ಕೊಳ್ತಾ ಇಲ್ಲ, ದೇಹದ ಒಳಗಡೆ ಸ್ಯಾಚುರೇಷನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ, ಆದ್ರೆ ಆತನಿಗೆ ಗೊತ್ತಾಗ್ತಾ ಇಲ್ಲ. ಇದು
ತೀರಾ ಕ್ಲಿಷ್ಟಕರ ಅಲ್ವಾ ಡಾಕ್ಟರ್ ಇದು? ಅದು ಹೆಂಗೆ ಸ್ಪೆಸಿಫಿಕ್ ಆಗಿ ನಾನು ಆಸ್ಪತ್ರೆಗೆ ಹೋಗಬೇಕು ಅಂತೇಳಿ ರೋಗಿ ಗೊತ್ತಾಗೋದು ಅಂತ? ಅಲ್ಲ, ಅದಕ್ಕೋಸ್ಕರ ಈ ಕೋವಿಡ್ ಈ ಸೋಂಕು ತಗುಲಿದೆ ಅಂತ ಖಾತ್ರಿ ಆದ್ಮೇಲೆ ಕೆಲವು ಪರೀಕ್ಷೆಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ಸ್ಯಾಚುರೇಷನ್ ಇವಾಗಲೇ ನಾವು ಹೇಳಿದೀವಿ, ಎಷ್ಟು 92, 93 ಅಥವಾ ಆಸುಪಾಸಿನಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಚೆನ್ನಾಗಿದ್ದೀವಿ ಅನ್ಕೊಂಡಿದ್ರು ವೈದ್ಯರ ಹತ್ರ ಹೋಗಿ ಕೆಲವು ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಏನೇನ್ ಮಾಡಿಸ್ಬೇಕು? ಒಂದು ಈ ಮಾರ್ಕರ್ಸ್ ಅಂತೀವಿ, ಡಿ ಡೈಮರು, CRP ಅಂತ ಕೆಲವು ಟೆಸ್ಟ್ ಇದೆ, ಅದು ಮಾಡಿಸ್ಕೋಬೇಕು. ಮತ್ತು ಸ್ಯಾಚುರೇಷನ್ ಕಡಿಮೆ ಆದ್ರೆ ಚೆಸ್ಟ್ CT ಸ್ಕ್ಯಾನ್ ನ ಮಾಡಿಸ್ಕೋಬೇಕಾಗುತ್ತೆ. ಅಂದ್ರೆ ನಾನು ಅಗೇನ್ ಕ್ಲಾರಿಫೈ ಮಾಡ್ತೀನಿ, ಕರೋನಾ ಸೋಂಕು ಬಂದವರೆಲ್ಲ ಚೆಸ್ಟ್ CT ಸ್ಕ್ಯಾನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ಯಾರ್ಯಾರಿಗೆ ಆಕ್ಸಿಜನ್ ಸ್ಯಾಚುರೇಷನ್ 93, 92 ಈ ಆಸುಪಾಸಿನಲ್ಲಿ ಇರುತ್ತೆ, ಅಂಥವ್ರು ಮಾತ್ರ ಚೆಸ್ಟ್ CT ಸ್ಕ್ಯಾನ್ ಮಾಡಿಸ್ಕೋಬೇಕು. ಯಾಕೆಂದ್ರೆ ಆಮೇಲೆ ಮನೆಯಲ್ಲೇ ಇತ್ಕೊಂಡು ಕೆಲವರು ಇತ್ತೀಚಿನ ದಿನಗಳಲ್ಲಿ ಅವರಿಗೆ ರೋಗ ಲಕ್ಷಣಗಳು ಅಷ್ಟು ಜಾಸ್ತಿ ಇರೋದಿಲ್ಲ, ರಕ್ತ ಪರೀಕ್ಷೆನಲ್ಲೂ ಏನು ಅಷ್ಟು ವ್ಯತ್ಯಾಸ ಇರಲ್ಲ, ಆದ್ರೆ RT-PCR ಪಾಸಿಟಿವ್ ಇರುತ್ತೆ. ಅಂಥವ್ರು ಸ್ಟೀರಾಯ್ಡ್ ಮಾತ್ರೆ ತಗೋತಾ ಇದ್ದಾರೆ. ಈ ಸ್ಟೀರಾಯ್ಡ್ ಮಾತ್ರೆನ ಆದಷ್ಟು ಜಾಗರೂಕತೆಯಿಂದ ತಗೋಬೇಕು. ಎಷ್ಟೋ ಜನ ಈ ಸ್ಟೀರಾಯ್ಡ್ ಮಾತ್ರೆಯನ್ನ ಯಾವುದೇ ಒಂದು ಕರೆಕ್ಟ್ ಆಗಿ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ, ಅಥವಾ ಇವನ್ ವೈದ್ಯರು ಕೂಡ ಇದರಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಕೆಲವು ಕಡೆ. ಕಾರ್ಟಿಕೋಸ್ಟೀರಾಯ್ಡ್ ಅಥವಾ ಸ್ಟೀರಾಯ್ಡ್ ಟ್ಯಾಬ್ಲೆಟ್ ಆಗ್ಬೋದು ಅಥವಾ ಇಂಜೆಕ್ಷನ್ ಆಗ್ಬೋದು, ಅದ್ರ ಅವಶ್ಯಕತೆ ಇದ್ರೆ ಮಾತ್ರ ತಗೋಬೇಕು, ಅಲ್ಲದೇ ಇದ್ರೆ ತಗೋಬಾರ್ದು. ಇವತ್ತು ಸ್ಟೀರಾಯ್ಡ್ ನ ಏನು ತುಂಬಾ ಜಾಗರೂಕತೆ ಇಲ್ದೇನೆ ತೆಗೆದುಕೊಂಡ್ರು ಕೂಡ ಸಡನ್ ಆಗಿ ಅವ್ರಿಗೆ ಲಂಗ್ಸ್ ಅಲ್ಲಿ ಈ ಸೈಟೋಕಿನ್ ಸ್ಟಾರ್ಮ್ ಅಂತ ಆಗುತ್ತೆ, ಎಷ್ಟೋ ಅದರಿಂದ ಡೆತ್ಗಳು ಆಗ್ತಾ ಇದೆ. ಅದರಿಂದ ನಾನು ವೈದ್ಯರಿಗೂ ಹೇಳ್ತೇನೆ ಮತ್ತು ರೋಗಿಗಳಿಗೂ ಹೇಳ್ತೇನೆ, ಈ ಸ್ಟೀರಾಯ್ಡ್ ಮಾತ್ರೆನ ನಾವು ತಗೋಬೇಕಾದ್ರೆ ಜಾಗೃತರಾಗಿ ತಜ್ಞ ವೈದ್ಯರ ನಾವು ಕನ್ಸಲ್ಟೇಷನ್ ಮಾಡೇ ತಗೋಬೇಕಾಗುತ್ತೆ. ನಿಜ ನಿಜ. ಇಲ್ಲಿ ಇನ್ನೊಂದು ವಿಚಾರ ಆಯ್ತು ಡಾಕ್ಟರ್, ಇಲ್ಲಿ ಗೊತ್ತಾಗೋದಿಲ್ಲ ದೇಹದ ಒಳಗಡೆ ಏನಾಗ್ತಿದೆ ಅನ್ನೋಂಥದ್ದು ಗೊತ್ತಾಗೋದಿಲ್ಲ ಅಂತೇಳಿ ಸುಮ್ಮನೆ ಕೂರೋದಕ್ಕಿಂತ ಒಳಗಡೆ ಏನಾಗ್ತಿದೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೇನೆ ನಮ್ಮ ಹತ್ರ ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡ್ರೆ ಈ ರೀತಿಯಾಗಿ ಸಡನ್ ಆಗಿ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಥವಾ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತು ಮಾಡ್ಕೋಬಹುದು. ಆದ್ರೆ ಅದರ ಅರಿವು ಕೂಡ ಸಾಕಷ್ಟು ಜನರಿಗೆ ಇಲ್ಲ. ಈಗಲೂ ಈ ಸೆಕೆಂಡ್ ವೇವ್ ಬಂದಿದೆ, 1 ವರ್ಷ ಕಳೀತಾ ಇದೀವಿ ಆಲ್ಮೋಸ್ಟ್. ಹಾಗೆಯೇ ಏನಾಗಿದೆ, ಇವಾಗ ಈ ಪಲ್ಸ್ ಆಕ್ಸಿಮೀಟರ್ನು ಕೂಡ ಸರಿಯಾಗಿ ಉಪಯೋಗಿಸೋದ್ ಕಲ್ತ್ಕೋಬೇಕು. ಬೆರಳು ಕರೆಕ್ಟ್ ಆಗಿ ಫಿಟ್ ಆಗ್ಬೇಕು, ಅವಾಗ ಬೆರಳು ನಡಗಬಾರ್ದು. ಅದನ್ನ ಸಪೋರ್ಟ್ಗೆ ಇನ್ನೊಂದು ಕೈ ಮೇಲೆ ಇಟ್ಕೋಬಹುದು ಅಥವಾ ಇದೊಂದು ಟೇಬಲ್ ಮೇಲೆ ಇಟ್ಕೋಬಹುದು. ಅಟ್ಲೀಸ್ಟ್ 30 ಸೆಕೆಂಡ್ ಇಟ್ಕೋಬೇಕಾಗುತ್ತೆ. ಬೆರಳು ಒದ್ದೆ ಆಗಿರಬಾರ್ದು. ಆಮೇಲೆ ಪಲ್ಸ್ ಆಕ್ಸಿಮೀಟರ್ದು ಬ್ಯಾಟ್ರಿ ವೀಕ್ ಆದ್ರೂ ಕಡಿಮೆ ತೋರಿಸ್ಬಿಡುತ್ತೆ ಎಷ್ಟೋ ಸರಿ. ಪಲ್ಸ್ ಆಕ್ಸಿಮೀಟರ್ದು ಬ್ಯಾಟ್ರಿ ವೀಕ್ ಆಗಿದ್ರು ಸರಿಯಾಗಿ ತೋರಿಸೋದಿಲ್ಲ. ಸೊ ಇವೆಲ್ಲ ಮುನ್ನೆಚ್ಚರಿಕೆ ವಹಿಸ್ಬೇಕು. ಯಾಕೆಂದ್ರೆ ಪಲ್ಸ್ ಆಕ್ಸಿಮೀಟರ್ ಈಗ ಕೋವಿಡ್ ಸೋಂಕಿದ್ದು ಈ ಬ್ಯಾಟ್ರಿ ಎಲ್ಲ ವೀಕ್ ಆಗಿ ಕಡಿಮೆ ತೋರಿಸಿದ್ರೆ ಇನ್ನೂ ಭಯ ಆಗ್ಬಿಡುತ್ತೆ. ನಿಜ ನಿಜ ಸರ್, ನಿಜ. ಮತ್ತೆ ನಿಮ್ ಜೊತೆಗೆ ಸಂಪರ್ಕಿಸ್ತೀನಿ. ಡಾಕ್ಟರ್ ಮಂಜುನಾಥ್ ಸರ್ ಹೇಳ್ತಾ ಇದ್ರು, ಇಲ್ಲ ಇಲ್ಲಿ ತೀರಾ ಕೆಳಗಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೇಹದ ಒಳಗಡೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗದೆ ಹೋದ್ರು ಕೂಡ ಕಣ್ಣಿಗೆ ಕಾಣಿಸುವಂತ ಪಲ್ಸ್ ಆಕ್ಸಿಮೀಟರ್ ಬಳಸಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತೇಳಿ. ಡಾಕ್ಟರ್ ಚೇತನ್ ಅವರೇ, ಈ ಜಗತ್ತೆಲ್ಲ ವ್ಯಾಕ್ಸಿನ್ ನ ಬ್ರಹ್ಮಾಸ್ತ್ರ ಅಂತ ಹೇಳಿ ಕರೆದ್ರೆ ಅಥವಾ ಈ ಟೆಸ್ಟಿಂಗ್ ಅನ್ನ ಬ್ರಹ್ಮಾಸ್ತ್ರ ಅಂತ ಹೇಳಿ ಕರೆದ್ರೆ ಈ ಪಲ್ಸ್ ಆಕ್ಸಿಮೀಟರ್ ಅನ್ನ ಬ್ರಹ್ಮಾಸ್ತ್ರ ಅಂತ ಹೇಳಿ ಕರೆದಂತವ್ರು ನೀವೇ ಮೊದಲು. ಈ ಸಾಕಷ್ಟು ವಿಚಾರದ ಸಂದರ್ಭದಲ್ಲೂ ಕೂಡ ಅದನ್ನ ಪದೇ ಹೇಳ್ತಾ ಇದ್ರಿ, ನಮ್ ಕೈಯಲ್ಲೇ ಬ್ರಹ್ಮಾಸ್ತ್ರ ಇದೆ, ಅದನ್ನ ನೋಡ್ಕೊಂಡ್ರೆ ಸಾಕು ಎಷ್ಟೋ ಸಾವುಗಳನ್ನ ನಿಲ್ಲಿಸಬಹುದು ಅಂತ ಹೇಳಿ. ಹೆಂಗ್ ಬಳಸಬೇಕು ಅನ್ನುವಂಥದ್ದು ಕೂಡ ಜಾಸ್ತಿ ಜನ ಗೊತ್ತಿಲ್ಲ. ಹೌದು ಆನಂದ್, ನಾನು ಇದನ್ನ ಅವಾಗಿಂದ ಇದೇ ನನ್ನ ಬ್ರಹ್ಮಾಸ್ತ್ರ. ನಾನು ಇದುವರೆಗೂ ಒಂದು ಸ್ವ್ಯಾಬ್ ಟೆಸ್ಟ್ ಮಾಡಿಸಿಲ್ಲ. ನಾನು 5-6 ಸಾವಿರ ಕೇಸ್ ನೋಡಿದ್ದೀನಿ, ಆದರೂ ಮಾಡಿಸೋ ನೆಸಿಟಿ ಇಲ್ಲ. ನಂಗೆ ಸಿಂಪ್ಟಮ್ಸ್ ಬಂದಿಲ್ಲ. ನಾನು ಪಲ್ಸ್ ಆಕ್ಸಿಮೀಟರ್ ಮಾನಿಟರ್ ಮಾಡ್ಕೊಂಡು ನೋಡ್ತೀನಿ ಡೈಲಿ. ಇದೇ ನನ್ನ ಬ್ರಹ್ಮಾಸ್ತ್ರ. ಇವತ್ತು ಹೇಳ್ತಾ ಇದ್ದೀನಿ, ಅವತ್ತು ಹೇಳಿದ್ದೀನಿ. ಲಾಸ್ಟ್ ಆಗಸ್ಟ್ ಹೆಂಗ್ ಬಳಕೆ ಮಾಡಬೇಕು ಡಾಕ್ಟರ್ ಮಂಜುನಾಥ್ ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಕೈ ಒದ್ದೆ ಆಗಿರಬಾರ್ದು ಅಥವಾ ಕೈ ಶೇಕ್ ಆಗಿರಬಾರ್ದು, ಈ ರೀತಿಯಾದಂಥ ಕೆಲವೊಂದಷ್ಟು ಹೇಳ್ತಾ ಇದ್ರು. ತಾವು ಹೇಳೋದಾದ್ರೆ? ಹೌದು, ಅದು ಎಲ್ಲ ಕರೆಕ್ಟ್ ಪಾಯಿಂಟ್ಸೇ ಸರ್ ಹೇಳಿದ್ದು. ಅದ್ರ ಜೊತೆಗೆ ವೇಗದ ನಡಿಗೆ ಬಳಿಕ 6 ನಿಮಿಷ ಫಾಸ್ಟಾಗಿ ವಾಕ್ ಮಾಡಿ ಚೆಕ್ ಮಾಡಬೇಕು. ಓಕೆ, ಅದರಲ್ಲಿ 2 ರೀಡಿಂಗ್ ಬರುತ್ತೆ. ಒಂದು SpO2, ಇನ್ನೊಂದು ಪಲ್ಸ್ ರೇಟ್ ಬರುತ್ತೆ. ಮತ್ತೆ ವೇವ್ ಪ್ಯಾಟರ್ನ್ ಬರಬೇಕು. ಇಲ್ಲಿ ಕಾಣುತ್ತೆ ಅನ್ಸುತ್ತೆ, ಮೋಸ್ಟ್ಲಿ ನೀವು ಕ್ಯಾಮ್ರಾ ಸ್ವಲ್ಪ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ವೇವ್ ಪ್ಯಾಟರ್ನ್ ಬರಬೇಕು. ಈ ಥರ ವೇವ್ ಪ್ಯಾಟರ್ನ್ ಬಂದರೆ ಮಾತ್ರ ಕರೆಕ್ಟ್ ರೀಡಿಂಗ್. ಸೊ ದಟ್ ವಿಲ್ ಟೆಲ್ ದ ಎಕ್ಸಾಕ್ಟ್ ಇದು ವೇವ್ ಪ್ಯಾಟರ್ನ್ ಬರಬೇಕು. ಆ ವೇವ್ ಪ್ಯಾಟರ್ನ್ ಬರಬೇಕು. ಓಕೆ. ಸೊ ಇದು ನಾನು ವಾಕ್ ಮಾಡಿ ಚೆಕ್ ಮಾಡಬೇಕು. 6 ನಿಮಿಷ ಫಾಸ್ಟಾಗಿ ವಾಕ್ ಮಾಡಿ ಚೆಕ್ ಮಾಡಬೇಕು. ಓಕೆ. ಇಲ್ಲ ಮೆಟ್ಲು ಹತ್ತು ಬಂದು ಇಳಿದು ಚೆಕ್ ಮಾಡಬೇಕು. ಮತ್ತೆ ಮಧ್ಯದ ಬೆರಳು. ಯಾಕೆ ಮಧ್ಯದ ಬೆರಳು ಅಂದರೆ ಅಲ್ನಾರ್ ಮತ್ತು ರೇಡಿಯಲ್ ಆರ್ಟರಿ ಈಕ್ವಲ್ ಬ್ಲಡ್ ಸಪ್ಲೈ ಮಧ್ಯದ ಬೆರಳಿಗಿದೆ. ಓಕೆ. ಓಕೆ. ಮತ್ತೆ ನಾನು ಕ್ರಾಸ್ ಕನ್ಫರ್ಮ್ ಮಾಡ್ಕೋತೀನಿ, ಡಬಲ್ ಕನ್ಫರ್ಮ್. ಮತ್ತೆ ಇನ್ನೊಂದು
ಇನ್ನೊಂದು ಕೈಗೆ ಹಾಕ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೋತೀನಿ. ಓಕೆ, ಸೊ ಡಬಲ್ ಕನ್ಫರ್ಮ್. ಓಕೆ, ಒಂದ್ಸತಿ ಹಂಗೆ ಇಟ್ಕೊಳ್ಳಿ ಡಾಕ್ಟರ್. ಅದು ಹೆಂಗ್ ತೋರಿಸುತ್ತೆ, ಏನೇನು ತೋರಿಸುತ್ತೆ ಅಂತ, ಅದು ಎಕ್ಸಾಕ್ಟ್ ಆಗಿ ಸೊ ನಿಮ್ಗೆ ತೋರಿಸುತ್ತೆ, ಅದೇನೇನು ಅರ್ಥ ಮಾಡ್ಕೋಬೇಕು ಅಂತ ನಿಮ್ಗೆ ಕಾಣುತ್ತೆ. SpO2 ಅಂತ ಇದೆ 98, ಅದು ನಮ್ಮ ಆಕ್ಸಿಜನ್ ಲೆವೆಲ್ಸು. ಓಕೆ, ಈಗ 115 119 ಏನು ಬರ್ತಾ ಇದೆ ಅದು ಹಾರ್ಟ್ ರೇಟ್, ಅದು ಪಲ್ಸ್ ರೇಟು. ಓಕೆ, ಸೊ ನಮಗೆ SpO2 ಮುಖ್ಯ ಇಲ್ಲಿ. ಸೊ ಹಾರ್ಟ್ ರೇಟು ಡೆಫಿನೆಟ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದು ಜಾಸ್ತಿ ಆಗುತ್ತೆ. ಓಕೆ, ಸೊ ಇಲ್ಲಿ ಡಬಲ್ ಕನ್ಫರ್ಮ್ ಮಾಡ್ಕೊಳ್ಳೋದು ಒಂದು, ವಾಕ್ ಮಾಡಿ ಚೆಕ್ ಮಾಡ್ಕೋಬೇಕು, ವೇವ್ ಪ್ಯಾಟರ್ನ್ ಗಮನಿಸಬೇಕು, ಮತ್ತು ಬ್ಯಾಟ್ರಿನೂ ಚೆಕ್ ಮಾಡ್ಕೋಬೇಕು. ಏನಾದರೂ ಒಂದೊಂದ್ಸಲ ಬಿದ್ದು ಹೊಡೆದು ಹೋದರೆ ಸರಿ ಫಂಕ್ಷನ್ ಆಗಲ್ಲ. ಓಕೆ, ಸೊ ಜನರಿಗೆ ಡೌಟ್ ಬಂದರೆ ಇನ್ನೊಂದು ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಮತ್ತು ಚೈನಾ ಮೇಡ್ ಫಾಲ್ಟಿ ಪಲ್ಸ್ ಆಕ್ಸಿಮೀಟರ್ಸ್ ಯೂಸ್ ಮಾಡಬೇಡಿ. ಸ್ವಲ್ಪ ನೋಡಿಕೊಂಡು ಸ್ಟ್ಯಾಂಡರ್ಡು ಇದನ್ನೆಲ್ಲ ವಾರಂಟಿದು ಮತ್ತು ಇದು ಲೇಬಲ್ ಮಾರ್ಕಿಂಗ್ಸ್ ಎಲ್ಲ ನೋಡಿಕೊಂಡು ತೊಗೊಬೇಕು. ಈಗೆಲ್ಲ ಮುಂಚೆ ಎಲ್ಲ 800,000 ರುಪೀಸ್ಗೆ ಒಳ್ಳೆ ಡೀಸೆಂಟ್ ಪಲ್ಸ್ ಆಕ್ಸಿಮೀಟರ್ ಬರುತ್ತೆ, ಈಗ ಅದು ಕೂಡ ಜಾಸ್ತಿ ಆಗಿದೆ. ಓಕೆ, ಸೊ ಕೆಲವರು ಇದು ಫಾಲ್ಟಿ ಪಲ್ಸ್ ಆಕ್ಸಿಮೀಟರ್ಸ್ನ ವಾಟ್ಸಪ್ಪಲ್ಲಿ ಮಾಡಿ ಇದೆಲ್ಲ ನಂಬೇಡಿ, ಸುಮ್ಮನೆ ಅಡ್ಮಿಟ್ ಮಾಡ್ತಾರೆ ಡಾಕ್ಟರ್ಸ್ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಯಾವ ಡಾಕ್ಟ್ರು ಕೂಡ ಸುಮ್ಮನೆ ಇಂಟ್ಯೂಬೇಟ್ ಮಾಡಲ್ಲ, ವೆಂಟಿಲೇಟರ್ ಮೇಲೆ ಹಾಕಲ್ಲ, ಜಸ್ಟ್ ಬಿಕಾಸ್ ಆಫ್ ದ ಸ್ಯಾಚುರೇಷನ್ ಡ್ರಾಪ್ ಆಗಿರೋದಕ್ಕೆ. ಸೊ ಕೆಲವರು ಮಿಸ್ಲೀಡ್ ಮಾಡಿದ್ದಾರೆ, ಮಿಸ್ಗೈಡ್ ಮಾಡಿದ್ದಾರೆ ಜನರನ್ನ ಈ ಒಂದು ವಿಷಯವಾಗಿ. ಈ ಹ್ಯಾಪಿ ಹೈಪಾಕ್ಸಿಯಾ, ಅದಕ್ಕೆ ಆ ಪೇಷಂಟ್ಸ್ ಎಲ್ಲ ಅವ್ರದ್ದು ಕೆಲವರು ವೀಡಿಯೋಸಿಂದ ಪ್ರಭಾವಿತರಾಗಿ ನಾನು ಯಾಕೆ ಚೆಕ್ ಮಾಡ್ಕೋಬೇಕು, ಇದೆಲ್ಲ ಫೇಕ್ ಅಂದ್ಕೊಂಡು ನಮ್ಮದಲ್ಲೇ ದೇ ಲ್ಯಾಂಡೆಡ್ ಅಪ್ ಇನ್ ಟ್ರಬಲ್. ಎಲ್ಲ 70 ಸ್ಯಾಚುರೇಷನ್ ಇವತ್ತು ಬರ್ತಿದ್ದಾರೆ ಹತ್ರ, ತುಂಬ ಒಂದು ಮಿಸ್ಗೈಡೆಡ್ ಆಗಿ, ಏನಿದೆ ಸ್ಯಾಚುರೇಷನ್ ಕಮ್ಮಿ ಆಗಿಬಿಟ್ರೆ ಅಡ್ಮಿಟ್ ಆಗಬೇಕಾ. ಸೊ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಸೈನ್ಸ್. ಸ್ಯಾಚುರೇಷನ್ ಏನಕ್ಕೆ ಡ್ರಾಪ್ ಆಗುತ್ತೆ? ಕಿಡ್ನಿ ಫೇಲ್ಯೂರ್ ಆದರೆ ಡ್ರಾಪ್ ಆಗಲ್ಲ, ಲಂಗ್ಸಲ್ಲಿ ತೊಂದರೆ ಆದ್ರೇ ಆಗೋದು. ಸೊ ಇದು ಅರಿವು, ಸೈಂಟಿಫಿಕ್ ಅರಿವು ಇಲ್ಲದೆ ಇರೋ ಕಾರಣದಿಂದ ನಾವು ಬರೀ ಅದೇ ಸ್ವ್ಯಾಬ್ ಟೆಸ್ಟು, ವ್ಯಾಕ್ಸಿನ್ ಮಾತಾಡಿದಷ್ಟು ಒಂದು 20-30% ಇದು ಮಾತಾಡ್ಬಿಟ್ಟಿದ್ರೆ ಎಷ್ಟೋ ಚೆನ್ನಾಗಿ ನಾವು ಪ್ಯಾಂಡಮಿಕ್ ಹ್ಯಾಂಡಲ್ ಮಾಡ್ಬೋದು. ನಿಜ. ಡಾಕ್ಟರ್ ಮಂಜುನಾಥ್ ಸರ್, ಇಲ್ಲಿ ಗಮನಿಸ್ತಾ ಇದ್ವಿ, ಕೆಲವೊಂದಷ್ಟು ಜನಕ್ಕೆ ಏನೂ ಆಗಿರೋದಿಲ್ಲ, ಆಸ್ಪತ್ರೆಗೆ ಯಾಕೆ ಹೋಗಬೇಕು, ವೈದ್ಯರ ಹತ್ರ ಯಾಕೆ ಹೋಗಬೇಕು ಅನ್ನುವಂಥದ್ದು ಒಂದು ರೀತಿ. ಈ ಆಲ್ ಆಫ್ ಅ ಸಡನ್ 92, 93, 90ಕ್ಕೆ ಬರ್ತಾ ಹೋದಂಥ ಸಂದರ್ಭದಲ್ಲಿ ಭಯ ಬಿದ್ದರೂ ಕೂಡ ಇನ್ನೂ ಕೆಳಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ಸ್ಯಾಚುರೇಷನ್ ಲೆವೆಲ್. ಇಂಥ ಸಂದರ್ಭದಲ್ಲಿ ಒಬ್ಬ ಕೊರೋನಾ ರೋಗಿ ತನ್ನ ಸ್ಯಾಚುರೇಷನ್ ಡ್ರಾಪ್ ಆಗ್ತಿದೆ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರುವಂಥ ಕೆಲಸ ಏನು ಅಂತ, ವೈದ್ಯರ ಬಳಿಗೆ ಬಂದು ತೋರಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಾಗಿ ತನ್ನ ಆತ್ಮಸ್ಥೈರ್ಯ ತಾನೇ ಜಾಸ್ತಿ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಏನು ಮಾಡಬೇಕು ಅಂತ, ತನ್ನ ಸ್ಯಾಚುರೇಷನ್ ಡೌನ್ ಆಗ್ತಾ ಇದೆ ಅಂತೇಳಿ ಗೊತ್ತಾದ ತಕ್ಷಣಕ್ಕೇನೆ? ಅಲ್ಲ, ಇವಾಗ ಒಂದು ಸ್ಯಾಚುರೇಷನ್ ನೋಡ್ಬೇಕು, ಬಟ್ ಈಗ ಸ್ವ್ಯಾಬ್ ಟೆಸ್ಟ್ ಮಾಡಿಸ್ಲೇಬೇಕು. ಬರೀ ಸ್ಯಾಚುರೇಷನ್ ಅದ್ರ ಮೇಲೆ ಇದು ಸ್ವ್ಯಾಬ್ ಟೆಸ್ಟ್ ಮಾಡಿ ಅದರಲ್ಲೂ ಕನ್ಫರ್ಮ್ ಮಾಡ್ಕೊಳ್ಳೇಬೇಕಾಗುತ್ತೆ. ಏಕೆಂದ್ರೆ ಅಫ್ಕೋರ್ಸ್ ಈಗ ಹೊಸ ಸ್ಟ್ರೇನು, ಮ್ಯೂಟೆಂಟ್ ಸ್ಟ್ರೇನ್ ಅಲ್ಲಿ ಏನಾಗಿದೆ, RT-PCR ಒಂದು 10% ಜನರಿಗೆ ನೆಗೆಟಿವ್ ಬರುತ್ತೆ, ಬಟ್ ಆದ್ರೆ ಅವ್ರಿಗೆ ಕರೋನಾ ಸೋಂಕಿರುತ್ತೆ. ಸೊ ಇವಾಗ ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ RT-PCR ನೆಗೆಟಿವ್, ಟೆಸ್ಟ್ CT ಪಾಸಿಟಿವ್ ಅಂತ. ಈಗ ಏನಾದ್ರೂ ನಾವು ಆಲ್ರೆಡಿ ಕರೋನಾ ಸೋಂಕಿತರ ಜೊತೆ ಸಂಪರ್ಕಕ್ಕೆ ಬಂದಿದ್ರೆ, ಅಥವಾ ನಮ್ಮ ಕುಟುಂಬದಲ್ಲಿ ಆಲ್ರೆಡಿ ಕರೋನಾ ಸೋಂಕು ಯಾರಿಗಾರು ಇದ್ರೆ, ಅಥವಾ ನಮ್ಮ ಹತ್ತಿರದ ಯಾರು ಸಂಪರ್ಕಕ್ಕೆ ಬಂದಿರ್ತೀವಿ ಅವ್ರ ಹತ್ರ ಕರೋನಾ ಸೋಂಕು ಆಲ್ರೆಡಿ ಬಂದಿದ್ರೆ, ಸೊ ಏನಾದ್ರೂ ಮೈಕೈ ನೋವು, ಸಣ್ಣ ಪುಟ್ಟ ಜ್ವರ ಆ ತರ ಇದ್ರೆ ಅದನ್ನ ಇಗ್ನೋರ್ ಮಾಡಬಾರ್ದು, ನಾವು ಟೆಸ್ಟ್ ಮಾಡಿಸ್ಕೋಬೇಕು. ಆಯ್ತು, ಆ ಜ್ವರ ಇದೆ, ಮೈಕೈ ನೋವಿದೆ, RT-PCR ಸ್ವ್ಯಾಬ್ ಟೆಸ್ಟ್ ನೆಗೆಟಿವ್ ಬಂತು, ಆದ್ರೂ ಅಲ್ಲಿಗೆ ನಿಲ್ಬಾರ್ದು. ಅಂತ ಸಂದರ್ಭದಲ್ಲಿ ಏನಾದ್ರೂ ಈ ಸ್ಯಾಚುರೇಷನ್ ಸ್ವಲ್ಪ ಕಡಿಮೆ ಇದ್ರೆ ಒಂದು ಚೆಸ್ಟ್ CTನೂ ಮಾಡಿಸ್ಕೋಬೇಕಾಗುತ್ತೆ. ಪದೇ ಪದೇ ಹೇಳ್ತೀನಿ, ಎಲ್ಲಾ ರೋಗಿಗಳಿಗೂ ಚೆಸ್ಟ್ CT ಸ್ಕ್ಯಾನ್ ಅವಶ್ಯಕತೆ ಇಲ್ಲ. ಯಾರಿಗೆ ಉಸಿರಾಟ ತೊಂದರೆ ಇರುತ್ತೆ, ಸ್ಯಾಚುರೇಷನ್ ಕಡಿಮೆ ಆಗುತ್ತೆ, ಅಂಥವ್ರು ಮಾತ್ರ ಮಾಡಿಸ್ಕೋಬೇಕು. ಅದೊಂದು ವಿಚಾರ. ಇನ್ನ ಎರಡನೇ ವಿಚಾರ, ಇದು ಏನಾಗುತ್ತೆ, ಸ್ಯಾಚುರೇಷನ್ ಕಡಿಮೆ ಆಗ್ತಾ ಇದ್ದಾರೆ, ನಾವು ಡೆಫಿನೆಟ್ ಆಗಿ ಆಸ್ಪತ್ರೆಗೆ ಹೋಗ್ಬೇಕಾಗುತ್ತೆ. ಬಟ್ ಆದ್ರೆ ಈಗಿನ ಇಮ್ಮಿಡಿಯೇಟ್ ಬೆಡ್ ಸಿಗದೆ ಇದ್ರೆ, ಯಾಕೆಂದ್ರೆ ನಾವು ಸಂಪರ್ಕ ಮಾಡಿ ಬೆಡ್ ಸಿಗೋದು 3 ಗಂಟೆ ಆಗ್ಬೋದು, 6 ಗಂಟೆ ಆಗ್ಬೋದು, ಅಥವಾ ಒಂದು ಅರ್ಧ ದಿವಸ ಆಗ್ಬೋದು. ಏನಾದ್ರೂ ಉಸಿರಾಟಕ್ಕೆ ತೊಂದರೆ ಇದ್ದು ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಇದ್ರೆ ಮಕ್ಕಡೆ ಮಲ್ಕೋಬೇಕು, ಮುಖದ ಮೇಲೆ ಮಲ್ಕೋಬೇಕಾಗುತ್ತೆ. ಅದರಿಂದ ಕೂಡ ಸ್ಯಾಚುರೇಷನ್ ಒಂದು 4 to 5% ಜಾಸ್ತಿ ಆಗುತ್ತೆ. ನಾವು ಮುಖದ ಮೇಲೆ ಮಲ್ಕೊಳ್ತಾರಲ್ಲ ಕೆಲವರೆಲ್ಲ, ಮಕ್ಕಡೆ ಮಲ್ಕೊಳ್ಳೋದು ಅಂತೀವಿ ನಾವು ಈ ರೀತಿಯಾಗಿ. ಅಂದ್ರೆ ನಾವು ಬೆನ್ನ ಮೇಲೆ ಮಲಗ್ತೀವಿ ನಾರ್ಮಲಿ, ಬಟ್ ನಾವು ಮುಖದ ಮೇಲೆ ಮಲ್ಕೋಬೇಕು, ಹೊಟ್ಟೆ ಮೇಲೆ ಮಲ್ಕೋಬೇಕು. ಬೇಕಾದ್ರೆ ಒಂದೋ ಎರಡೋ ದಿಂಬು ಹಾಕೊಂಡು, ಹೊಟ್ಟೆ ಮೇಲೆ 1-2 ದಿಂಬು ಹಾಕೊಂಡು ಮಲ್ಕೊಂಡ್ರೆ ಇನ್ನೂ ಸ್ವಲ್ಪ ಆಕ್ಸಿಜನ್ ಸ್ಯಾಚುರೇಷನ್ ಒಂದು 4 to 5% ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ಓಕೆ 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 ಡಾಕ್ಟರ್, ಮತ್ತೆ ನಿಮ್ಮನ್ನು ಸಂಪರ್ಕಿಸ್ತೇನೆ, ಮತ್ತಷ್ಟು ಮಾಹಿತಿಯನ್ನು ಪಡ್ತೀನಿ. ಡಾಕ್ಟರ್ ಚೇತನ್ ಅವರು ಕೂಡ ಸಾಕಷ್ಟು ವಿಚಾರ ಇದೆ ಪ್ರಸ್ತಾಪ ಮಾಡೋದು. ಯಾಕೆ ಅಂತ ಹೇಳಿದ್ರೆ ತೀರಾ ಸಂದಿಗ್ಧವಾಗಿರುವಂಥ ಸ್ಥಿತಿ ಇದು. ಆಲ್ ಆಫ್ ಅ ಸಡನ್ ಉಸಿರಾಟ ಸಮಸ್ಯೆ ಆಗಿ ಸ್ಯಾಚುರೇಷನ್ ಲೆವೆಲ್ ಡ್ರಾಪ್ ಆಗಿ ಯುವಕರೊಬ್ಬರು ಸಾಯ್ತಾರೆ, ಅಥವಾ 40 ವರ್ಷದ ಒಳಗಡೆಯವರು ಸಾಯ್ತಾರೆ.
ಯಾರೇ ಪ್ರಾಣ ಬಿಟ್ಟರೂ ಕೂಡ ಆಲ್ ಆಫ್ ಅ ಸಡನ್ ಉಸಿರಾಟ ಸಮಸ್ಯೆ ಆಗಿ ಪ್ರಾಣ ಬಿಡ್ತಾರೆ ಅಂತ ಹೇಳಿದ್ರೆ ತೀರಾ ಕಳವಳ ಇರುವಂಥ ವಿಚಾರ ಇದು, ತೀರಾ ಬೇಜಾರಿನ ವಿಚಾರ. ಇಬ್ಬರ ಜೊತೆ ಕೂಡ ಮಾತನಾಡ್ತೀನಿ. ಇನ್ನೊಂದಷ್ಟು ಕೇಸ್ ಸ್ಟಡಿಗಳಿದೆ. ಇದನ್ನ ನಿಭಾಯಿಸಿದಂಥವ್ರು ಅಥವಾ ಎಲ್ಲವೋ ಅದೃಷ್ಟ ಚೆನ್ನಾಗಿದ್ದು ಹ್ಯಾಪಿ ಹೈಪೋಕ್ಸಿಯಾಯಿಂದ ಹೊರಗಡೆ ಬಂದಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತನಾಡ್ತೀವಿ. ಇಬ್ರು ತಜ್ಞ ವೈದ್ಯರು ಹೇಳ್ತಾ ಇರುವಂಥ ಮಾತು, ಆಲ್ ಆಫ್ ಅ ಸಡನ್ ಉಸಿರಾಟದ ಸಮಸ್ಯೆ ಶುರುವಾಗಿ ಸಡನ್ ಆಗಿ ಡೆತ್ ಆಗ್ತಾ ಇರೋದು ನಿಜ. ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕೈಲಿರುವಂಥ ಪಲ್ಸ್ ಆಕ್ಸಿಮೀಟರ್ನ ಹೇಗೆ ಬಳಸಬೇಕು ಅನ್ನೋದಿದೆಯಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರೊಸೀಜರ್. ಅದು ದೈಹಿಕವಾಗಿ ಫಿಟ್ ಆಗಿದ್ರು ಉಸಿರಾಟದ ಸಮಸ್ಯೆಯಿಂದ ಜೀವ ಬಿಡ್ತಾ ಇರೋದು ಯಾಕೆ? ಇಲ್ಲಿ ಯುವಕರು ದೈಹಿಕವಾಗಿ ಫಿಟ್ ಅಂಡ್ ಫೈನ್ ಆಗಿರ್ತಾರೆ, ಆದರೂ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಕೆಲವೇ ಗಂಟೆಗಳಲ್ಲಿ ಪ್ರಾಣ ಹೋಗುವಷ್ಟು ಉಸಿರಾಟದ ಸಮಸ್ಯೆ ಆಗೋದಾದ್ರೂ ಯಾಕೆ? ಏಕಾಏಕಿ ಉಸಿರಾಟದ ಸಮಸ್ಯೆಗೆ ವೈದ್ಯರು ತಜ್ಞರು ಏನು ಹೇಳ್ತಾರೆ? ಏಕಾಏಕಿ ಉಸಿರಾಟದ ಸಮಸ್ಯೆಗೆ ಏನು ಕಾರಣ ಅಂತ ಹೇಳಿ, ಆಕ್ಸಿಜನ್ ಲೆವೆಲ್ ಏಕಾಏಕಿ ಕಡಿಮೆ ಆಗೋ ಬಗ್ಗೆ ತಜ್ಞರು ಹೇಳೋದೇನು ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ವೈದ್ಯರೇನು ಹೇಳ್ತಾ ಇದ್ದಾರೆ? ಏಕಾಏಕಿ ರೋಗ ಲಕ್ಷಣ ಇಲ್ಲದೆ ಹೋದ್ರೂ ಏಕಾಏಕಿ ಉಸಿರು ನಿಲ್ತಾ ಇದೆಯಲ್ಲ, ಆ ಸಮಸ್ಯೆ ಬಗ್ಗೆ ವೈದ್ಯರು ಏನು ಹೇಳ್ತಾರೆ? ವೈದ್ಯರು ಯಾವ ರೀತಿಯಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ? ಅದರ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ವೈದ್ಯರು ಹೇಳ್ತಾ ಇರೋದೇನು? ಈ ಹ್ಯಾಪಿ ಹೈಪೋಕ್ಸಿಯಾ ಅಂದ್ರೆ ಏನು? ಲಕ್ಷಣಗಳೇ ಇಲ್ಲದೆ ಹ್ಯಾಪಿ ಆಗಿರೋರು ಸಾಯೋದಕ್ಕೆ, ಆಲ್ ಆಫ್ ಅ ಸಡನ್ ಉಸಿರಾಟದ ಸಮಸ್ಯೆಯಾಗಿ ಪ್ರಾಣ ಬಿಡೋದಕ್ಕೆ ಹ್ಯಾಪಿ ಹೈಪೋಕ್ಸಿಯಾ ಅಂತ ಹೇಳಿ ಕರಿತೀವಿ. ಯಾವುದೇ ರೀತಿಯಾದಂಥ ಲಕ್ಷಣಗಳು ಇರೋದಿಲ್ಲ, ಹೀಗಿದ್ರೂ ಕೂಡ ರೋಗಿ ಪ್ರಾಣ ಬಿಡ್ತಾ ಇದ್ದಾರೆ. ಸೋಂಕಿತ ಆರಾಮಾಗೇ ಇರ್ತಾನೆ, ಆದರೆ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಸ್ಯಾಚುರೇಷನ್ ಕಡಿಮೆ ಆಗ್ತಾ ಹೋಗಿ ತದನಂತರದಲ್ಲಿ ರೋಗಿ ಸಾವನ್ನಪ್ತಾ ಇದ್ದಾರೆ. ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಗಿ ಕೋವಿಡ್ ಸೋಂಕಿತರು ಜೀವ ಬಿಡ್ತಾ ಇದ್ದಾರೆ. ಏಕಾಏಕಿ ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆಗಿ ಕೋವಿಡ್ ಪಾಸಿಟಿವ್ ಇರುತ್ತೆ, ಆದರೆ ಯಾವುದೇ ರೀತಿಯಾದಂಥ ರೋಗದ ಲಕ್ಷಣಗಳು ಇರೋದೇ ಇಲ್ಲ. ಹ್ಯಾಪಿ ಹೈಪೋಕ್ಸಿಯಾ ಅಂದ್ರೆ ಏನು ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮನೆಯಲ್ಲೇ ಇರುವಂತಹ ಕೆಲ ಕೋವಿಡ್ ರೋಗಿಗಳು ಸಡನ್ ಆಗಿ ಸಾಯ್ತಾ ಇದ್ದಾರೆ. ಈ ಹ್ಯಾಪಿ ಹೈಪೋಕ್ಸಿಯಾಗೆ ಯಾರೆಲ್ಲ ಟಾರ್ಗೆಟ್ ಆಗ್ತಾರೆ? ಎಂಥವ್ರು ಇಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ? ಹ್ಯಾಪಿ ಹೈಪೋಕ್ಸಿಯಾಯಿಂದಾಗಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? ಹ್ಯಾಪಿ ಹೈಪೋಕ್ಸಿಯಾಗೆ ಟಾರ್ಗೆಟ್ ಆಗ್ತಾ ಇರೋದು ಯುವಕರೇ ಹೆಚ್ಚಿನ ರೀತಿಯಲ್ಲಿದ್ದಾರೆ. 45 ವರ್ಷದೊಳಗಿನವರಿಗೆ ಹೆಚ್ಚಾಗಿ ಹ್ಯಾಪಿ ಹೈಪೋಕ್ಸಿಯಾ ಬಲಿ ತೆಗೆದುಕೊಳ್ತಾ ಇದೆ. ಏನೂ ಆಗೋದಿಲ್ಲ ಅನ್ನುವಂತ ಭಾವನೆಯಿಂದ ಯುವಕರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ನನಗೇನಾಗುತ್ತೆ ಬಿಡು, ನಾನ್ ಗಟ್ಟಿಯಾಗಿದ್ದೀನಿ, ನಾನ್ ಜಿಮ್ ಮಾಡ್ಕೊಂಡಿದ್ದೀನಿ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಸಾಕಷ್ಟು ಕಸರತ್ ಮಾಡ್ತಾ ಇದ್ದೀನಿ, ನನಗೇನಾಗುತ್ತೆ ಅಂತ ಹೇಳ್ತಾರೆ. ಲಕ್ಷಣಗಳಿರೋದಿಲ್ಲ. ಆಸ್ಪತ್ರೆಗೆ ಹೋಗಿ ಬೆಡ್ ಹುಡುಕುವಷ್ಟು ಹೊತ್ತಿಗೆ ಪ್ರಾಣ ಪಕ್ಷಿ ಹಾರು ಹೋಗಿರುತ್ತೆ. ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅನ್ನೋದರ ಬಗ್ಗೆ ಗಮನನೇ ಹರಿಸಿರೋದಿಲ್ಲ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ಗಮನಿಸ್ತಾ ಇದ್ವಿ, ಆಕ್ಸಿಜನ್ ಲೆವೆಲ್ ಏಕಾಏಕಿ ಕಮ್ಮಿಯಾಗಿ ಯುವಕರೇ ಟಾರ್ಗೆಟ್ ಆಗಿ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ತೀರಾ ಬೇಸರದ ವಿಚಾರ ಇದು. ಯುವಕರಿಗೆ ಒಂದು ಹ್ಯಾಬಿಟ್ ಇರುತ್ತೆ, ಆಟಿಟ್ಯೂಡ್ ಇರುತ್ತೆ, ನನಗೇನಾಗುತ್ತೆ ಬಿಡಪ್ಪ, ನಾನು ಗಟ್ಟಿಮುಟ್ಟಾಗಿದ್ದೀನಲ್ಲ. ಅಂಥವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಏಜ್ ಆದಂಥವ್ರು ಅಥವಾ ಅವ್ರ ಮನೇಲಿ ಯಾರು ದೊಡ್ಡವರು ಇದ್ರೆ ಅವ್ರ ಬಗ್ಗೆ ಕೇರ್ ತಗೋತಾರೆ, ಆದ್ರೆ ಅವರೇ ನಿರ್ಲಕ್ಷ್ಯ ಮಾಡ್ಬಿಡ್ತಾರೆ. ಅದು ವೆರಿ ವೆರಿ ರಾಂಗ್ ಇಲ್ಲಿ ಆಗುತ್ತೆ. ಅದು ಇಟ್ಸ್ ಎ ಹ್ಯೂಮನ್ ಟೆಂಡೆನ್ಸಿ, ನಾನು ಹೆಂಗಿದ್ದೀನಿ, ನನಗೇನಾಗುತ್ತೆ ಅನ್ನೋದೆಲ್ಲ. ಬಟ್ ನಾನು ಹೇಳೋದು, ಯಾರು ತುಂಬ ಫಿಸಿಕಲಿ ಫಿಟ್ ಇದ್ದಾರೆ ವೆರಿ ರೇರ್ ಸತ್ತಿರೋದು ಕೋವಿಡಿಂದ. ಇವನ್ ನೀವು ಅಕ್ಷಯ್ ಕುಮಾರ್ ತೊಗೋಬೋದು, ಸಚಿನ್ ತೆಂಡೂಲ್ಕರ್ ತೊಗೋಬೋದು, ಎಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಎಲ್ಲ ರಿಸಾಲ್ವ್ ಆಗಿದ್ದಾರೆ. ನೋ ಒನ್ ಹ್ಯಾಸ್ ಡೈಡ್. ಸೊ ನಾನು ಅದನ್ನು ನನ್ನ ಇದರಲ್ಲಿ ಫೇಸ್ಬುಕ್ ಪೋಸ್ಟಲ್ಲೂ ನಾನು ಮೋಟಿವೇಟ್ ಮಾಡ್ತಿರೋ ಜನರಿಗೆ ಅದೇ, ಡೈಲಿ ವರ್ಕೌಟ್ ಮಾಡಿ 1 or 2 hours ಎಲ್ಲ ಮಾಡಿ ಫಿಟ್ಟಾಗಿರಿ. ಸಿಂಪ್ಟಮ್ಸ್ ಅಂದರೆ ಮೈಲ್ಡಾಗಿ ರಿಸಾಲ್ವ್ ಆಗುತ್ತೆ ಆದಷ್ಟು ಮಟ್ಟಿಗೆ. ಫಿಟ್ ಅಂದರೆ ಡೈಲಿ ಎಕ್ಸಸೈಸ್ ಮಾಡಬೇಕು, ಸುಮ್ಮನೆ ಸಣ್ಣಕ್ಕಿದ್ರೆ ಅಂತಲ್ಲ. ಇಟ್ ಶುಡ್ ಬಿ ವರ್ಕೌಟ್ ಮಾಡಬೇಕು, BMI ಕಂಟ್ರೋಲ್ ಇರಬೇಕು, BMI ವಿತಿನ್ ರೇಂಜ್ ಇರಬೇಕು. ಅಷ್ಟೆಲ್ಲ ಮಾಡಿ ಪಲ್ಸ್ ಆಕ್ಸಿಮೀಟರ್ ಯೂಸ್ ಮಾಡ್ಕೊಂಡು ಯು ಟ್ರ್ಯಾಕ್ ಯುವರ್ ಸಿಂಪ್ಟಮ್ಸ್. ಈಗ ಮೆಡಿಕಲಲ್ಲಿ ನಾನು ಅದೇ ಹೇಳೋದು, 2+2 is not 4 ಅಂದರೆ ಈಗ ಮಾಡಿಬಿಟ್ರೆ ಯಾರೂ ಸಾಯೋದಿಲ್ಲ ಅಂತ ಹೇಳೋ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಬಟ್ ಅದೇ ಪಲ್ಸ್ ಆಕ್ಸಿಮೀಟರ್ ಯೂಸ್ ಮಾಡಿ, ಡೈಲಿ ವರ್ಕೌಟ್ ಮಾಡಿ, ದಟ್ಸ್ ದ ಬೆಸ್ಟ್ ಇಮ್ಯುನಿಟಿ. ಒಳ್ಳೆ ಊಟ, ಒಳ್ಳೆ ಒಂದು ವ್ಯಾಯಾಮ ಮನುಷ್ಯನಿಗೆ, ಯಾವುದೇ ಮನುಷ್ಯನಿಗೆ. ಮತ್ತು ನಾವು ಎಕ್ಸ್ಪೋಸ್ ಆಗಿರೋ ವೈರಸ್ಸು, ನಾವು ಪಡೆದಿರೋಂಥ ಒಂದು ಇಮ್ಯುನಿಟಿ ತಂದೆ ತಾಯಿಯಿಂದ ಜೆನೆಟಿಕ್ ಆಗಲಿ ಎಲ್ಲನೂ ಮ್ಯಾಟರ್ ಆಗುತ್ತೆ, ಬರೀ ಯಾವುದೋ ಒಂದರಿಂದ ಅಲ್ಲ. ಅಥವಾ ನಾನು ಅವಾಗಲೂ ಹೇಳ್ತಾ ಇದ್ದೆ, ಈ ಒಂದು ಪ್ಯಾಂಡಮಿಕಲ್ಲಿ ಮಾತ್ರ ನಾನು ಏನೋ ಒಂದು ಹರ್ಬಲ್ ಮೆಡಿಸಿನ್ಸ್ ತೊಗೊಂಡು ನಾನು ಇಮ್ಯುನಿಟಿ ಸ್ಟ್ರಾಂಗ್ ಮಾಡ್ಕೋತೀನಿ ಅನ್ನೋದಲ್ಲ. ಅದು ಚಿಕ್ಕ ವಯಸ್ಸಿನಿಂದ ಬರಬೇಕು. ನಮ್ಮ ನಿರಂತರ ಚಿಕ್ಕ ವಯಸ್ಸಿಂದ ಯಾವ ರೀತಿ ಆರೋಗ್ಯ ಶೈಲಿ ಇದೆ, ಯಾವ್ಯಾವ ರೀತಿ ಮುಂಚೆ ವೈರಸ್ ಎಕ್ಸ್ಪೋಸ್ ಆಗಿದ್ದೀವಿ, ಯಾವ ರೀತಿ ನಮ್ಮ ತಂದೆ ತಾಯಿಯಿಂದ ಜೆನೆಟಿಕಲಿ ಪಡ್ಕೊಂಬ ಎಲ್ಲನೂ ಮ್ಯಾಟರ್ ಆಗಿ ಅದು ಮಾರ್ಪಾಡಾಗುತ್ತೆ ಇವತ್ತಿನ. ಮತ್ತು ನಮ್ಮ ಒಂದು ಮೆಂಟಾಲಿಟಿ, ನಮ್ಮ ಒಂದು ಸ್ಟ್ರಾಂಗ್ ಪಾಸಿಟಿವ್ ಆ್ಯಟಿಟ್ಯೂಡು. ಈಗ ನಾನು ನೋಡಿರೋ ಪೇಷಂಟ್ಸಲ್ಲೆಲ್ಲ ಯಾರು ಕಾಮಾಗಿ ಧೈರ್ಯವಾಗಿರ್ತಾರೆ, ಚೆನ್ನಾಗಿ ರಿಕವರ್ ಆಗ್ತಾರೆ. ಯಾರು ಡೇ 1ಇಂದನೇ ಎದುರ್ಕೊಂಡು ಬಂದಿದ ತಕ್ಷಣ ನಾನು ಸತ್ತೋಗ್ತೀನಿ, ಇನ್ನೇನೋ ಆಗಿಬಿಡುತ್ತೆ, ಮತ್ತು ಒಂಥರ ನೆಗೆಟಿವ್ ಥಾಟ್ಸು, ಆ ಇಂಜೆಕ್ಷನ್ ಕೊಟ್ಟಿಲ್ಲ ಡಾಕ್ಟ್ರು, ಹಿಂಗೆ ಕೊಟ್ಟಿಲ್ಲ, ನರ್ಸ್ ಹಿಂಗೆ ಮಾಡಿದ್ರು, ಹಂಗೆ ಸರಿ ಇಲ್ಲ, ಒಂಥರ ಸ್ಟಿಗ್ಮಾದಲ್ಲಿರೋದು, ಆತಂಕ, ಭಯ, ಅನುಮಾನ, ಇದೆಲ್ಲ ಇರೋ ಪೇಷಂಟ್ಸಲ್ಲೇ ಜಾಸ್ತಿ ರೋಗ ಉಲ್ಬಣ ಆಗೋದು. ಯಾರು ಕಾಮಾಗಿ
ಹೌದು ಡಾಕ್ಟರ್, ಓಕೆ ನೀವು ಹೇಳಿದ್ದು ತಗೋತೀವಿ, ಧೈರ್ಯವಾಗಿರ್ತೀನಿ, ನಾನು ಹೇಳಿದೆಲ್ಲ ಮಾಡ್ತೀನಿ, ಪ್ರೋನ್ ವೆಂಟಿಲೇಷನ್ ಮಾಡ್ತೀನಿ, ಔಷಧಿ ಹೀಗೆ ತಗೋತೀನಿ, ಓಕೆ ಊಟದ ರುಚಿ ನಂಗೆ ಗೊತ್ತಾಗ್ತಿಲ್ಲ ಯಾಕಂದರೆ ನನಗೆ ಕೋವಿಡ್ ಇರೋದ್ರಿಂದ. ನೋಡಿ ಈ ರೀತಿ ಬೆಳೆಸ್ಕೊಳ್ಳೋಂಥ ಪೇಷಂಟ್ಸ್ ಚೆನ್ನಾಗಿ ರಿಕವರ್ ಆಗಿ ಡಿಸ್ಚಾರ್ಜ್ ಆಗ್ತಾರೆ. ಡೇ 1 ಒಂದು ನೆಗೆಟಿವ್ ಆ್ಯಟಿಟ್ಯೂಡ್ ಒಂದು ಇದರಿಂದ ಬರೋರು ದೇ ಎಂಡ್ ಅಪ್ ಇನ್ ಟ್ರಬಲ್ ಓನ್ಲಿ ಲೇಟರ್. ವಾಟ್ ಐ ಸೀನ್. ನಿಜ. ಡಾಕ್ಟರ್ ಮಂಜುನಾಥ್ ಸರ್, ಇಲ್ಲಿ ಗಮನಿಸ್ತಾ ಇದ್ವಿ, ನಾವಾಗಲೇ ತೋರಿಸ್ತಾ ಇದ್ವಿ, ಯುವಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ, ಯುವಕರ ದೇಹದ ಒಳಗಡೆ ಏನಾಗ್ತಿದೆ ಅಂತೇಳಿ ಗೊತ್ತಾಗೋದಿಲ್ಲ ಅಂತೇಳಿ. ಯಾಕೆಂದ್ರೆ ಹ್ಯೂಮನ್ ಟೆಂಡೆನ್ಸಿನೇ ಹಾಗೆ, ನಮ್ಮ ಯುವಕರ ಆಟಿಟ್ಯೂಡ್ ಆ ರೀತಿ ಆಗಿರುತ್ತೆ, ಗಟ್ಟುಮುಟ್ಟಾಗಿದ್ದೀನಿ, ಏನೂ ಆಗೋದಿಲ್ಲ ಬಿಡು ಅಂತೇಳಿ. ಆದರೆ ಅಂಥವರೇ ಇಲ್ಲಿ ಕೊರೋನಾದಿಂದಾಗಿ ಉಸಿರಾಟ ಸಮಸ್ಯೆಯಿಂದಾಗಿ ಸಾಯ್ತಾ ಇದ್ದಾರೆ. ತಮ್ಮ ಮೂಲಕ ಅಂಥವರಿಗೆ ಮೆಸೇಜ್. ಈಗ ಅದೇ ಯುವಕರು ಏನಾಗಿದೆ ಅಂದ್ರೆ ಕರೋನಾ ಬರ್ದಾಗೆ ನಾವು ಅವರು ಮುನ್ನೆಚ್ಚರಿಕೆ ವಹಿಸ್ಬೇಕು. ಯಾಕೆಂದ್ರೆ ಯುವಕರು ಜಾಸ್ತಿ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಅವರು ನಿರ್ಲಕ್ಷ್ಯ ಜಾಸ್ತಿ, ಮಾಸ್ಕ್ ಸರಿಯಾಗಿ ಹಾಕೋದಿಲ್ಲ. ಮಾಸ್ಕ್ ಅನ್ನು ಕೂಡ ಹಾಕೋರು ಬಟ್ಟೆ ಮಾಸ್ಕ್, ಯಾರಾದ್ರೂ ಕರೋನಾ ಸೋಂಕು ತಗುಲಿದ್ರೆ ಅವರು ಬಟ್ಟೆ ಮಾಸ್ಕ್ ಹಾಕ್ಬಾರ್ದು, ಅವರು ಸರ್ಜಿಕಲ್ ಮಾಸ್ಕ್ ಹಾಕ್ಬೇಕು ಅಥವಾ N95 ಮಾಸ್ಕ್ ಹಾಕ್ಬೇಕು. ಬೇರೆಯವರು ಮಾಸ್ಕ್ ಬಟ್ಟೆ ಮಾಸ್ಕ್ ಹಾಕ್ಬೋದು, ಬೇರೆಯವರು ಯಾರು ಸೋಂಕು ಬರ್ದೇ ಇದ್ದವರು ಬಟ್ಟೆ ಮಾಸ್ಕ್ ಹಾಕ್ಬೋದು. ಬಟ್ಟೆ ಮಾಸ್ಕ್ ಹಾಕೋರ್ಗೂ ಒಂದು ಮುನ್ನೆಚ್ಚರಿಕೆ ಏನಪ್ಪಾ ಅಂದ್ರೆ ಅದು ಒದ್ದೆ ಆದ್ರೆ ಅದನ್ನ ಬದಲಾಯಿಸ್ಬೇಕು, ಪ್ರತಿದಿನ ಅದನ್ನ ಸ್ವಚ್ಛತೆಗೊಳಿಸ್ಬೇಕು, ನೆಕ್ಸ್ಟ್ ಡೇ ಐರನ್ ಮಾಡಬೇಕು. ಯಾವುದು ಬಟ್ಟೆ ಮಾಸ್ಕ್ ನ ನೆಕ್ಸ್ಟ್ ಡೇ ಐರನ್ ಮಾಡಬೇಕಾಗುತ್ತೆ. ಹಾಗೆಯೇ ಇನ್ನು ಈಗ ಸೋಂಕು ದೃಢಪಟ್ರೆ ಮನೆಯಲ್ಲಿ ಹೋಮ್ ಐಸೋಲೇಷನ್, ರೋಗ ಲಕ್ಷಣ ಕಡಿಮೆ ಇದ್ರೆ ಮನೆಯಲ್ಲಿ ಇರ್ಬೋದು, ಏನ್ ಸಮಸ್ಯೆ ಇಲ್ಲ. ಆದ್ರೆ ಈ ಕರೋನಾ ಸೋಂಕು ಕೆಲವ್ರಿಗೆ ಏನಾಗಿರುತ್ತೆ, ಮನೇಲಿ ಇರೋರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಇದ್ದವ್ರಿಗೆ ಫಸ್ಟ್ 5 ದಿವಸ 6 ದಿವಸ ಚೆನ್ನಾಗಿರ್ತಾರೆ. ಆದ್ರೆ ಇನ್ನೊಂದು 2ನೇ ಕ್ರೂಷಿಯಲ್ ಪೀರಿಯಡ್ 7th ಡೇ ಇಂದ 10th ಡೇ ಅದ್ರ 7th ಡೇ ಇಂದ 10th ಡೇ ಮಧ್ಯಭಾಗದಲ್ಲಿ ಅವ್ರಿಗೆ ಇದಕ್ಕಿದ್ದಾಗೆ ಲಂಗ್ಸ್ ಅಲ್ಲಿ ಡ್ಯಾಮೇಜ್ ಆಗಿ ಸೈಟೋಕೈನ್ ಸ್ಟಾರ್ಮ್ ಇಂದ ಆವಾಗ ಆಕ್ಸಿಜನ್ ಸ್ಯಾಚುರೇಷನ್ ಏಕಾಏಕಿ ಕಡಿಮೆ ಆಗಿ ಪ್ರಾಣಕ್ಕೆ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಕರೋನಾ ಸೋಂಕು ಬಂದವರು 7ನೇ ದಿನ ಮತ್ತು 10ನೇ ದಿನ ಬಿಟ್ವೀನ್ 7 and 10th ಡೇ ಸ್ವಲ್ಪ ಹುಷಾರಾಗಿ ಮಾನಿಟರ್ ಮಾಡ್ಕೋಬೇಕಾಗತ್ತೆ. ನಂತರ ಏನಾದ್ರೂ ಅವ್ರಿಗೆ ಎದೆ ನೋವು ಬರ್ತಾ ಇದ್ರೆ ಅಥವಾ ಅವ್ರಿಗೆ ನಡೆದಾಗ ಓಡಾಡಿದಾಗ ಎದೆ ನೋವು ಬರ್ತಾ ಇದ್ರೆ ಅವರು ECGನೂ ಮಾಡಿಸ್ಕೋಬೇಕು. ಯಾಕೆಂದ್ರೆ ಇವತ್ತು ಕರೋನಾ ಸೋಂಕು ಬಂದಂತವ್ರಿಗೆ 5% ಜನರಿಗೆ ಹಾರ್ಟ್ ಅಟ್ಯಾಕ್ ಕೂಡ ಆಗೋ ಸಂಭವ ಇರುತ್ತೆ. ಅದರಿಂದ ಕೇವಲ ಇದು ಬರೀ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದ್ದು ಹೌದು, ಆದ್ರೆ ರಕ್ತನಾಳದಲ್ಲೂ ಕೂಡ ಕರೋನಾ ಸೋಂಕಿನಿಂದ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ನಾವು ವೈದ್ಯರುಗಳು ಕೂಡ ಏನಾದ್ರೂ ಕರೋನಾ ಸೋಂಕು ತಗುಲಿದವ್ರಿಗೆ ಚೆಸ್ಟ್ ಪೇನ್ ಬರ್ತಾ ಇದ್ರೆ ECG ಮಾಡಿ ಕೂಡ ನೋಡ್ಕೋಬೇಕಾಗತ್ತೆ, ಏನಾದ್ರೂ ಹಾರ್ಟ್ ಅಲ್ಲಿ ತೊಂದರೆ ಆಗ್ತಾ ಇದೆಯಾ ಈ ರೀತಿ ನಾವು. ಯಾಕೆಂದ್ರೆ ಎಷ್ಟೋ ಸರಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ್ದಾಗ ಬೇರೆ ರಕ್ತ ಹೆಪ್ಪುಗಟ್ಟಿರೋಂಥ ಕರೆಸ್ಲಿಕ್ಕೆ ಔಷಧಿ ಕೊಡ್ತೇವೆ, ಅದರಿಂದಲೂ ಅನುಕೂಲ ಆಗುತ್ತೆ. ಹೌದು 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 ಸರ್, ಹೌದು, ನಿಜ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಟಿವಿನ ಜೊತೆ ಜಾಯ್ನ್ ಆದ್ರಿ, ತಮ್ಮ ವ್ಯಾಲ್ಯೂಯೇಬಲ್ ಮಾತನ್ನು ಹೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ ಪದೇ ನಿಮ್ಮ ಕಡೆಯಿಂದ ಯಾಕೆ ಹೇಳಿಸ್ತೀವಿ ಅಂತ ಹೇಳಿದ್ರೆ ಯುವಕರು ಇಲ್ಲಿ ತೀರಾ ನೆಗ್ಲೆಕ್ಟ್ ಮಾಡ್ತಾರೆ. ಈ ನಿಮ್ಮಂಥವ್ರು ಹೇಳಿದ್ರೆ ಅಟ್ಲೀಸ್ಟ್ ಒಂದಷ್ಟು ಕೇಳ್ತಾರೆ, ಇದು ತೀರಾ ಇಂಪಾರ್ಟೆಂಟ್ ಆಗಿರುವಂಥ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಷ್ಟೊತ್ತು ಟಿವಿನ ಜೊತೆ ಜಾಯ್ನ್ ಆದ್ರಿ, ಸಾಕಷ್ಟು ವಿಚಾರವನ್ನು ಹಂಚ್ಕೊಂಡ್ರಿ. ಇಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಹೇಳ್ತಾ ಇರೋದು, ತೀರಾ ಈ ಆರೋಗ್ಯ ಹದಗೆಡುವಷ್ಟರ ಮಟ್ಟಿಗೆ ಕಾಯ್ಕೊಂಡು ಕೂತ್ಕೋಬೇಡಿ. ಗೊತ್ತಾಗುತ್ತೆ, ಒಂದು ಸೂಚನೆ ಕೊಟ್ಟಿರುತ್ತೆ, ಆ ಸೂಚನೆ ಕೊಟ್ಟ ತಕ್ಷಣಕ್ಕೆ ನೀವು ಆಸ್ಪತ್ರೆಗೆ ಬನ್ನಿ, ವೈದ್ಯರನ್ನು ಸಂಪರ್ಕಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹ್ಯಾಪಿ ಹೈಪೋಕ್ಸಿಯಾ ಇದೆಯಲ್ಲ, ಈ ಸೋಂಕಿತರಲ್ಲಿ ಏನೇನಾಗುತ್ತೆ, ವ್ಯಕ್ತಿಯ ದೇಹದಲ್ಲಿ 95% ಆಕ್ಸಿಜನ್ ಪ್ರಮಾಣ ಇರಲೇಬೇಕು. ಆದರೆ ಉಸಿರಾಟದ ತೊಂದರೆಯಿಂದ ಆಕ್ಸಿಜನ್ ಸಪ್ಲೈ ಇಲ್ಲದೆ ರೋಗಿ ಸಾವನ್ನಪ್ತಾರೆ. 95% ಆಕ್ಸಿಜನ್ ಲೆವೆಲ್ ಇರಲೇಬೇಕು ದೇಹದಲ್ಲಿ. ಅದಕ್ಕಿಂತ ಕಮ್ಮಿ ಆಗ್ತಾ ಹೋದ್ರೆ, ತೀರಾ 95ರಿಂದ 90, 92 ಹೋದ ತಕ್ಷಣ ಸತ್ತೋಗ್ತಾರೆ ಅಂತಲ್ಲ, ಅದಕ್ಕಿಂತ ಕೆಳಗಡೆ ಹೋಗಿ ಉಸಿರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ಜನ ಸಾವನ್ನಪ್ತಾರೆ, ಯುವಕರು ಟಾರ್ಗೆಟ್ ಆಗ್ತಾರೆ. ಇದರಿಂದ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ತೀವ್ರವಾಗಿ ಕುಸಿದು ಹೋದಂಥ ಕಾರಣಕ್ಕಾಗಿ ಏಕಾಏಕಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗೋದ್ರಿಂದ ಒಂದು ಹಂತಕ್ಕೆ ಟೆನ್ಷನ್ ಶುರುವಾಗುತ್ತೆ. ಸೋಂಕಿತನಿಗೆ ಏನ್ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗೋದೇ ಇಲ್ಲ. ಏನಾದರೂ ಮಾಡಬೇಕು ಅಂತೇಳಿ ಮುಂದಾದಂಥ ಸಂದರ್ಭದಲ್ಲಿ ಕೆಲವಷ್ಟೇ ಹೊತ್ತಲ್ಲಿ ರೋಗಿ ಉಸಿರಾಟವನ್ನೇ ನಿಲ್ಲಿಸಿಬಿಡುವಂಥ ಭಯ ಇರುತ್ತೆ. ಹೀಗಾಗಿ ಈ ಹ್ಯಾಪಿ ಹೈಪೋಕ್ಸಿಯಾದಿಂದ ಸೋಂಕಿತರು ಸಡನ್ ಆಗಿ ಯಾಕೆ ಸಾಯ್ತಾರೆ ಅಂತ ಹೇಳಿದ್ರೆ, ದೇಹದಲ್ಲಿ ಆಕ್ಸಿಜನ್ನ ಪ್ರಮಾಣ ತೀರಾ ಕಮ್ಮಿಯಾಗಿ ತೀರಾ ಕೆಳಗಡೆ ಹೋಗಿ ಸಾವನ್ನಪ್ತಾರೆ. ಇಲ್ಲಿ ಒಂದು ವಿಚಾರ ಇದೆ, ಇಲ್ಲಿ ಗೊತ್ತಾಗಬೇಕು, ಕೆಲವೊಂದಷ್ಟು ಜನರಿಗೆ ಅದೃಷ್ಟ ಚೆನ್ನಾಗಿರುತ್ತೆ,
ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಎಲ್ಲವೂ ಚೆನ್ನಾಗಿರುತ್ತೆ, ತೋರಿಸ್ಕೊಂಬರೋಣ ವೈದ್ಯರ ಹತ್ರ ಅಂತೇಳಿ ಹೋಗಿರ್ತಾರಲ್ಲ, ಆ ಟೈಮಲ್ಲೂ ಕೆಲವೊಂದಷ್ಟು ಜನರಿಗೆ ಸ್ಯಾಚುರೇಷನ್ ಕಡಿಮೆ ಆಗಿ ವೈದ್ಯರಿಗೆ ಪಟ್ ಅಂತೇಳಿ ಗೊತ್ತಾಗಿ ಅಂಥವ್ರಿಗೆ ಚಿಕಿತ್ಸೆ ಕೊಟ್ಟು ಪ್ರಾಣಾಪಾಯದಿಂದ ಬಚಾವಾಗಿರುವಂಥವ್ರು ಕೂಡ ಸಾಕಷ್ಟು ಜನ ಇರ್ತಾರೆ. ಅಂಥದ್ದೇ ಒಂದು ಕೇಸ್ ಸ್ಟಡಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಟಿ ಪೂಜಾ ಗಾಂಧಿ ಇದಾರಲ್ಲ, ಖ್ಯಾತ ನಟಿ ಪೂಜಾ ಗಾಂಧಿ, ಅವ್ರ ಸಹೋದರನಿಗೂ ಕೂಡ ಇದೇ ರೀತಿಯಾಗಿ ಸಮಸ್ಯೆ ಆಗಿತ್ತು. ಆದರೆ ದೇವ್ರ ದಯೆಯಿಂದ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗಿತ್ತು ಸ್ಯಾಚುರೇಷನ್ ಲೆವೆಲ್ ಡೌನ್ ಆಗಿದೆ ಅಂತೇಳಿ. ನಮ್ಮ ಜೊತೆಗೆ ಸ್ವತಃ ಪೂಜಾ ಗಾಂಧಿ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪೂಜಾ ಗಾಂಧಿ ಅವರೇ, ತಮಗಾದಂಥ ಎಕ್ಸ್ಪೀರಿಯನ್ಸ್, ತಮ್ಮ ಬ್ರದರ್ಗಾದಂಥ ಎಕ್ಸ್ಪೀರಿಯನ್ಸನ್ನು ಒಂದ್ಸತಿ ಶೇರ್ ಮಾಡ್ಕೊಳ್ಬೋದಾ? ಹಲೋ, ನಮಸ್ತೆ. ಚೆನ್ನಾಗಿದ್ದೀರಾ ನೀವು? ಚೆನ್ನಾಗಿದ್ದೀವಿ ಮೇಡಮ್, ಎಲ್ಲರೂ ಚೆನ್ನಾಗಿದ್ದೀವಿ. ಹಾ, ಆಕ್ಚುಲಿ ಇದು ಮನೋಜ್ ಅಂತ, ಅವರು ಹಿ ಇಸ್ ಲೈಕ್ ಮೈ ರಾಖಿ ಬ್ರದರ್, ಅಂಡ್ ಅವ್ರಿಗೆ ಆಕ್ಚುಲಿ ಹಿಸ್ ಸ್ಯಾಚುರೇಷನ್ ವಾಸ್ ವೆರಿ ಲೋ ಅಂಡ್ ತುಂಬಾನೇ ಪ್ಯಾನಿಕ್ ಆದ್ರು. ಇಮಿಡಿಯೇಟ್ಲಿ ಐ ಟೋಲ್ಡ್ ದೆಮ್ ದಟ್ ನಾಟ್ ಟು ವರಿ, ಭಯ ಪಡ್ಬೇಡಿ, ಅಂಡ್ ಜಸ್ಟ್ ಸ್ವಲ್ಪ ಅಂದ್ರೆ ಮನೇಲಿ ಇದ್ಬಿಟ್ಟು ಸ್ವಲ್ಪ ಬ್ರೀದಿಂಗ್ ಎಕ್ಸರ್ಸೈಸ್ ಈ ತರ ಏನಾದ್ರು ಮಾಡಿ. ಅಂಡ್ ದೆನ್ ಇಮಿಡಿಯೇಟ್ಲಿ ಐ ಕಾಂಟ್ಯಾಕ್ಟೆಡ್ ಡಾಕ್ಟರ್ ಚೇತನ್. ಸೊ he also told that okay, nothing to panic, and ಕೆಲವು points ಹೇಳಿದ್ರು. and then ಅದರ ಮೇಲೆ this person came to the hospital and Dr. Chetan was really one life savior, and ಅವರು ತುಂಬಾನೇ ಕೇರ್ ತಗೊಂಡು ಅವ್ರಿಗೆ, and he is perfectly all right now. ಬಟ್ ಆಬ್ವಿಯಸ್ಲಿ ಡಾಕ್ಟರ್ ಚೇತನ್ಗೆ ಒಂದ್ ವಿಷಯ ಅವ್ರ ಬಗ್ಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂದ್ರೆ, ಹೆಲೋ ಸರ್, ಹೌ ಆರ್ ಯು? ಚೆನ್ನಾಗಿದ್ದೀರಾ? ಫೈನ್ ಫೈನ್ ಮೇಡಮ್, ಹೇಳಿ. ಸೊ ಏನಿದೆ ಗೊತ್ತಾ, ಡಾಕ್ಟರ್ ಚೇತನ್ಗೆ ಅರ್ಧ ಪೇಷಂಟ್ಸ್ ಅವ್ರಿಗೆ ಮೀಟ್ ಮಾಡ್ಕೊಂಡೇ ಕರೆಕ್ಟ್ ಆಗ್ಬಿಡ್ತಾರೆ. ಆ ತರ ಅವರು ಪೇಷಂಟ್ಸ್ ನ ಟ್ರೀಟ್ ಮಾಡ್ತಾರೆ. ಯುನೋ ದ ವೇ ಹಿ ಟಾಕ್ಸ್, ದ ವೇ ಹಿ ಗಿವ್ಸ್ ದಮ್ ಇಷ್ಟೊಂದು ಕಾನ್ಫಿಡೆನ್ಸ್, ಧೈರ್ಯ ತುಂಬಿಸ್ತಾರೆ. ಅರ್ಧ ಪ್ರಾಬ್ಲಮ್ ಅಲ್ಲೇನೆ ಸಾಲ್ವ್ ಆಗುತ್ತೆ. ಯಾಕೆ ಅಂದ್ರೆ ದಿ ಎಂಟೈರ್ ವರ್ಲ್ಡ್ ಇಸ್ ಗೋಯಿಂಗ್ ಥ್ರೂ ದಿಸ್ pandemic, and how every day everybody, every family is struggling alwa. So ee samayadalli doctors nijvaglu they are gods, you know, and the way they are taking care of people. And yes, even people navu kuda Dr. Chetan mande maatididru oximeter. Okay, so ನೀವು ಸ್ವಲ್ಪ ಸಿಂಪ್ಟಮ್ಸ್ ಬಂದ್ರೆ ಇಮಿಡಿಯೇಟ್ಲಿ PCR ಟೆಸ್ಟ್ ಮಾಡೋಕೆ ಹೋಗ್ಬೇಡಿ. ಫಸ್ಟ್ ivermectin and C+ medicines ಎಲ್ಲ ಸ್ಟಾರ್ಟ್ ಮಾಡಿ. Oximeter is something we should keep on checking. ನಿಜ. Okay, hello, ನಿಜ ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಹಾ, ಸೊ ಆಕ್ಸಿಮೀಟರ್ ಅಂದ್ರೆ ನಿಜವಾಗ್ಲೂ ಇಟ್ ಕ್ಯಾನ್ ಸೇವ್ ಲೈಫ್. ಯಾಕೆಂದ್ರೆ ನಿಮ್ ಸ್ಯಾಚುರೇಷನ್ 94 ಗಿಂತ ಕಡಿಮೆ ಆದ್ರೆ ಇಮಿಡಿಯೇಟ್ಲಿ ಯು ಶುಡ್ ರಶ್ ಟು ದ ಡಾಕ್ಟರ್. ಅಂದ್ರೆ ಲೇಟ್ ಮಾಡಬಾರ್ದು. ತುಂಬಾ ಪೇಷಂಟ್ಸ್ ಕ್ರಿಟಿಕಲ್ ಪೊಸಿಷನ್ ಡೆತ್ಸ್ ಇದರಿಂದ ಅವಾಯ್ಡ್ ಮಾಡಬಹುದು ಆಕ್ಚುಲಿ. ಸೊ ಪೀಪಲ್ ಶುಡ್ ಚೆಕ್. ಸ್ವಲ್ಪ ಸ್ಯಾಚುರೇಷನ್ 94 ಗಿಂತ ಕಡಿಮೆ ಆಯ್ತು ಅಂದ್ರೆ ದೇ ಶುಡ್ ಇಮಿಡಿಯೇಟ್ಲಿ ಸೀಕ್ ಮೆಡಿಕಲ್ ಅಟೆನ್ಷನ್. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ಟಿವಿನ ಜೊತೆ ಮಾತನಾಡಿದಕ್ಕೆ. ಇಲ್ಲಿ ಪೂಜಾ ಗಾಂಧಿ ಅವರು ಹೇಳ್ತಾ ಇದ್ರು, ತಮ್ಮ ಬ್ರದರ್ಗಾದಂಥ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಆಲ್ ಆಫ್ ಅ ಸಡನ್ ನಮಗೆ ಡಾಕ್ಟರ್ ಸಿಕ್ಕರು, ಒಳ್ಳೇದಾಯ್ತು, ಗೊತ್ತಾಯ್ತು ನಮಗೆ ಸ್ಯಾಚುರೇಷನ್ ಎಷ್ಟಿದೆ ಏನು ಎತ್ತಾ ಅಂತ ಹೇಳಿ. ಇಲ್ಲದೆ ಹೋಗಿದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಈಗ ಅವ್ರು ರಿಕವರ್ ಆಗಿದ್ದಾರೆ. ಡಾಕ್ಟರ್ ಕೊಟ್ಟಂತ ಮಾತ್ರೆ ಜೊತೆಗೆ ಅವ್ರು ಮಾತನಾಡಿದಂತ ರೀತಿ ಎಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಒಬ್ಬ ಕೊರೋನಾ ರೋಗಿ ರಿಕವರಿ ಆಗೋದಕ್ಕೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಇಲ್ಲಿ ಬಹುತೇಕರ ಮಾತುಗಳನ್ನ ಕೇಳಿಸ್ಕೊಂಡಂತ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಆಸ್ಪತ್ರೆಗೆ ಹೋಗಿರ್ತಾರೆ, ಆದ್ರೆ ಸಾವನ್ನಪ್ತಾರೆ. ಯಾಕೆ ಕಾರಣ ಅಂತ ಹೇಳಿದ್ರೆ, ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗಪ್ಪ? ಈ ಹ್ಯಾಪಿ ಹೈಪೋಕ್ಸಿಯಾ ಹೊಸದಾದ್ ಕಲಿತಾ ಇದೀವಿ ಕೊರೋನಾ ಬಂದಾದ್ಮೇಲೆ. ಹ್ಯಾಪಿ ಹೈಪೋಕ್ಸಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ನಿತ್ಯ 5-6 ಬಾರಿ ಪಲ್ಸ್ ಆಕ್ಸಿಮೀಟರ್ ನಲ್ಲಿ ಆಕ್ಸಿಜನ್ ಪ್ರಮಾಣವನ್ನ ಚೆಕ್ ಮಾಡಲೇಬೇಕು. ಈ ಕೊರೋನಾ ಸೋಂಕಿತರು 5-6 ಬಾರಿ ಅಥವಾ ಸಾಧ್ಯ ಆದ್ರೆ ಗಂಟೆಗೊಂದ್ಸತಿ, 2 ಗಂಟೆಗೊಂದ್ಸತಿ ಬ್ರಿಸ್ಕ್ ಆಗಿ 5-6 ನಿಮಿಷ ವಾಕ್ ಮಾಡಿ ತದನಂತರದಲ್ಲಿ ಪಲ್ಸ್ ಆಕ್ಸಿಮೀಟರ್ನ ಹಾಕೊಂಡು ಚೆಕ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ತಮ್ಮ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಪದೇ ಪದೇ ಚೆಕ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಕೂಡ 95% ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ರೆಡ್ ಫ್ಲಾಗ್ ಸೈನ್. ಅದು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಹೋಗಬೇಕು. ಇಮಿಡಿಯೇಟ್ ಆಗಿ ಆಸ್ಪತ್ರೆಯಲ್ಲಿರುವಂಥ ವೈದ್ಯರನ್ನ ಸಂಪರ್ಕಿಸಬೇಕು. ಆ ಸಂದರ್ಭದಲ್ಲಿ ವೈದ್ಯರು ಕೊಡುವಂಥ ಚಿಕಿತ್ಸೆ ಇದೆಯಲ್ಲ, ಅದು ಲೈಫ್ ಸೇವಿಂಗ್ ಚಿಕಿತ್ಸೆ. ಅದು ಹಂಗಾಗಿ ಈ ಕಾರಣಕ್ಕಾಗಿ ಪದೇ ಪದೇ ಹೇಳ್ತಾ ಇರೋದು ಪಲ್ಸ್ ಆಕ್ಸಿಮೀಟರ್ನ ಬಳಸಿ ಅಂತೇಳಿ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ಒಂದು ವಿಚಾರ, ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಈಗ ಯಾರಿಗೋ ಕೊರೋನಾ ಸೋಂಕಿದೆ ಮನೆಯಲ್ಲಿ, ಆ ವ್ಯಕ್ತಿ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೋತಾ ಇರ್ತಾರೆ. ಇನ್ನು ಉಳಿದಂತವ್ರಿಗೂ ಕೂಡ ಸ್ಪ್ರೆಡ್ ಆಗಿರ್ಬೋದು, ಅಂತವ್ರು ಎಸಿಂಪ್ಟಮೆಟಿಕ್ ಆಗಿರ್ಬೋದು, ಅವ್ರಿಗೂ ಕೂಡ ಏನಾಗ್ತಿದೆ ಅಂತ ಹೇಳಿ ಗೊತ್ತಾಗಿರ್ಲಿಕ್ಕಿಲ್ಲ ಒಳಗಡೆ ಏನಾಗ್ತಿದೆ ಅಂತ ಹೇಳಿ. ಹಾಗಾಗಿ ಯಾರಿಗಾದ್ರೂ ಸೋಂಕು ತಗಲಿದೆ ಅನ್ನುವಂಥವ್ರು ಅಥವಾ ಯೂಶುವಲ್ ಆಗಿ ಮನೆಯಲ್ಲಿ ಒಂದು ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಎಲ್ಲರೂ ಚೆಕ್ ಮಾಡೋದು ಒಳ್ಳೇದು ಅಂತ ಇಂಥ ಸಂದರ್ಭದಲ್ಲಿ.
ಹೌದು, ಅಷ್ಟೇ ಬೇಕಾಗಿರೋದು. ಮನೆಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಇದ್ರೆ ಸಾಕು, ಓಕೆ, ಬೇರೆ ಏನು ಬೇಕಾಗಲ್ಲ. ಮನೆಗೆ ಒಂದು ಪಲ್ಸ್ ಆಕ್ಸಿಮೀಟರ್ ಸ್ಪ್ರೆಡ್ ಆಗೇ ಇರುತ್ತೆ ಆನಂದ್. ಅದೇ ನಾನು ಹೇಳ್ತಾ ಇರೋದು, ಈ ಅರಿವು ಇನ್ನೂ ಬಂದಿಲ್ಲ ಜನರಿಗೆ. ಸೊ ಅದೇ ನಾನು ಹೇಳಿದ ಪ್ರೀ ಸಿಂಪ್ಟಮೆಟಿಕ್ ಸ್ಪ್ರೆಡ್ ಅಂದರೆ ಇವತ್ತು ನನಗೆ ಜ್ವರ ಬಂತು ಅಂದರೆ ನನಗೆ ಗೊತ್ತಿಲ್ಲದಲೇ ನನ್ನ ಫ್ಯಾಮಿಲಿಗೆ 4-5 ಡೇಸ್ ಬ್ಯಾಕೆ ನಾನು ಸ್ಪ್ರೆಡ್ ಮಾಡಿರ್ತೀನಿ. ಆ್ಯಂಡ್ ಇಫ್ ನಾನು ಸಿಂಪ್ಟಮೆಟಿಕ್ ಇದ್ದರೆ ನನಗೂ ಗೊತ್ತಿಲ್ಲದಂಗೆ ಆಗ್ಬಿಟ್ಟಿರುತ್ತೆ. ಮನೇಲಿ ಇದ್ಮೇಲೆ ಯಾರು 24 hours ಮಾಸ್ಕ್ ಹಾಕಲ್ಲ ಆ್ಯಂಡ್ ಸಹಜವಾಗಿ ಇದಾಗುತ್ತೆ. ಅದು ನಮ್ಮ ದೇಶದಲ್ಲಂತೂ ಹೊರಗೆ ಆಗದೆ ಇದ್ದಾಗ ಇನ್ನು ಮನೇಲಿ ಹಾಕೋದಂತೂ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ. ಸೊ ಆಗ್ಬಿಡುತ್ತೆ, ಅದು ಇಟ್ಸ್ ಎಕ್ಸ್ಪೆಕ್ಟೆಡ್. ನನಗೆ ಬೇಕಾಗಿರೋದು ನಿಮ್ಮ ಪಲ್ಸ್ ಆಕ್ಸಿಮೆಟ್ರಿ ಲೆವೆಲ್ಸ್ ಅಷ್ಟೇ, ನಿಮ್ಮ ಪಾಸಿಟಿವ್ ನೆಗೆಟಿವ್ ರಿಪೋರ್ಟ್ ಅಲ್ಲ ನನಗೆ. ಯಾಕಂದರೆ ನನ್ನ ಟ್ರೀಟ್ಮೆಂಟ್ ಚೇಂಜ್ ಆಗಲ್ಲ ಅದರಿಂದ. ನನ್ನ ಟ್ರೀಟ್ಮೆಂಟ್ ಚೇಂಜ್ ಆಗೋದು ಪಲ್ಸ್ ಆಕ್ಸಿಮೆಟ್ರಿ ಲೆವೆಲ್ಸ್ ಮೇಲೆ. ಸೊ ನನಗೆ ಅದು ಬೇಕಾಗಿರೋದು. ಮತ್ತು ಇಲ್ಲಿ 2-3 ವೈರಸ್ ಇಲ್ಲ, ಇರೋದು ಒಂದೇ ವೈರಸ್ಸು, ಒಂದೇ ಗುಣಲಕ್ಷಣಗಳು, ಒಂದೇ ಟ್ರೀಟ್ಮೆಂಟು. ಸೊ 2-3 ವೈರಸ್ ಇದ್ದು 2-3 ಬೇರೆ ಥರ ಟ್ರೀಟ್ಮೆಂಟ್ ಇದ್ದರೆ ನಾನು ಓಕೆ ಟೆಸ್ಟ್ ಮಾಡ್ತೀನಿ, ಓಕೆ ಏನಾದರೂ ವ್ಯತ್ಯಾಸ ಆಗ್ಬೋದು ಅಂತ. ಸ್ಟ್ರೈಟ್ ಫಾರ್ವರ್ಡ್ ಪ್ಯಾಂಡಮಿಕ್ ಪೀಕ್ ಆಗಿದೆ, ಇರೋದು ಒಂದೇ ವೈರಸ್ಸು. ಯಾಕಂದರೆ ಆ ಸ್ಟಿಗ್ಮಾ ಆ ಲೆವೆಲ್ಗಿದೆ, ಯಾಕಂದರೆ ನನಗೆ ಬೇಡ ಡಯಾಗ್ನೋಸಿಸ್ ಅನ್ನೋದು ಆ ಲೆವೆಲ್ ತೊಗೊಂಡೋದಾಗಿಂದ ಆ ಥರ ಆಗಿರೋದು. ಇಟ್ಸ್ ವೆನ್ ಇಟ್ ಇಸ್ ಸ್ಟ್ರೈಟ್ ಫಾರ್ವರ್ಡ್ ಒನ್ ವೈರಸ್ ಪ್ಯಾಂಡಮಿಕ್ ಪೀಕ್ ಆದಾಗ ಇಟ್ಸ್ ನನಗೆ ಬೇಕಾದ್ರೆ ನಿಮ್ಮ ಸಿವಿಯರಿಟಿ ಅಷ್ಟೇ, ಮೈಲ್ಡ್ ಇದ್ದೀರಾ ಮಾಡರೇಟ್ ಇದ್ದೀರಾ ಅಷ್ಟೇ. ನಿಜ. ಒಂದು ಫ್ಲೋ ಚಾರ್ಟ್ ಇದೆ ಡಾಕ್ಟರ್, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೋದಾ ಯಾವ ರೀತಿಯಾಗಿ ಅದು ರೋಗಿಗಳಿಗೆ ಸಹಕಾರಿ ಆಗುತ್ತೆ ಅಂತ ಹೇಳಿ? ಹಾಂ, ಸೊ ಅದೇ ಫಸ್ಟು ಇದೆಲ್ಲ ವಿಷಯಗಳನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಇವತ್ತು ಯಾರು ನೋಡ್ತಿದ್ದಾರೆ ಕಾರ್ಯಕ್ರಮ ಆಗಲಿ ಅಥವಾ ಮುಂದೆ ಏನೇ ಸಿಮ್ಟಮ್ಸ್ ಬಂದವರು, ಫಸ್ಟ್ ನೀವು ಕೇಳ್ಕೊಬೇಕಾಗಿರೋದು ಸಿಮ್ಟಮ್ಸ್ ಇದೆಯಾ ಇಲ್ವಾ. ಏನು ಸಿಮ್ಟಮ್ಸು? ತಲೆನೋವು, ಕೆಮ್ಮು, ಜ್ವರ, ಮೈಕೈ ನೋವು, ಸುಸ್ತು, ಈ ರೀತಿ ಸಿಮ್ಟಮ್ಸ್ ಇದೆಯಾ ಇಲ್ವಾ ಫಸ್ಟ್ ಕೇಳ್ಕೊಬೇಕು. ಸೊ ರೈಟ್ ಸೈಡು ಲಕ್ಷಣ ರಹಿತ, ಏನು ಸಿಮ್ಟಮ್ಸ್ ಇಲ್ಲ ಅಂದರೆ ಸೊ ಸುರಕ್ಷಿತ ಕ್ರಮ ಮುಂದುವರಿಸಿ. ನಾರ್ಮಲ್ ಏನು ನೀವೆಲ್ಲ ಮಾಡ್ತಿದ್ದೀರಾ ಇಷ್ಟು ವರ್ಷದಿಂದ ಹೇಳ್ಕೊಂಬರ್ತಿದ್ದೀವಿ ಅದು. ಬಟ್ ಪಲ್ಸ್ ಆಕ್ಸಿಮೆಟ್ರಿಕ್ ಕಡೆ ಗಮನ ಇರಲಿ, ಅದೇ ನಾನು ಹೇಳ್ತಿರೋದು. ಈಗ ಏನಾರು ಹುಡುಗ ಸತ್ತಿದ್ದು ನೀವು ತೋರಿಸಿದ್ರಿ, ಆ ಹುಡುಗ ಇದು ಮಾಡಿದರೆ ಅವ್ನು ಬಹುಶಃ ಅವ್ನು ಟ್ರ್ಯಾಕ್ ಮಾಡ್ಕೋತಿದ್ದ ಬೇಗನೆ. ಸೊ ಈ ಅರಿವು ಇಲ್ಲದೆ ಇರೋದಕ್ಕೆ ಇದಾಗ್ತಿರೋದು. ಸೊ ಪಲ್ಸ್ ಆಕ್ಸಿಮೀಟರ್ ಬಗ್ಗೆ ನಿಗಾ ವಹಿಸಿ. ನಿಮ್ಮ ಸ್ವ್ಯಾಬ್ ರಿಪೋರ್ಟ್ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ತಲೆ ಕೆಡಿಸ್ಕೋಬೇಡಿ. ಸುಮ್ಮನೆ CT ಸ್ಕ್ಯಾನ್ ಮಾಡಿಸ್ಕೊಳ್ಳೋದು, ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ವೆನ್ ಯುವರ್ ಮೈಲ್ಡ್ ಸಿಂಪ್ಟಮೆಟಿಕ್ ಬೇಕಾಗಿಲ್ಲ. ನಿಮ್ಮ ಪಲ್ಸ್ ಆಕ್ಸಿಮೀಟರ್ ಗಮನ ಕೊಡಿ. ಮತ್ತು ನಿಮ್ಮ ಸ್ನೇಹಿತರು, ಕುಟುಂಬಸ್ಥರು ಸೋಂಕು ಲಕ್ಷಣ ಇದ್ದಲ್ಲಿ ಅವರನ್ನು ಐಸೋಲೇಟ್ ಮಾಡಲು ನೀವು ಸಲಹೆ ನೀಡಿ. ನೀವು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಏನಾಗ್ಬಿಟ್ಟಿದೆ, ಅವ್ರು ಹಿಂಗಾಯ್ತು, ನಮ್ಮ ತಾತ ಸತ್ರು, ನಮ್ಮ ಅಪ್ಪಾಗೆ ಹಿಂಗಾಯ್ತು, ಇವ್ರಿಗೆ ಹಂಗಾಯ್ತು, ನನಗೂ ಹಿಂಗೆ ಆಗ್ಬಿಡುತ್ತೆ ಅಂತ ಆತಂಕದಲ್ಲೇ ಬದುಕ್ತಾ ಇದ್ದಾರೆ ಭಾಳಷ್ಟು ಜನ. ಸೊ ಅದನ್ನು ಮಾಡೋದು ಬೇಕಾಗಿಲ್ಲ. ಸೊ ಆತಂಕ ಬಿಟ್ಬಿಟ್ಟು ನೀವು ಇದು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಸಿಮ್ಟಮ್ಸ್ ಇದ್ದಲ್ಲಿ, ಸೊ ಸಿಮ್ಟಮ್ಸ್ ಇದ್ದಾಗ ಫಸ್ಟು ನೀವು ಚೆಕ್ ಮಾಡಿಸ್ಕೋಬೇಕಾಗಿರೋದು ಸ್ವ್ಯಾಬ್ ಟೆಸ್ಟ್ ಅಲ್ಲ, ಪಲ್ಸ್ ಆಕ್ಸಿಮೀಟರ್. ಮತ್ತು ಹೌದು, ಸೊ ಸಿಮ್ಟಮ್ಸ್ ನೋಡಿ, ಇಲ್ಲಿಗ ಪಲ್ಸ್ ಆಕ್ಸಿಮೀಟರ್ ವರದಿ. ಸೊ 94% ಮೇಲಿತ್ತು. ಸಣ್ಣ ಪುಟ್ಟ ಸಿಮ್ಟಮ್ಸ್, ಅದೇ ನಾನು ಹೇಳ್ದೇನಲ್ಲ, ಜ್ವರ, ಲಾಸ್ ಆಫ್ ಟೇಸ್ಟ್, ಲಾಸ್ ಆಫ್ ಸ್ಮೆಲ್, ಸಿಮ್ಟಮ್ಸ್ ಸೀಮಿತವಾದಂಥ ಟ್ರೀಟ್ಮೆಂಟ್ ತೊಗೊಳ್ಳಿ. ಅದಕ್ಕೆ ಹೇಳೋದು ಸಿಮ್ಟಮೆಟಿಕ್ ಅಪ್ರೋಚ್, ಸಿಂಡ್ರೋಮಿಕ್ ಅಪ್ರೋಚ್, ಅದನ್ನೇ ಹೇಳ್ತಾ ಇರೋದು. ಸೊ 94 ಮೇಲಿತ್ತು. ಸೊ ಅದ್ರ ಬೇಸ್ಡ್ ಟ್ರೀಟ್ಮೆಂಟ್ ತೊಗೊಳ್ಳಿ. ಅಂದರೆ ತಲೆನೋವು ಇದ್ದರೆ ಡೋಲೋ ಮಾತ್ರೆ, ಮತ್ತು ಡಾಕ್ಸಿ, ಐವರ್ಮೆಕ್ಟಿನ್ ಅದೆಲ್ಲ ಕೊಡ್ತೀವಿ ನಾವು. ಪ್ರೊಫಿಲ್ಯಾಕ್ಸಿಸ್ಗೂ ಕೊಡ್ತೀವಿ, ಟ್ರೀಟ್ಮೆಂಟ್ ಪಾರ್ಟ್ಗೂ ಕೊಡ್ತೀವಿ. ಅದನ್ನು ತೊಗೊಂಡು ನಿಮ್ಮ ಪಲ್ಸ್ ಆಕ್ಸ್ ಇದು ಮಾನಿಟರ್ ಮಾಡಿ. ಅಂದರೆ ಇವತ್ತು ನೀವು ಮೈಲ್ಡ್ ಇರ್ಬೋದು, ನಾಳೆ ಮಾಡ್ರೇಟ್ ಪ್ರೋಗ್ರೆಸ್ ಆಗ್ಬೋದು. ಸೊ ಯಾವುದೇ ಪೇಷಂಟ್ ಇವತ್ತವರೆಗೂ ಸತ್ತಿರೋರು ದೇ ಹ್ಯಾವ್ ಮೂವ್ ಫ್ರಮ್ ಮೈಲ್ಡ್ ಟು ಮಾಡ್ರೇಟ್ ಆ್ಯಂಡ್ ಸಿವಿಯರ್. ಡೈರೆಕ್ಟ್ ಯಾರು ICUಗೆ ಬಂದಿಲ್ಲ. ನಿಜ 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 ನಿಜ. ಇಲ್ಲಿ ಒಂದು ವಿಚಾರ ಇತ್ತು, ನೀವಿಲ್ಲಿ ಹೇಳ್ತಾ ಇದ್ರಿ ಈ ಕಡೆ ಬಂದ್ರೆ ಪಲ್ಸ್ ಆಕ್ಸಿಮೀಟರ್ ನೋಡ್ಕೊಳ್ಳಿ, ಆ ಕಡೆ ಬಂದ್ರೆ ವೈದ್ಯರನ್ನ ಸಂಪರ್ಕಿಸಿ. ಇಲ್ಲ, ಅಲ್ಲೂ ಪಲ್ಸ್ ಆಕ್ಸಿಮೀಟರ್ ಎಷ್ಟು ಮೂಮೆಂಟ್ ಅಲ್ಲಿ, ಅಂದ್ರೆ ಮೂಮೆಂಟ್ ನಮಗೆ ಗೊತ್ತಾಗುತ್ತಲ್ಲ, ಅವಾಗ ಡಾಕ್ಟರ್ ಸಂಪರ್ಕಿಸಬೇಕು. ಹೌದು, ಇಲ್ಲಿ ತುಂಬಾ ಪೇಷಂಟ್ಸ್ ಏನು ಅಂದ್ರೆ ವಾಕ್ ಮಾಡಿ ಚೆಕ್ ಮಾಡ್ತಿಲ್ಲ. ಸೊ ಅದೊಂದು ಪ್ರಾಬ್ಲಮ್. 6 minutes ಫಾಸ್ಟಾಗಿ ವಾಕ್ ಮಾಡಿ ಸರಿಯಾಗಿ ನಾನು ಅವಾಗಲೇ ಹೇಳ್ದಂಗೆ ಚೆಕ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ಕೋಬೇಕು. ಓಕೆ, ಇವತ್ತು 94, 96, 97 ಅಂದರೆ ಆ ಸಿಮ್ಟಮ್ಸ್ ಸೀಮಿತವಾದ ಟ್ರೀಟ್ಮೆಂಟ್ ತೊಗೊಳ್ಳಿ. ಎಲ್ಲ ಡಾಕ್ಸಿ, ಎಲ್ಲ ಐವರ್ಮೆಕ್ಟಿನು, ಇದು ಫ್ಯಾಬಿಫೆರವಿರ್ ಆಗಿರ್ಬೋದು, ಡೋಲೋ ಮಾತ್ರೆ ಆಗಿರ್ಬೋದು. ನೀರು ಚೆನ್ನಾಗಿ ತೊಗೋಬೇಕು. ಫಸ್ಟ್ ನೀರು ಚೆನ್ನಾಗಿ ತೊಗೋಬೇಕು, 3 to 4 liters. ಮತ್ತು ಇಲ್ಲಿ ಆ್ಯಂಟಿಕೋಗುಲೇಷನ್ ಥೆರಪಿನೂ ವೆರಿ ಇಂಪಾರ್ಟೆಂಟ್. ಅವಾಗಲೇ ಸರ್ ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಆಗೋದಂದರೆ ನಾವು ಅರ್ಲಿ ಆ್ಯಂಟಿಕೋಗುಲೇಷನ್ ಸ್ಟಾರ್ಟ್ ಮಾಡಬೇಕು. ಇಲ್ಲ ಡ್ಯಾಬಿಗ್ಯಾಟ್ರನ್, ರಿವರೋಕ್ಸೆಬನ್ ಈ ಥರ ಮಾತ್ರೆ, ಇಲ್ಲ ಡ್ಯೂಯಲ್ ಆ್ಯಂಟಿಪ್ಲೇಟ್ಲೆಟ್ಸ್, ಎಕೋಸ್ಪ್ರಿನ್, ಕ್ಲಾಪಿಲೆಟ್. ಯಾವ ಪೇಷಂಟ್ಸ್ ಎಲ್ಲ ಮುಂಚೆ ಈ ಮಾತ್ರೆಯಲ್ಲಿ ಇರ್ತಾರೆ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅಂದರೆ ಅಷ್ಟು ಸಿವಿಯರ್ ಆಗಿ ಬಳಲಿಲ್ಲ. ಸೊ ನಾವು ರಕ್ತನ ತೆಳ್ಳಗಿಡಬೇಕು. ಇಲ್ಲಿ ರಕ್ತ ಹೆಪ್ಪುಗಟ್ಟಬಾರ್ದು. ಕೋವಿಡ್ನಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ, ಇನ್ನೊಂದು ಲಂಗ್ ಫೈಬ್ರೋಸಿಸ್ ಆಗುತ್ತೆ. ಸೊ ಇವೆರಡರಿಂದನೇ ಜನ ಸಾಯ್ತಾ ಇರೋದು. ಸೊ ಇವೆರಡನ್ನ ನಾವು ಟ್ರ್ಯಾಕ್ ಮಾಡಬೇಕು, ಇದು ಮಾಡಬೇಕು. ಸೊ ಇಲ್ಲಿ ನಾವು ಬೇಗನೆ ಆ್ಯಂಟಿಕೋಗುಲೇಷನ್ ಕೊಟ್ಟರೆ ಅದನ್ನು, ಮತ್ತು ಇನ್ನೊಂದು ಪ್ರಾಬ್ಲಮ್ ಅಂದರೆ ಮೈಲ್ಡ್ ಕೇಸಸ್ನಲ್ಲಿ ತುಂಬ ಕಡೆ ಸ್ಟೀರಾಯ್ಡ್ ಕೊಡ್ತಿದ್ದಾರೆ. GP ಡಾಕ್ಟರ್ಸು ಕೊಡ್ತಾ ಇದ್ದಾರೆ ಆ್ಯಂಡ್ ಪೇಷಂಟ್ಸೇ ಭಯದಿಂದ ತೊಗೋತಾ ಇದ್ದಾರೆ. ನಾನು ಇನ್ನೊಂದು BBMP ಕಿಟ್ನಲ್ಲೇ ನೋಡಿಬಿಟ್ಟೆ ಡೆಕ್ಸಾ ಮಾತ್ರೆ, ಅದನ್ನು ನಾನು ರಿಪೋರ್ಟು ಕೂಡ ಮಾಡಿದೆ ಇದು ಮಾಡಿ. ಸೊ ಈ ಡೆಕ್ಸಾ ಮಾತ್ರೆ ಇಟ್ಸ್ ಹಾಗೆ ಹೇಳ್ತೀನಿ, ಸ್ಟೀರಾಯ್ಡ್ಸ್ ಇಸ್ ಲೈಕ್ ಸಮಥಿಂಗ್ ಲೈಕ್ ಕ್ರಿಕೆಟ್ ಬ್ಯಾಟಿಂಗ್ ಥರ. ಕರೆಕ್ಟ್ ಟೈಮ್ಗೆ ನಾವು ಹೊಡಿಬೇಕಾಗತ್ತೆ. ಹಿಟ್ ವಿಕೆಟ್ ಅಂತಲ್ಲ, ಬಾಲ್ ಅಲ್ಲ, ಒಂದು ನಿಮಿಷ ಕೇಳಿ ಮಾತನ್ನ. ಬಾಲ್ ಬಂದಾಗ ನಾವು ಹೊಡಿಬೇಕು, ಮುಂಚೆನೂ ಹೊಡಿಬಾರ್ದು, ಇಲ್ಲ ಬೋಲ್ಡ್ ಆದ್ಮೇಲೆ ಹೊಡಿಯೋಂಗಿಲ್ಲ. ಸೊ ಆ ಟೈಮಿಗೆ ಹೊಡಿದ್ರೇ ಮಾತ್ರ ಅದು ಸ್ಟೀರಾಯ್ಡ್ಸ್ ಪರಿಣಾಮಕಾರಿ. ಹಾಗೆ ಇಲ್ಲಿ ಸ್ಯಾಚುರೇಷನ್ 4 to 5% ಡ್ರಾಪ್ ಆಗಬೇಕು. ಇಲ್ಲದಿದ್ದಲ್ಲಿ
7 ಡೇಸ್ ಆಗಬೇಕಂದ್ರೆ ವೈರಲ್ ಫೇಸ್ ದಾಟಿದ ನಂತರ ನಾನು ಓರಲ್ ಸ್ಟೀರಾಯ್ಡ್ಸ್ ಕೊಡಬೇಕಾಗತ್ತೆ. ಅದನ್ನ ನೋಡ್ಕೊಂಡು ನಾನು ಕೊಡಬೇಕು. ಯಾಕಂದ್ರೆ ಸ್ಟೀರಾಯ್ಡ್ಸ್ ನೀವು ಮುಂಚೆನೆ ತಗೊಂಡ್ರೆ ನೀವಾಗೆ ನಿಮ್ಮ ವೈರಲ್ ಫೇಸ್ ಜಾಸ್ತಿ ಮಾಡ್ಕೋತಿದ್ದೀರಾ, ಮೈಲ್ಡ್ ಇರೋದನ್ನ ನೀವಾಗೆ ಮಾಡ್ರೇಟ್ ಸಿವಿಯರ್ ಮಾಡ್ಕೋತಿದ್ದೀರಾ. ಈ ಒಂದು ಅರಿವು ಜನರಲ್ಲಿ ಬರಬೇಕು. ಯಾಕಂದ್ರೆ ನಮ್ಮ ದೇಶದಲ್ಲಿ ಓವರ್ ದ ಕೌಂಟರ್ ಮಾತ್ರೆ ತಗೊಳ್ಳೋದು ಕೂಡ ಜಾಸ್ತಿ. ನಿಜ ನಿಜ ನಿಜ. ಥ್ಯಾಂಕ್ ಯು ಡಾಕ್ಟರ್. ಎಷ್ಟೊತ್ತು ನನ್ನ ಜೊತೆ ಜಾಯ್ನ್ ಆದ್ರೆ ಸಾಕಷ್ಟು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರೆ. ಇಲ್ಲಿ ಇರುವಂತಹ ವಿಚಾರ ಇಷ್ಟೇ, ಆಲ್ ಆಫ್ ಅ ಸಡನ್ ಇಲ್ಲಿ ಉಸಿರಾಟದ ಸಮಸ್ಯೆ ಆಗಿ ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇಹದ ಒಳಗಡೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಥವಾ ತನ್ನ ದೇಹಕ್ಕೆ ಆಕ್ಸಿಜನ್ ನ ಲೆವೆಲ್ ಕಡಿಮೆ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ, ಬರಿಗಣ್ಣಿನಿಂದ ಗೊತ್ತಾಗೋದಿಲ್ಲ, ಅಥವಾ ಕೆಲವೊಂದಷ್ಟು ಜನರಿಗೆ ಅದು ಸಿಂಪ್ಟಮ್ಸೇ ಗೊತ್ತಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಬಹುತೇಕ ವೈದ್ಯರು ಹೇಳ್ತಾ ಇರೋದು, ತಜ್ಞರು ಹೇಳ್ತಾ ಇರೋದು, ಈ ಕೈಲಿ ಇಂಥದ್ದೊಂದು ಪಲ್ಸ್ ಆಕ್ಸಿಮೀಟರ್ನ ಇಟ್ಕೊಂಡು ಪ್ರತಿನಿತ್ಯ 5-6 ಬಾರಿ ಚೆಕ್ ಮಾಡಿದ್ರೆ, ಕೊರೋನಾ ಇದ್ದಂಥವರು ಚೆಕ್ ಮಾಡಲಿ ಅಥವಾ ಕೊರೋನಾ ಬಂದಂಥವರ ಮನೆಯವರು ಕೂಡ 5-6 ಬಾರಿ ಇದರಿಂದ ಚೆಕ್ ಮಾಡ್ಕೊಳ್ಳೋ ಮೂಲಕ ಜೀವ ಉಳಿಸ್ಕೊಳ್ಬೋದು ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಇದೇನು ಔಷಧಿ ಅಲ್ಲ, ಆದರೆ ಸಾವನ್ನ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಮಹತ್ತರ ಪಾತ್ರ ವಹಿಸುವಂಥ ಬ್ರಹ್ಮಾಸ್ತ್ರ ಅನ್ನುವಂಥ ನಿಟ್ಟಿನಲ್ಲಿ ವೈದ್ಯರು ಹೇಳ್ತಾ ಇದ್ದಾರೆ. ಹೀಗಾಗಿ ಪ್ರತಿನಿತ್ಯ 5-6 ಬಾರಿ ಪಲ್ಸ್ ಆಕ್ಸಿಮೀಟರ್ನಲ್ಲಿ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ತಾ ಕಮ್ಮಿ ಆದರೆ ವೈದ್ಯರನ್ನು ಸಂಪರ್ಕಿಸಿ, ಇಲ್ಲದೆ ಹೋದರೆ ಮನೆಯಲ್ಲೇ ಚಿಕಿತ್ಸೆ ತೆಗೆದುಕೊಳ್ಬೋದು ಅನ್ನುವಂಥದ್ದು ವೈದ್ಯರ ವಾದ. ಹೀಗಾಗಿ ಏನೂ ಗುಣಲಕ್ಷಣ ಇಲ್ಲದೆ ಹೋದರೂ ಕೊರೋನಾಗೆ ಜನ ಸಾವನ್ನಪ್ತಾ ಇದ್ದಾರೆ. ಹೀಗಾಗಿ ತೀರಾ ಎಚ್ಚರಿಕೆಯಿಂದ ಇರೋದು ಸದ್ಯದ ಮಟ್ಟಿಗೆ ಅನಿವಾರ್ಯವಾಗಿದೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.